ಯಾರು ಒಂದಲ್ಲ ಇಲ್ಲ ಎಲ್ಲ ರೆಡಿಯಾ ಇருக்கு. ಸ್ಟಾರ್ಟ್ ಮಾಡಿದ ತಕ್ಷಣ ಆನ್ பண்ணிக்கணும். ಹೊರಟು 25 பேர் அப்படி வரல. நான் ஸ்டார்ட் ஆகின தಕ್ಷಣ ಎಲ್ಲ ಆನ್ பண்ணிக்கிறேன். நான் முன்னே பண்ண நான் சொல்லிருக்கேன். அண்ணா இப்போ நான் ஆன் பண்ணியிருக்கேனே, நான் பண்ண தಕ್ಷಣ பண்ணிக்கணும் தானேவா? ಸರಿ, ಕೇಳಿಸುತ್ತಾ? ಕೇಳಿಸ್ತಾ ಇದೆ ಮಾಮ. ಓಕೆ. श्रीमान् वेङ्कटनाथार्यः कवितार्ककेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमामस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मं व्यामोहतस्तदितराणि प्रणायमेने अस्मद्गुरोर्भगवतोऽस्य दययुतसिन्धोः रामानुजस्य चरणौ शरणं प्रपद्ये। श्रीपराशर भट्टार्यः श्रीरङ्गेशपुरोहितः श्रीवत्साङ्कस्तुतः श्रीमान् श्रेयसे मेस्तु भूजसे व्यासं वसिष्ठनप्तारं शक्ते पौत्रकल्मषं पराशरात्मजं वन्दे सुगततन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे यस्य स्मरणमात्रेण जन्म संसारबन्धनात् विमुच्यते नमस्तस्मै विष्णवे प्रभविष्णवे। ॐ नमो विष्णवे प्रभविष्णवे। श्रीवैशम्पायन उवाच श्रुत्वा धर्मानशेषेण पावनानि च सर्वशः युधिष्ठिरश्चान्दनवं पुनरेवाभ्यभाषत। युधिष्ठिरविवाच किमेकं दैवतं लोके किं वाप्येकं परायणं स्तुवन्तः कमर्चन्तः प्राप्नुयुर्मानवाच्युभं को धर्मः सर्वधर्माणां भवतः परमो मतः किं जपन्मुच्यते जन्तुः जन्म संसारबन्धनात्। श्रीभीष्म उवाच जगत्प्रभुं देवदेवमनन्तं पुरुषोत्तमं स्तुवन्नाम सहस्रेण पुरुषः सततोत्थितः तमेव चार्चे नित्यं भक्त्या पुरुषमव्ययं ध्यायन् स्तुवन् नमस्यंश्च यजमानस्तमेव च। ಇಲ್ಲಿವರೆಗೆ ವ್ಯಾಖ್ಯಾನ ಪರಾಶರ ಭಟ್ಟರದು ಆಯಿತು. ಇದು ಇನ್ನು ಸ್ವಲ್ಪ ಬಾಕಿ ಇದೆ, ಮುಗಿಸ್ಬಿಟ್ಟು ಮುಂದಿನ ಇದಕ್ಕೆ ಹೋಗೋದಕ್ಕೆ ಬೇರೆಯವರ ಶಂಕರರು ಏನು ಹೇಳಿದ್ದಾರೆ ಮತ್ತೆ ಶುಕನಿಧಿಯವರು ಏನು ಹೇಳಿದ್ದಾರೆ ಅದನ್ನು ನೋಡೋಣ. ಇದರಲ್ಲಿ ಧ್ಯಾಯಂ ಸ್ತುವನ್ ನಮಸ್ಯಂ ಬೇಕಾದರೆ ಅವರು ಎಲ್ಲವನ್ನೂ ಸಹ ಹೇಗೆ ಕಾಯ ವಾಚ ಮನಸ ಧ್ಯಾಯನ್ನ ಅನ್ನೋದು ಮಾನಸಿಕವಾದ, ಸ್ತುವನ್ನು ವಾಚಿಕವಾದ ಕೈಂಕರ್ಯ, ನಮಸ್ಯಂಶ ಅನ್ನೋದು ದೈಹಿಕವಾದ ಕೈಂಕರ್ಯ. ಅದೇ ಕಾಯ ವಾಚ ಮನಸ ಮೂರು ರೂಪದಲ್ಲೂ ಭಗವಂತನ ನಾವು ಮಾಡಬೇಕು ಅಂದ್ಬಿಟ್ಟು ಎರಡನ್ನ ವಿಭಾಗ ಮಾಡ್ಕೊಳ್ತಾರೆ. ಹೋದ ಇದರಲ್ಲಿ ಹೇಳಿದ್ದೆ ನಾನು. ಒಂದು ಶ್ರುತಿಯಲ್ಲಿ ಹೇಳಿರುವಂತ ಭಕ್ತಿ ಯೋಗ. ಭಕ್ತಿ ಯೋಗದಕ್ಕೆ ನಿಬಂಧನೆಗಳೆಲ್ಲ ಇರುತ್ತೆ, ಅದಕ್ಕೆ ಆಶ್ರಮ ನಿಬಂಧನೆಗಳೆಲ್ಲ ಇರುತ್ತೆ, ವರ್ಣಾಶ್ರಮ ನಿಬಂಧನೆ ಇರ್ತದೆ, ತ್ರೈವರ್ಣಿಕರಿಗೆ ಮಾತ್ರ. ಆ ಥರ ಅರ್ಹತೆ ಇದ್ದು ಎಲ್ಲರಿಗೂ ಸಾಧ್ಯವಿಲ್ಲ ಅಂತ ಎಲ್ಲವನ್ನು ಹೇಳಿದ್ವಿ. ಆ ಎರಡನ್ನೂ ತೋರಿಸ್ಕೊಟ್ರೆ ಇಲ್ಲಿ ಮೊದಲು ಏನು ಹೇಳಿದ್ರು, ಸಾಧಾರಣವಾಗಿ ಭಕ್ತಿ ಯೋಗ, ಭಕ್ತಿಗೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಭಕ್ತಿ ಯೋಗ ಅನ್ನೋದು ಉಪಾಸನೆ, ಅದು ಭಕ್ತಿ ಅನ್ನೋದು ನಾವು ಸಾಧಾರಣವಾಗಿ ಈ ಸಹಸ್ರನಾಮ ಹೇಳ್ಕೊಂಡು ಮಾಡುವ ಭಗವಂತನಲ್ಲಿ ಇಡುವ ಭಕ್ತಿ, ಪ್ರೇಮ ಪ್ರೀತಿಗೆ ಅದು ಭಕ್ತಿ. ಎರಡನ್ನೂ ತೋರಿಸಿದ್ರು. ಮೊದಲು ಸಾಧಾರಣ ಭಕ್ತಿಯನ್ನು ಹೇಳಿದ್ರು. ಹಾಗಾದ್ರೆ ಇದು ಭಕ್ತಿಯೋಗಿಗಳಿಲ್ವಾ ಅಂತ ಪ್ರಶ್ನೆ ಬರಬಾರ್ದು ಅಂತ ಭಕ್ತಿಯೋಗದ ವಿಷಯವನ್ನು ಹೇಳಿದ್ರು. ಅದು ಹೇಳುವಾಗ ಹೋದ್ಸಲ ನಿಲ್ಸಿದ್ವಿ. ಇದಕ್ಕೆ ಏನಂದ್ರೆ ಆ ಥರ ಹೇಳಿದ್ರು. ಅದಕ್ಕೆ ಏನಂದ್ರೆ, ಪಟುತರ ಪ್ರತ್ಯಕ್ಷ ಶಿರಸ್ಕಂ ತತ್ತತ್ ಸದಾನಂದ ಪುರುಷ ಉಪಕೋಸಲಾದಿ ಸಂಜ್ಞಕ ಪರವಿದ್ಯಾ ವ್ಯವಸ್ಥಿತ ಗುಣೋಪಸಂಹಾರ ಮರ್ಯಾದ ಬ್ರಹ್ಮೋಪಾಸವನ್ ಭಗವನ್ ಬಾದರಾಯಣ ಅಂದ್ಬಿಟ್ಟು ಅದನ್ನ ತೋರಿಸ್ಕೊಟ್ರು ಅದರಲ್ಲಿ. ಆದ್ರೆ ಇನ್ನೊಂದಂದ್ರೆ 32 ಬ್ರಹ್ಮವಿದ್ಯೆಯನ್ನು ಹೇಳಿದೆ. ಅದಕ್ಕೆ ಮಾಡುವ ಉಪಾಸನೆ ರೀತಿಯನ್ನ ಅದನ್ನ 3ನೇ ಅಧ್ಯಾಯದಲ್ಲಿ ಬಾದರಾಯಣರು ವೇದವ್ಯಾಸರು ಅತ್ಯಂತ ದೀರ್ಘವಾಗಿ ವಿಂಗಡಣೆ ಮಾಡಿ ಯಾವ್ಯಾವ ಉಪಾಸನೆ ಎಲ್ಲವೂ ಕಡೆಗೆ ಪ್ರಶ್ನೆ ಹಾಕೊಂಡು ಎಲ್ಲವೂ ಒಂದೇ ಬ್ರಹ್ಮಂತಾನೆ ಆಗುತ್ತೆ. ವಿಷ್ಣುವನ್ನ ಪರಮಾತ್ಮ ಮೋಕ್ಷಣ ಪಡೆಯೋದೇ ಆದ್ರಿಂದ
ಯಾವುದನ್ನು ಒಂದು ಇದು ಮಾಡಿದ್ರು ಸಾಕು ಅನ್ನಂದ್ರೆ ಒಂದೇ ಎಲ್ಲಾ ವಿದ್ಯೆ ಒಂದೇ ಅಂತ ಹೇಳ್ಬೋದು ಅಂತ ಅನ್ಕೊಂಡು ಅವಾಗ ವೇದ ವ್ಯಪದೇಶ ತಂದ ಸೂತ್ರ ಮಾಡ್ಕೊಂಡು ಆ ಥರ ಇಲ್ಲ. ಆ ಥರ ಇದ್ರೆ ಶ್ರುತಿ ಒಂದೇ ಹೇಳ್ತಾ ಇತ್ತು, 32 ಯಾಕೆ ಬೇರೆ ಬೇರೆ ಹೇಳ್ತಾ ಇತ್ತು? ವೇದ ವ್ಯಪದೇಶ ಮಾಡೋದ್ರಿಂದ ಬೇರೆ ಬೇರೆನೆ ಅಂತ ಮಾಡಿ ಆವಾಗ ಏನಾಗುತ್ತೆ, ಒಂದೊಂದು ಎಲ್ಲವೂ ಗುಣಗಳನ್ನೇ ಈ ಜಾತಿಗೆ ತೆಗಿದ್ದಾರೆ. ಅಂದ್ರೆ ಈ ಭಗವದ್ ಗುಣ ದರ್ಪಣ ಅಂತ ಈ 1000 ಹೆಸರುಗಳು ಭಗವಂತನ ಗುಣಗಳನ್ನೇ ಹೇಳೋದು. ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಕಡೆಗೆ ಚಾಂದೋಗದಲ್ಲಿ ಬರುತ್ತೆ, ಬೃಹದಾರಣ್ಯಕದಲ್ಲಿ ಬರುತ್ತೆ, ಕೌಶಿತಿಯಲ್ಲಿ ಬರುತ್ತೆ, ತೈತರೋಪನಿಷತ್ತಲ್ಲಿ ಬರುತ್ತೆ. ಈಗ ಅನೇಕ ಇದರಲ್ಲಿ ಉಪಾಸನೆಗಳ ವಿಷಯಗಳು ಬರುತ್ತೆ. ಕೆಲವು ಸಮಯ ಒಂದೇ ಉಪಾಸನೆಯನ್ನ ಅನೇಕ ಇದರಲ್ಲಿ ವರ್ಣಿಸಿದೆ. ಅದರಲ್ಲಿ ಆವಾಗ ಕೆಲವು ಒಂದೇ ಹೆಸರಿಂದ ಹೇಳಿರೋದು ಇರುತ್ತೆ, ಹೆಸರು ಮಾತ್ರ ಬೇರೆ ಇದ್ರೂ ಸಹ ಮಾಡುವ ಉಪಾಸನೆ ಅದಕ್ಕನ್ನ ಅದು ಹೇಗೆ ಮಾಡಬೇಕು ಅಂತ ಗುಣೋಪಸಂಹಾರ ವಿಭಾಗ ಮಾಡಿಬಿಟ್ಟು ಅದಕ್ಕೆ ಅವರು ಒಂದು ಅದ್ಭುತವಾಗಿ ಒಂದು ಫಾರ್ಮುಲಾವನ್ನು ಕೊಡ್ತಾರೆ ವೇದವ್ಯಾಸರು. ಅಂದ್ರೆ ಒಂದೇ ಉಪಾಸನೆನ ಬೇರೆ ಬೇರೆ ತಿಳ್ಕೊಳ್ಳೋದಕ್ಕೆ ಈಗ ಬೇರೆ ಬೇರೆ ಇದರಲ್ಲಿ ಕೆಲವು ಏನಿರುತ್ತೆ, ಒಂದೇ ದಹರೋಪಾಸನೆ ಚಾಂದೋಗ್ದಲ್ಲಿ ಹೇಳುವ ಕೆಲವು ಗುಣಗಳನ್ನೇ ಇದೆ, ಅದೇ ದಹರೋಪಾಸನೆ ಬೃಹದಾರಣ್ಯಕ್ಕೆ ಹೇಳುವಾಗ ಇನ್ನು ಕೆಲವು ಬೇರೆ ಗುಣಗಳು ಹೇಳಿದೆ. ಇದ್ರ ಜೊತೆಗೆ ಕೆಲವು ಇರ್ಬೋದು, ಕೆಲವು ಇಲ್ಲದೆ ಇರ್ಬೋದು. ಕೌಶಿತಿಗಳು ಈ ತರ ಬರುತ್ತೆ. ಆಗ ಅವ್ರೇನ್ ಮಾಡ್ತಾರೆ, ಒಂದೇನ ತಿಳ್ಕೊಳ್ಳೋದಕ್ಕೆ ನಮಗೆ ಒಂದು ಫಾರ್ಮುಲಾ ತರ ಕೊಡ್ತಾರೆ. ಏನಪ್ಪಾ ಅಂದ್ರೆ ಸಂಯೋಗ ರೂಪ ಚೋದನಾಖ್ಯ ಅಂತ. ಸಂಯೋಗ ಇದನ್ನ ಇಲ್ಲಿ ತೆಗಿತಾ ಇದ್ದಾರೆ. ಸಂಯೋಗ ರೂಪ ಚೋದನಾಖ್ಯ ಏನು ಅಂತ ಹೇಳ್ಕೊಂಡ್ಬರ್ತೀನಿ. ಇವು 4ಕ್ಕೂ ಒಂದೇ ಆಯ್ತು ಅಂದ್ರೆ ಆಗ ಅದು ಒಂದೇ ಅಂತ ತಿಳ್ಕೊಳ್ಳಿ, ಬೇರೆ ಆದ್ರೆ ಬೇರೆ ಅಂತ ತಿಳ್ಕೊಳ್ಳಿ. ಆ 32 ಬ್ರಹ್ಮವಿದ್ಯೆ ಬೇರೆ ಬೇರೆ ಅನ್ನೋಕೆ ಇದೊಂದು ಹೇಳ್ತಾರೆ. ಆ ಚೋದನ ರೂಪ ಆಖ್ಯ ಇದಿರ್ತಲ್ಲ, ಇವು ಒಂದೇ ಆಗಿದ್ದರೆ ಮಾತ್ರ ಅದು 32 ವಿದ್ಯೆಗಳಲ್ಲಿ ಒಂದು ಆಗೋದಿಲ್ಲ. ಆದ್ರೆ ಕೆಲವು ಬೇರೆ ಬೇರೆ ಉಪನಿಷತ್ತಲ್ಲಿ ಇದು ಹೊಂದುವುದರಿಂದ ಆಗ ಆ ಒಂದೇ ವಿದ್ಯೆ ಏನ್ ಹೇಳಿದೆ ಅಂತ ಅಲ್ಲಿ ಹೇಳಿರುವ ಗುಣಗಳನ್ನು ಇಲ್ಲಿಯ ಗುಣಗಳನ್ನು ನೀವು ಉಪಸಂಹಾರ ಮಾಡಿಕೊಂಡು ನಾವು ಉಪಾಸನೆ ಮಾಡಬೇಕು. ಇಲ್ಲಿ ಕೆಲವು ಹೇಳಿದ್ದು ಬೇರೆ ಏನಾದ್ರು ಹೇಳಿದ್ರೆ ಅದನ್ನೂ ಸೇರಿಸ್ಕೊಂಡು ಉಪಾಸನೆ ಮಾಡಬೇಕು. ಆ ಗುಣಗಳನ್ನು ಮಾತ್ರ ಉಪಾಸನೆ ಮಾಡಬೇಕು. ಈಗ ಕೌಶಲ ವಿದ್ಯೆ ಅಂದ್ರೆ ಉಪಕೌಶಲ ವಿದ್ಯೆಯಲ್ಲಿ ವೈಷ್ಣವರಿಗೆ ಏನ್ ಹೇಳಿದ್ರು ಅದನ್ನ ಮಾತ್ರ ತಗೋಬೇಕು. ಇಲ್ಲ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿದ್ಯಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಅಂದ್ರೆ ಕೂಡುದು ಅಂತ ಹೇಳ್ತಾರೆ. ಯಾಕಂದ್ರೆ ಯಾವ ಒಂದು ವಿದ್ಯೆಯನ್ನು ಮಾಡಿದಾರೋ ಆ ಗುಣಗಳನ್ನೇ ಮಾಡಬೇಕು, ಅದನ್ನ ಮಾತ್ರ ಮಾಡಬೇಕು. ಇದು ಬರುವಂತಹ ಇದು ಉಪಾಸನೆಯಲ್ಲಿರುವಂತಹ ಒಂದು ಕ್ಲಿಷ್ಟತರ, ಅದನ್ನ ಮಾತ್ರ ಮಾಡಬೇಕು. ಭಕ್ತಿ ಹೋಗೋದು ನಾವು ಮಾಡುವ ಭಕ್ತಿ ಯೋಚನೆ ಇಲ್ಲ, ಯಾವ ತರವಾದ್ರೂ ಭಕ್ತಿ ಮಾಡ್ಬೋದು. ಇದು ಸುಲಭವಾದದ್ದು ಅಂತ ತೋರಿಸೋದಕ್ಕೆ ಇದನ್ನ ತೋರ್ತಾರೆ, ಅದನ್ನ ತೋರಿಸ್ಕೊಡ್ತಾರೆ ಇರ್ತಾರೆ. ಅದಕ್ಕೆ ಭಗವಾನ್ ಬಾದರಾಯಣ ಅಂತ ಹೇಳ್ತಾರೆ ಕಡೆಗೆ ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಆವಾಗ ಹೇಳ್ತಾರೆ ಅದರಲ್ಲಿ ಉಪಸಂಹಾರಗಳು ಗುಣಗಳು ಉಪಸಂಹಾರ ಮಾಡ್ಕೋಬೇಕು ಅನ್ನುವಾಗ ಯಾವ ಯಾವ ಗುಣಗಳನ್ನ ಹೇಳಿದ್ದೆ ಈ 4 ಸಂಯೋಗ ಚೋದನ ಆಖ್ಯ ರೂಪ ಇದು 4 ಹೊಂದಿತು ಅಂದ್ರೆ ಕಡೆಗೆ ಆಖ್ಯ ಮತ್ತೆ ಹೊಂದಿಟ್ಕೊಂಡು 3 ಅಂತ ತಗೊಳ್ತಾರೆ. ಬಟ್ 4 ಹೇಳಿದಾರೆ ಅವರು. ಅದು ಹೊಂದಬೇಕು. ಹೊಂದದ ಅಂದ್ರೆ ಆಗ ಒಂದೇ ವಿದ್ಯೆ ತಗೋಬೇಕು ಅಂದ್ಬಿಟ್ಟು ಒಂದು ಅದ್ಭುತವಾದ ನಮಗೆ ಒಂದು ನಿಯಮವನ್ನು ಯಾವ ತರ ನಾವು ತಿಳ್ಕೋಬೇಕು ಅನ್ನೋದಕ್ಕೆ ದಾರಿನ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ. ಅದನ್ನ ಇಲ್ಲಿ ಶ್ರುತಿನ ಹೇಳ್ತಾರೆ. ಇದರಲ್ಲಿ ಇಲ್ಲಿ ಭಗವಂತನ ಈ ತರ ಬ್ರಹ್ಮೋಪಾಸನೆ ಮಾಡೋದು, ಒಂದೇ ಬ್ರಹ್ಮನ ಉಪಾಸನೆ ಮಾಡಿದ್ರು ಆಯಾ ಗುಣಗಳು ಬೇರೆ ಆದ್ರಿಂದ ಆಯಾ ವಿದ್ಯೆಗೆ ಹೇಳಿರುವ ಗುಣಗಳನ್ನೇ ಮಾಡಬೇಕು ಹೇಳ್ಬಿಟ್ಟು ಜನರ ಸಾಧಾರಣವಾಗಿ ಹೇಳ್ತಾ ಅಂದ್ರೆ ಶ್ರುತಿನಲ್ಲಿ ಹೇಳ್ತಾರೆ ತ ಏವಂ ವಿದ್ವಾನ್ ಅಂದ್ಬಿಟ್ಟು. ತ ಏವಂ ವಿದ್ವಾನ್, ಯಾರು ಈ ತರ ವಿದ್ವಾನ್ ಭಗವಂತನನ್ನ ತಿಳಿದವನು ಹೇಳ್ತಾರೆ. ಅದಕ್ಕೆ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಬರುತ್ತೆ. ಬ್ರಹ್ಮವಿತ್ ಬ್ರಹ್ಮ ಮಾತದ ಬ್ರಹ್ಮವಿತ್ ಬ್ರಹ್ಮವನ್ನ ಯಾರು ಬ್ರಹ್ಮವನ್ನ ತಿಳ್ಕೊಳ್ತಾನೋ ಈ ತರ ಈ ಬಾದರಾಯಣ ಹೇಳಿವ್ರಿ ತಿಳ್ಕೊಳ್ತಾನ ಅವನು ಬ್ರಹ್ಮವನ್ನೇ ಪಡ್ಕೊಳ್ತಾನೆ. ಬ್ರಹ್ಮವಿತ್ ಬ್ರಹ್ಮ ಆಪ್ನೋತಿ ಪರಂ ಬ್ರಹ್ಮ ಆಪ್ನೋತಿ, ಪರವಾದ ಬ್ರಹ್ಮನ್ನೇ ಪಡ್ಕೊಳ್ತಾನೆ ಅಂತ ಹೇಳ್ತಾ. ಅದಕ್ಕೆ ಅದಾದ್ಮೇಲೆ ಅನೇಕ ಇವರಿಗೆ ಯಾರಿಗೆ ಉಪಾಸನೆ ಮಾಡೋರಿಗೆ ಅನೇಕ ಬೇರೆ ಬೃಹದಾರಣ್ಯಕದಲ್ಲಿ ಬರುತ್ತೆ. ಅದಕ್ಕೆ ಯಜ್ಞೇನ ದಾನೇನ ತಪಸ ಅನಾಶಕೇನ ವಿವಿಧಿಸಂತಿ ಏತಮೇವ ವಿದಿತ್ವ ಮುನಿರ್ಭವ, ತುಂಬಾ ದೊಡ್ಡ ಮಂತ್ರ ಅದು.
ಆ ಮಧ್ಯದಲ್ಲಿ ಕೆಲವು ಭಾಗ ಅವರು ಒಂದೇ ಹೇಳಿದ್ದಾರೆ, ಯಜ್ಞ ತಪಸ ಅನಾಶಕೇನ ಅಂತ. ಇದು ಬಹಳ ಎಲ್ಲಾ ಕಡೆ ತೆಗೆದಿರೋದು, ಬ್ರಹ್ಮಸೂತ್ರದಲ್ಲಿ ತೆಗೆದಿದ್ದಾರೆ. ಅಂದ್ರೆ ಒಬ್ಬ ಭಗವಂತನ ಹೇಗೆ ಹೇಗೆ ಭಕ್ತಿ ಮಾಡ್ಬೇಕು ಅಂದ್ರೆ ಯಜ್ಞದಿಂದ, ದಾನೇನ ದಾನಗಳನ್ನ ಮಾಡೋದ್ರಿಂದ, ತಪಸ್ಸಿನಿಂದ ಸಹ, ಅನಾಶಕೇನ ಅಂದ್ರೆ ಉಪವಾಸ ಇರೋದು. ಈ ಋಷಿಗಳೆಲ್ಲ ಇದ್ರಲ್ಲ, 1000 ವರ್ಷ ಇದ್ರು, ಕೆಲವು ಸಮಯ ನೀರನ್ನೇ ಕುಡ್ಕೊಂಡಿದ್ರು, ಗಾಳಿನೇ ಕುಡ್ಕೊಂಡಿದ್ರು, ತರಗಲೆಯನ್ನೇ ಕುಡ್ಕೊಂಡಿದ್ರು, ಇದೆಲ್ಲ ಬರುತ್ತಲ್ಲ, ಅದಕ್ಕೆ ಅನಾಶಕೇನ. ಅದರಿಂದ ವಿವಿಧಿಶಂತಿ, ಭಗವಂತನ ತಿಳ್ಕೊಳ್ತಾರೆ. ಏತಮೇವ ವಿದಿತ್ವ ಮುನಿರ್ಭವತಿ, ಇದನ್ನು ತಿಳ್ಕೊಂಡವ್ರು ಮುನಿರ್ಭವತಿ ಅಂದ್ರೆ ಅವರು ಮುನಿಗಳು ಅಂದ್ರೆ ಇದು ಋಷಿಗಳಾಗ್ತಾರೆ, ಅಂದ್ರೆ ಭಗವಂತನ ಪಡ್ಕೊಂಡವರೇ ಆಗ್ತಾರೆ ಅಂತ ಹೇಳಿದೆ ಅದಕ್ಕೆ. ಅದಾದ್ಮೇಲೆ ಇದನ್ನ ಎಲ್ಲ ಹೇಳಿದ್ರೆ ಎಲ್ಲವನ್ನು ತೆಗೆದಿದ್ದಾರೆ. ಭಗವಂತನ ಪಡ್ಕೋಬಹುದು ಅನ್ನೋದು ಎಲ್ಲೆಲ್ಲಿ ಶ್ರುತಿಯನ್ನು ಹೇಳಿದ ಮುಖ್ಯವಾದದ್ದೆಲ್ಲ ತೆಗೆದು ತೋರಿಸ್ಕೊಡ್ತಾರೆ ಅದಕ್ಕೆ. ಆಮೇಲೆ ಇದರಲ್ಲಿ ಏನು ಬ್ರಹ್ಮಸೂತ್ರದಲ್ಲಿ ಕೆಲವು ತೋರಿಸೋದು ಅಂತ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಕಡೆಗೆ. ಅದೇನನ್ನ ಅಂದ್ರೆ ಇನ್ನೊಂದು ಬರುತ್ತೆ ಅದರಲ್ಲಿ ಬೃಹದಾರಣ್ಯಕದಲ್ಲಿ, ಅದಕ್ಕೆ ಶಮಧಮಾದಿ ಅಂತ ಒಂದು ಬರುತ್ತೆ ಅದರಲ್ಲಿ. ಶಮಧಮಾದಿ ಉಪೇತಹತ್ವಾತ್ ಅಂದ್ಬಿಟ್ಟು ಅಂತ. ಶಮ ಮತ್ತು ದಮಗಳಿಂದ ತಪಸ್ಸನ್ನ ಮಾಡ್ಬೇಕಾದ್ರೆ ಶಮ ಮತ್ತು ದಮ ಬೇಕದು. ಇದು ಒಂದು ಬೃಹದಾರಣ್ಯಕ ಬರುವಂತ ಶಮ ಮತ್ತು ದಮಗಳು ಅಂದ್ರೆ ಅಂತರಿಂದ್ರಿಯ ಬಾಹ್ಯೇಂದ್ರಿಯ ನಿಗ್ರಹದಿಂದ ಅದರಿಂದ ಮಾಡತಕ್ಕ ಉಪೇತತ್ವಾತ್ ಅಂತ. ಅದನ್ನ ಇದು ಅಂದ್ರೆ ಭಕ್ತಿಯೋಗಿ ಮಾಡೋರು ಇದೆಲ್ಲ ಬೇಕು ಅನ್ನೋದಕ್ಕೆ. ಅವ್ರಿಗೆ ನಿರಂತರವಾಗಿರ್ಬೇಕು, ಶಮಧಮಾದಿಗಳು ಗೊತ್ತಿರಬೇಕು, ಅಷ್ಟಯೋಗ ಗೊತ್ತಿರಬೇಕು. ಅಷ್ಟೆಲ್ಲ ಮಾಡ್ಬಿಟ್ಟು ಕಡೆಗೆ ಹೇಳ್ತಾರೆ. ಆಮೇಲೆ ಈಗ ಬ್ರಹ್ಮಸೂತ್ರದ 3-4 ವಾಕ್ಯಗಳನ್ನು ತೆಗಿತಾರೆ. ನಾ ಸುಮ್ಮನೆ ಇದನ್ನ ಮಾತ್ರ ಹೇಳ್ತೀನಿ, ಅದಕ್ಕೆ ವಿವರಣೆ ಹೋಗೋದಿಲ್ಲ, ಯಾಕೆಂದ್ರೆ ತುಂಬಾ ಸಮಯ ಆಗುತ್ತೆ ಅದಕ್ಕೆ. ಅದರಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾರೆ, ಇವರಿಗೆ ಆವೃತ್ತಿ ಅಸರ್ಗತ್ ಉಪದೇಶನಾಥ್ ಅಂತ ಹೇಳಿದೆ ಅದಕ್ಕೆ. ಅಂದ್ರೆ 4ನೇ ಅಧ್ಯಾಯದಲ್ಲಿ ಬರುತ್ತೆ ಇದು. ಇವ್ರು ಮಾಡುವ ಆವೃತ್ತಿ ಅಸಕೃತ ಅಂದ್ರೆ ನಾವು ಪ್ರಪತ್ತಿ ಮಾಡೋರು ಒಂದ್ಸಲ ಮಾಡೋದು ಸಾಕು. ಸಕೃದೇವ ಪ್ರಪನ್ನಾಯ, ಇವರಿಗೆ ಅಸಕೃತೆ ಇದು ಮಾಡ್ತಾನೇ ಇರ್ಬೇಕದು. ಆವೃತ್ತಿ ಅಸಕೃತ ಉಪದೇಶನಾಥ್ ಅಂದ್ರೆ ಇವರು ಭಕ್ತಿ ಯೋಗವರು ಯಾವಾಗ ಅಂದ್ರೆ ಮಾಡ್ತಾನೇ ಇರ್ಬೇಕು ಅವ್ರಿಗೂ. ಅಂದ್ರೆ ಎಲ್ಲಿವರೆಗೆ ಪ್ರಾರಬ್ಧ ಕರ್ಮ ಕಳಿಯುತ್ತೆ ಅವ್ರಿಗೆ ಅಲ್ಲಿವರೆಗೆ ಉಪಾಸನೆ ಮಾಡ್ತಾನೆ ಇರ್ಬೇಕು. ಅದು ಅಸಕೃತೆ, ಅದು ಒಂದೇ ಸಲ ನಿಲ್ಲೋದಿಲ್ಲ ಅನ್ನೋದು ತೋರಿಸ್ಕೊಡುತ್ತೆ ಅದಕ್ಕೆ. ಅದಾದ್ಮೇಲೆ ಇನ್ನೂ ಅನೇಕ 2-3 ಜೊತೆ ಕೊಡ್ತಾರೆ ಅದಕ್ಕೆ. ಅದನ್ನ 2-3 ಬ್ರಹ್ಮಸೂತ್ರಗಳನ್ನು ತೆಗೆದುಬಿಡ್ತಾರೆ. ಅದನ್ನ 1-2-3 ಸೂತ್ರಗಳನ್ನ ಮಾತ್ರ ನಾನು ಹೇಳ್ಬಿಡ್ತೀನಿ. ಇಲ್ಲಿ ಇವರು ಹಾಕಲಿಲ್ಲ ಸೂತ್ರಗಳನ್ನ, ನಾವೆಲ್ಲ ಬಂದಿಟ್ಕೊಂಡಿರ್ಬೋದು. ಕಡೆಗೆ ಇಲ್ಲಿ ಏನಪ್ಪಾ ಅಂದ್ರೆ ಇವರು ತೆಗೆದಿದ್ದಾರೆ, ಅದರ ಉದಾಹರಣೆ ತಗೋಬೇಕು. ಅದರಲ್ಲಿ ಏನು ಮಾಡಿದ್ರು ಸಹ ನಾವು ನಿತ್ಯ ನೈಮಿತ್ಯ ಕರ್ಮವನ್ನ ಬಿಡಬಾರದು. ಒಬ್ಬ ಭಕ್ತಿಯೋಗಿ ಆಗ್ಬಿಟ್ಟ, ನಾ ಭಕ್ತಿಯೋಗ ಮಾಡ್ತೀನಿ, ನಾ ಎಲ್ಲ ಬಿಡ್ತೀನಿ ಕೂಡುದು. ನಿತ್ಯ ನೈಮಿತ್ಯ ಕರ್ಮಗಳನ್ನ ಮಾಡ್ಕೊಂಡೇ ಭಕ್ತಿಯೋಗವನ್ನು ಮಾಡಬೇಕು, ಬಿಡಬಾರ್ದು. ಅದಕ್ಕೆ ಒಂದು ತೋರಿಸೋದಕ್ಕೆ ಸರ್ವಾಪೇಕ್ಷೆ ಚ ಯಜ್ಞಾದಿ ಶ್ರುತೇ ಅಶ್ವವತಿ ಅನ್ಬಿಟ್ಟು ಅಂತಾರೆ. ಒಂದು ಇದು ಸೂತ್ರ ಏನಂದ್ರೆ ಅಶ್ವವತೆ. ಒಂದು ಕುದುರೆ ಅಂದ್ರೆ ಕುದುರೆ ಏನು ಉಪಯೋಗ ಬರಲ್ಲ. ಆ ಕುದುರೆಗೆ ಜೀನ್ ಇರಬೇಕು, ಕಡಿವಾಣ ಇರಬೇಕು, ಅದು ಕೂತ್ಕೊಳ್ಳೋ ಜಾಗ ಇರಬೇಕು, ಅದಕ್ಕೊಂದು ಇದೆಲ್ಲ ಇರ್ತಲ್ಲ. ಆ ತರ ನಾವು ಈ ಇದಕ್ಕೆ ಅಶ್ವವತ ಅಂತ ಸುಮ್ಮನೆ ಉದಾಹರಣೆಗೆ ತಗೊಂಡಿದ್ದಾರೆ, ಅದು ಉಪಮೆಯಾಗಿ. ಅದರಿಂದ ಸರ್ವಾಪೇಕ್ಷೆ ಯಜ್ಞಾದಿಶ, ಅದರಿಂದ ಈ ಭಕ್ತಿಯೋಗ ಮಾಡೋರಿಗೆ ಸರ್ವ ಅಪೇಕ್ಷೆ ಅಂದ್ರೆ ಗೃಹಸ್ಥನಾಗಿರ್ಬೇಕು, ಎಲ್ಲವೂ ಅಪೇಕ್ಷಿದೆ. ಎಲ್ಲ ಯಜ್ಞ ಯಾಗಾದಿಗಳು ಉಪಾಸನಾದಿಗಳು ಎಲ್ಲವನ್ನೂ ಮಾಡ್ತಾ ಇರಬೇಕು. ಆ ಭಗವದ್ ಆರಾಧನಾ ಯಾವುದನ್ನು ಬಿಡಬಾರ್ದು. ಇದೆಲ್ಲ ಆದ್ಮೇಲೆ ಉಪಾಸನೆ ಮಾಡ್ಬೇಕು ಅದನ್ನ. ಅದರಿಂದ ಅದನ್ನು ತೆಗಿತಾರೆ. ಹಾಗಾಗಿ ಇಲ್ಲಿ ಭಕ್ತಿಯೋಗಕ್ಕೆ ಎಷ್ಟು ಕಷ್ಟ ಅಂತ ಹೇಳ್ತಾರೆ. ಭಕ್ತಿಯೋಗವನ್ನು ಮಾಡಬೇಕು, ನಿತ್ಯ ನೈಮಿತ್ಯ ಕರ್ಮವನ್ನು ಬಿಡಬಾರದು ಅಂತ ಅದನ್ನ ಒಂದು ತೆಗೆದು ತೋರಿಸ್ಕೊಡ್ತಾರೆ. ಅದಾದ್ಮೇಲೆ ಮುಂದಿನ ಒಂದು ಶ್ಲೋಕವನ್ನು ತಗೊಳ್ತಾರೆ ಕಡೆಗೆ. ಶಮದಮಾದ್ಯುಪೇತಹಸ್ಯ ತಥಾಪಿತು ತದ್ವಿಧೇ ತದಂಗತಯ ತೇಷಾಮಪಿ ಅವಶ್ಯಂ ಅನುಷ್ಠೇಯತ್ವಾತ್ ಅನ್ಬಿಟ್ಟು ಮುಂದಿನ ಇದ್ರು. ಅಂದ್ರೆ ಈ ಯಜ್ಞಯಾಗಾದಿಯಲ್ಲಿ ತೊಡಗಿರುವಂತ ಗೃಹಸ್ಥನಾಗಿದ್ರು ಸಹ ಬರೀ ಉಪಾಸನೆಗೆ ಮಾತ್ರ ಅಲ್ಲ, ನಿತ್ಯ ಮಾಡುವ ಯಜ್ಞಗಳ ಕ್ರಿಯೆಗಳು ಸಹ ಅವನಿಗೆ ಶಮದಮಾದಿ ಗುಣಗಳನ್ನ ಹೊಂದಿರ್ಬೇಕು. ಅವನು ಆತ್ಮನಿಗ್ರಹವನ್ನ ಹೊಂದಿರ್ಬೇಕು ಅವನು. ಯಾಕೆಂದ್ರೆ ಇದನ್ನ ಮುಖ್ಯವಾಗಿ ಉಪಾಸನೆ ಮಾಡೋರು. ಯಾಕೆಂದ್ರೆ ನಿತ್ಯ ನೈಮಿತ್ಯ ಕರ್ಮವನ್ನು ಅಂಗವಾಗಿ ವಿಧಿಸಿರೋದ್ರಿಂದ ಆ ಶಮದಮಾದಿಗಳು ಬರೀ ಉಪಾಸನೆಗೆ ಮಾತ್ರವಲ್ಲ, ಶಮದಮಾದಿಗಳು ಅವನು ಮಾಡುವ ನಿತ್ಯ ನೈಮಿತ್ಯ ಕರ್ಮಗಳಿಗೂ ಬೇಕು ಅನ್ನೋದಕ್ಕೆ ಅದು ಅಂಗವಾಗಿ ವಿಧಿಸೋದ್ರಿಂದ ಶಮದಮಾದಿಗಳು ನಿತ್ಯ ನೈಮಿತ್ಯ ಕರ್ಮಗಳಿಗೂ ಆಗುತ್ತೆ ಅಂತ ಅದನ್ನ ಒಂದು ತೋರಿಸ್ಕೊಟ್ರೋದಕ್ಕೆ. ಅದಾದ್ಮೇಲೆ ಯಥಾವೃದ್ಧೆ ಚಿಂತನೆ ಮಾಡಬೇಕು. ಇನ್ನು ಕೆಲವು 2 ಅನೇಕ ಬರುತ್ತೆ ಅದರಲ್ಲಿ. ಗುಣೋಪಸಂಹಾರ ಭಾಗದ ಅನೇಕ ಅದೆಲ್ಲ ಬೇಡ ನಮಗೆ. ಇದು ಮುಖ್ಯವಾಗಿ ಏನು ಅಂದ್ರೆ
ಒಬ್ಬ ಭಕ್ತಿ ಯೋಗಿಗೆ ಎಷ್ಟೊಂದು ಕಷ್ಟ ಮಾಡೋದಕ್ಕೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇದೆಲ್ಲವನ್ನೂ ಮಾಡಬೇಕು. ಅದರಿಂದ ಇದೆಲ್ಲ ಮಾಡಿ ಮಂಥನ ಮಾಡಿದ್ರೆ, ಧ್ಯಾನದಲ್ಲಿ ಮಂಥನ ಮಾಡಿದ್ರೆ ಮೋಕ್ಷೋಪಾಯ ಸಿದ್ಧಿ. ಅದಕ್ಕೆ ಯಾವ್ದಾದ್ರು ಒಂದು ಹೋಗ್ಬೋದು ಅಂತ ಹೇಳಿದ್ವಿ. ಅದರಲ್ಲಿ ಒಂದೇ ಅಲ್ಲ, ಬೇರೆ ಬೇರೆನೆ. ಅದರಿಂದ ಭೇದ ವ್ಯಪದೇಶಾಚ್ಯ ಅಂದ್ರೆ ಒಂದೊಂದು ಇದು ಬ್ರಹ್ಮವಿದ್ಯೆಯು ಬೇರೆ ಬೇರೆನೆ. ಅದು ಯಾವುದನ್ನ ತಗೊಳ್ತಾನೆ, ಒಂದು ದಾರಿ ವಿದ್ಯೆ ತಗೊಂಡ್ರೆ ದಾರಿ ವಿದ್ಯೆ ಹೇಳಿರುವಂತ ಗುಣಗಳನ್ನೇ ಉಪವಾಸ ಮಾಡಬೇಕು. ವೈಶ್ವಾನರ ವಿದ್ಯೆ ತಗೊಂಡ್ರೆ ಅದಕ್ಕೆ ಹೇಳಿರೋ ಗುಣಗಳನ್ನೇ ತಗೋಬೇಕು. ಅದೇ ತರ ಪಂಚಾಗ್ನಿ ವಿದ್ಯೆ ತಗೊಂಡ್ರೆ ಅದಕ್ಕೆ ಹೇಳಿರೋ ಗುಣಗಳನ್ನೇ ಮಾಡಬೇಕು. ಸದ್ವಿದ್ಯೆ ತಗೊಂಡ್ರೆ ಅದಕ್ಕೆ ಹೇಳಿರೋದೇ ಮಾಡಬೇಕು. ಸಂವರ್ಗ ವಿದ್ಯೆ ತಗೊಂಡ್ರೆ ಅದಕ್ಕೆ ಹೇಳಿರೋ ಏನೇನು ಗುಣಗಳನ್ನ ಹೇಳಿದ್ಯೋ ಕಡೆಗೆ ಏನಂದ್ರೆ ಎಲ್ಲವೂ ಭಗವಂತನ ಗುಣಗಳಲ್ಲೇ ಹೋಗಿ ಲಯಿಸುತ್ತೆ. ಭಗವಂತನ ಧ್ಯಾನ ಮಾಡಬೇಕು ಅಂದ್ರೆ ಭಗವಂತನ ಗುಣಗಳನ್ನೇ ಧ್ಯಾನ ಮಾಡೋದಷ್ಟೇ ವ್ಯತ್ಯಾಸ. ಅದಕ್ಕೆ ಎಲ್ಲವೂ ಭಗವಂತನ ಗುಣಗಳಲ್ಲೇ ಹೋಗುತ್ತೆ. ಹಾಗಾಗಿ ಸಹಸ್ರನಾಮವೂ ಸಹ ಭಗವಂತನ ಗುಣಗಳನ್ನೇ ಹೇಳುತ್ತೆ. ಅದನ್ನ ಧ್ಯಾನ ಮಾಡೋದು ಈ ಉಪಾಸನೆ ಆಗಲ್ಲ, ಅದು ಉಪಾಸನೆಗೆ ಸಮನ ಆಗುತ್ತೆ ಅಂತ ಹೇಳ್ತಾರೆ. ಉಪಾಸನೆ ಆಗಲ್ಲ ಅದಕ್ಕೆ ಬೇರೆ, ಆ ಉಪಾಸನೆಯ ಸಮ ಅದಕ್ಕೆ ಅದೇ ತರ ಬರುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ಕೊಡ್ತಾರೆ. ಅದಕ್ಕೆ ಅಂದ್ರೆ ಇವಾಗ ಇದು ವಾಕ್ಯಕಾರರು ಏನಂದ್ರೆ, ಇಲ್ಲ ಭಕ್ತಿಯನ್ನಾದ್ರೂ ಮಾಡಿ, ಇಲ್ಲ ಭಕ್ತಿ ಯೋಗವನ್ನ ಮಾಡಿ, ಎರಡಕ್ಕೂ ಉದ್ದೇಶ ಮೋಕ್ಷ. ಇದರಲ್ಲಿ ಯಾವ ಮೂರು ವ್ಯಾಖ್ಯಾಕಾರರು, ಈ ಶಂಕರರು ಇನ್ನೂ ಅದ್ಭುತವಾಗಿ ಹೇಳಿದ್ದಾರೆ. ತೋರಿಸ್ತೇನೆ. ಶಂಕರರು ಸಹ ಪುನರಾವರ್ತಿ ಇಲ್ಲದೆ ಇರೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸಿದ್ಧಾಂತ ಬೇರೆ ಆದ್ರೂ ಇದೇ ಹೇಳ್ಬೇಕಾದ್ರೆ ಅದು ಹೇಳಿದ್ದಾರೆ. ಹಾಗೆ ಎಲ್ಲವೂ ಸಹ ಮೋಕ್ಷಕ್ಕೆ ಈ ಉಪಾಸನೆ ಅನ್ನೋದಕ್ಕೆ ಬಹಳ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಇವರು ಡೆಫಿನೇಷನ್ ಕೊಡ್ತಾರೆ. ಇವರು ಅದ್ಭುತವಾಗಿ ಒಂದು ಡೆಫಿನೇಷನ್ ಕೊಡ್ತಾರೆ. ಕಡೆಗೆ ವಾಕ್ಯಕಾರ ವೇದನಂ ಉಪಾಸನಂ ಸ್ಯಾತೆ ತದ್ವಿಷಯ ಶ್ರವಣಾತೆ. ಅದಕ್ಕೆ ವೇದನ ಉಪಾಸನ ಅನ್ನೋದು ಅದಕ್ಕೆ ತದ್ವಿಷಯ ಶ್ರವಣಾತೆ. ಆ ಥರ ಶ್ರುತಿಗಳಲ್ಲಿ ಹೇಳಿರೋದು ಅನೇಕ ಇದರಲ್ಲಿ ವೇದನ ಅಂದ್ರೆ ಉಪಾಸನೆ, ಇದನ್ನು ಅನೇಕ ಕಡೆ ವೇದನ ಅಂದ್ರೆ ಒಂದೇ, ಉಪಾಸನೆ ಅಂದ್ರೆ ಒಂದೇ, ಎಲ್ಲವನ್ನು ಹೇಳಿದೆ. ಇದಮೇವ ಉಪಾಸನಂ ವಿಪಕ್ತಿಮಂ ಭಕ್ತಿ ಇತಿ ಉಚ್ಯತೆ. ಮೊದಲು ಉಪಾಸನೆ ಮಾಡ್ಬಿಟ್ಟು ಡಿಫೈನ್ ಮಾಡ್ಬಿಟ್ರು. ಉಪಾಸನೆ ಹೇಳ್ಬಿಟ್ಟು ಇದಮೇ ಉಪಾಸನಂ ವಿಪಕ್ತಿಮಂ ಭಕ್ತಿ ಅಂತ ಹೇಳ್ಬಿಟ್ರು. ಅದನ್ನ ಇವಾಗ ಇದು ವಿಪಕ್ತಿಮಂ ಭಕ್ತಿ ಅಂದ್ರೆ ಉಪಾಸನೆಯದು ಭಕ್ತಿಯ ಪರಾಕಾಷ್ಠೆ, ಅತ್ಯುಚ್ಛ್ರಾಯವಾದ ಭಕ್ತಿ, ಅದೇ ಉಪಾಸನ. ಅದನ್ನೇ ಸಹ ಉಚ್ಯತೆ ನಾನ್ಯತೆ ಅನ್ನೋದು. ಹಾಗಾಗಿ ಇದು ನಾವು ಮಾಡುವ ಭಕ್ತಿ ಇದೆಯಲ್ಲ, ಭಕ್ತಿಯೋಗದಲ್ಲಿ ಮಾಡುವ ಭಕ್ತಿಯು ಎರಡು ಪರಾಕಾಷ್ಠೆಯಾಗಿರ್ಬೇಕು. ಮತ್ತೆ ಅದು ಹೇಗೆ ಒಂದಾಗುತ್ತೆ ಅನ್ನೋದಕ್ಕೆ ಅವಾಗ ಹೇಳ್ತಾರೆ. ಕುತಃ ಅಂತ ತಾವು ಪ್ರಶ್ನೆ ಹಾಕೊಂಡು ಹೇಗೆ ಅಂದ್ರೆ, ಸಂಯೋಗ ರೂಪ ಚೋದನಾಖ್ಯ ಅವಿಶೇಷ ಅಂತ ಅಂದ್ಬಿಟ್ಟು ತಾನೇ ವರ್ಣಿಸ್ತಾ ಇದ್ರೆ, ಇದು ಸಂಯೋಗ ಎರಡು ಅಂದ್ರೆ ಭಕ್ತಿಯೋಗಗಳು ಮಾಡುವ ಇದು ಮತ್ತೆ ನಾವು ಮಾಡುವ ಭಕ್ತಿ ಎರಡೂ ಹೆಚ್ಚು ಕಡಿಮೆ ಒಂದೇ ತರ ಆಗುತ್ತೆ. ಆದ್ರೆ ಹೇಳಿರುವ ಲಕ್ಷಣಗಳು, ಅವ್ರು ಹೇಳಿರುವಂತ ಲಕ್ಷಣ 4 ಲಕ್ಷಣ ಹೇಳಿದ್ರಲ್ಲ, ಸಂಯೋಗ ರೂಪ ಚೋದನ ಆಖ್ಯ, ಆ 4 ಹೊಂದುತ್ತೆ ತೋರಿಸ್ಕೊಡ್ತಾರೆ. ಹೇಳ್ತಾರೆ ಜ್ಞಾಪ್ಯತೆ ಹೇಳ್ತಾರೆ. ಉಪಾಸನಶ್ಚ ಏವಂ ಭಕ್ತೇರಪಿ ಮೋಕ್ಷ ಲಕ್ಷಣ ಫಲೇನ. ಉಪಾಸನದಲ್ಲಿ ಮಾಡುವಾಗ ಹೇಗೆ ಭಕ್ತಿಯವ್ರು ಮಾಡ್ತಾರೋ ಆ ಭಕ್ತಿ ಅದೇ ತರ ಭಕ್ತೇರಪಿ ಅಂದ್ರೆ ನಾವು ಮಾಡುವ ಭಕ್ತಿಯೂ ಸಹ ಮೋಕ್ಷ ಲಕ್ಷಣೇನ, ಮೋಕ್ಷ ಲಕ್ಷಣದಿಂದ ಅದು. ಅವಾಗ ಸಂಯೋಗ ಅನ್ನೋದು ಸಂಯೋಗ ಅನ್ನೋದು ಭಗವಂತನ ಮೋಕ್ಷ ಫಲದಲ್ಲಿ ಸಂಯೋಗವಾಗೋದು. ಅದರಿಂದ ಏನು ಹೇಳ್ತಾರೆ, ಮೋಕ್ಷ ಲಕ್ಷಣೇನ ಫಲೇನ ಸಂಯೋಗ. ಅಲ್ಲೂ ಮೋಕ್ಷ ಲಕ್ಷಣ ಫಲ ಮೋಕ್ಷವನ್ನು ಹೇಳಿದೆ, ಇಲ್ಲೂ ಫಲ ಮೋಕ್ಷ ಆದ್ರಿಂದ ಅದರ ಸಂಯೋಗ ಆಗೋದ್ರಿಂದ ಸಂಯೋಗಕ್ಕೆ ಟಿಕ್ ಮಾರ್ಕ್ ಆಗಿದ್ದಾಯ್ತು. ಕಡೆಗೆ ಇನ್ನೊಂದು ಹೇಳ್ತಾರೆ, ಯಥಾ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾ ವಿಕ್ಲುಪ್ತೋ ಯೇನಂ ವಿದುರಮೃತಾಸ್ತೆ ಭವಂತಿ ಅಂತ ಉಪನಿಷತ್ ಮಂತ್ರ ಬರುತ್ತೆ, ನಾರಾಯಣೀಯ ಮಂತ್ರದಲ್ಲಿ ಬರುತ್ತೆ. ಅದರಲ್ಲಿ ಬರುತ್ತೆ. ಅದರಲ್ಲಿ ಈ ಭಕ್ತಿ ಅನ್ನೋದು ಹೃದಿ, ಅದಕ್ಕೆ ಇಲ್ಲಿ ಲಿಂಕ್ ಮಾಡ್ತಾರೆ ಇವರು. ಆ ಭಕ್ತಿ ಅನ್ನೋದೇನು ಅಂದ್ರೆ ಹೃದಯ ಪೂರ್ವಕವಾಗಿರ್ಬೇಕು ಅನ್ನೋದು. ಭಕ್ತಿ ಮತ್ತು ಹೃತ್ ಅನ್ನೋದಕ್ಕೆ ಎರಡೂ ಒಂದೇ ಅನ್ಬಿಟ್ಟು ಇವರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ಕೊಂಡು ಹೋಗ್ತಾರೆ. ಯಾತ ಶ್ರುತಿನೇ ಹೇಳುತ್ತೆ, ನಸಂದೃಶೇ ತಿಷ್ಠತಿ ರೂಪಮಸ್ಯ. ಆ ಭಗವಂತನ ರೂಪ ಅದನ್ನ ಅದು ನ ತಿಷ್ಠತಿ, ಅದು ನಮಗೆ ಒಂದು ಹಿಡಿತಕ್ಕೆ ನಿಲ್ಲುವಂಥದ್ದಲ್ಲ. ಅಸ್ಯ ರೂಪಂ, ಭಗವಂತ ರೂಪಂ ನ ತಿಷ್ಠತಿ, ಮನಸ್ಸಿನಲ್ಲಿ ನಿಲ್ಲೋದಿಲ್ಲ ನಮಗೆ. ಆಮೇಲೆ ಯಾಕೆಂದ್ರೆ ಹೋಗ್ಲಿ ನ ಚಕ್ಷುಷಾ ಪಶ್ಯತಿ, ಕಣ್ಣಲ್ಲಿ ನೋಡೋಕ್ಕಾಗುತ್ತಾ, ಅದು ಆಗಲ್ಲ. ಕಶ್ಚಿದೈನಂ, ಕಣ್ಣಲ್ಲೂ ನೋಡೋಕ್ಕಾಗಲ್ಲ. ಅದಕ್ಕೆ ಹೃದಾ ಮನೀಷಾ ಅಭಿಕ್ಲುಪ್ತ. ಮನೀಷ ಅಂದ್ರೆ ಇಲ್ಲಿ ಯಾರು ಭಕ್ತಿ ಯೋಗ ಮಾಡೋರು ಇಲ್ಲ ಭಕ್ತಿಯನ್ನು ಉಪಯೋಗ ಮಾಡೋ ಮನುಷ್ಯರು ಹೃದಾ ಮನೀಷಾ ಅಭಿಕ್ಲುಪ್ತ, ಮನಸ್ಸಿನ ಹೃದಯಾಂತರದಲ್ಲಿ ಭಗವಂತನ ನಾವು ಒಂದು
ಊಹೆ ಮಾಡ್ಕೊಂಡು ಧ್ಯಾನಿಸ್ಕೋಬೇಕು ಅದಕ್ಕೆ. ಹಾಗಾಗಿ ಇಲ್ಲಿ ಭಕ್ತಿ ಮತ್ತು ಹೃತ್ ಎರಡನ್ನೂ ಸೇರಿಸ್ತಾರೆ. ಭಕ್ತಿಯಿಂದ ಅಂದ್ರೆ ಹೃದಯಾಂತರಾಳದಿಂದ ಮಾಡುವ ಪ್ರೇಮವೇ ಭಕ್ತಿ ಅಂತ ಇವರ ಡೆಫಿನೇಷನ್. ಭಕ್ತಿಗೂ ಹೃತ್ಗೂ ಹೃದಯಕ್ಕೂ ಒಂದೇ ಸಮಾನ ಅಂದ್ರೆ ಹೇಳ್ತಾರೆ. ಅದಕ್ಕೆ ಹೃದಯಾಂತರಾಳದ ಭಕ್ತಿಯಿಂದ ಅಂದ್ರೆ ಮತ್ತೆ ಬುದ್ಧಿಯಿಂದ ಮಾಡುವಂತಹ ಏವಂ ವಿದುಹು ಅಮೃತಾತೇ ಭವಂತಿ ಅಂತ ಯಾರು ಈ ತರ ಹೇಳ್ತಾರೋ, ಹೃದಯಮನೀಷಾ ಮನಸ ಅಗಲ್ಪಿತ ಶ್ರುತಿ ಹೇಳೋದನ್ನೇ ತಗೊಳ್ತಾರೆ. ಅಲ್ಲಿ ಹೃದಯಮನೀಷಾ ಅಂತ ಭಕ್ತಿ ಹೇಳೋದ್ರಿಂದ ಹೃದಯಪೂರ್ವಕವಾಗಿದ್ದ ಭಕ್ತಿಯಿಂದ ಕಣ್ಣಲ್ಲಿ ನೋಡೋಕ್ಕಾಗಲ್ವ ಅಂದ್ರೆ ಮನಸ್ಸಿನಲ್ಲಿ ಕಂಡ್ಕೋಬಹುದು. ಏನಂದ್ರೆ ಮನಸ ಏಂ ವಿದುಹು ಅಮೃತಾಹ ತೇ ಭವಂತಿ, ಯಾರು ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡ್ಕೊಳ್ತಾರೋ ತೇ ಅಮೃತಾಹ ಭವಂತಿ ಶ್ರುತಿ ಹೇಳುತ್ತೆ, ಅವರು ಮೋಕ್ಷವನ್ನೇ ಪಡಿತಾರೆ ಅನ್ಬಿಟ್ಟು ಅಂತ. ಆಗ ಅದಕ್ಕೆ ಇತಿ ಹೃತ್ ಇತಿ ಭಕ್ತಿ, ಅದರಿಂದ ಹೃತ್ ಅನ್ನೋದು ಶ್ರುತಿಯಲ್ಲಿ ಭಕ್ತಿಗೆ ಸಮಾನವಾಗಿ ಹೇಳಿದೆ. ಅದರಿಂದ ಮನಸ್ಸಿನ ಆಳದಿಂದ ಮಾಡುವ ಪ್ರೇಮವೇ ಭಕ್ತಿ ಅಂದ್ಬಿಟ್ಟು ಇವರ ಡೆಫಿನೇಷನ್ ಅದು. ಆಮೇಲೆ ಶುತ್ಯಂತರೇಣ ಸ್ಮೃತಿಭಿಶ್ಚ, ಅದಕ್ಕೆ ನಸಂದೃಶೇ ತಿಷ್ಠತಿ ಉಪಕ್ರಮ್ಯ ಅಂತ. ಅದಲ್ಲದೇನೆ ಇದು ಎಲ್ಲಾ ವೇದಾಂತಗಳಲ್ಲೂ ಸಹ ಶ್ರುತ್ಯಂತರೇಣ ಅಂದ್ರೆ ಬೇರೆ ಶ್ರುತಿಗಳಲ್ಲಿ ಅಂದ್ರೆ ನಸಂದೃಶೇ ತಿಷ್ಠತಿ ರೂಪಮಸ್ಯ ಅಂತ ಹೇಳಿದ್ದು ಇದು ಉಪಕ್ರಮ ಮಾಡಿದ್ದು. ಅದಕ್ಕೆ ಬೇರೆಯ ಉಪನಿಷತ್ತುಗಳಲ್ಲಿ ಬೇರೆಯ ಅನೇಕ ಶ್ರುತಿಗಳಿದೆಯಲ್ಲ ಅಲ್ಲಿ ಬರುತ್ತೆ. ಭಕ್ತಾಚ ದತ್ಯಾಚ ಸಮಾಹಿತಾತ್ಮಾಂ ಜ್ಞಾನ ಸ್ವರೂಪಂ ಪರಿಪಶ್ಯತೀಹ ಇತಿ ಹೃಚ್ಛಬ್ದ ಸ್ಥಾನೇ ಭಕ್ತಿ ಪ್ರಯೋಗಾತ್. ಇನ್ನೊಂದು ಮಂತ್ರದಲ್ಲಿ ಬರುತ್ತೆ ಭಕ್ತಾಚ ಧೃತ್ಯಾಚ ಸಮಾಹಿತಾತ್ಮ, ಯಾರು ಮನಸ್ಸಿನಲ್ಲಿ ಸಮಾಹಿತನಾಗಿ ಭಕ್ತಿಯನ್ನು ಧರಿಸ್ಕೊಳ್ತಾನೋ ಅಂತ. ಅವಾಗ ಭಕ್ತಿಗೂ ಹೃದಯಗೂ ಒಂದು ಸಂಬಂಧ ಬಂತು ಅಂದ್ರೆ. ಆಮೇಲೆ ಜ್ಞಾನ ಸ್ವರೂಪಂ ಪರಿಪಶ್ಯತೀಹ, ಭಗವಂತನ ಜ್ಞಾನ ಸ್ವರೂಪವನ್ನು ಪರಿಪಶ್ಯತಿ ಇಹ ಪಶ್ಯತಿ ಅನ್ನಂದ ಎಲ್ಲಿ ಬರ್ತಾನೆ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಳ್ತಾನಲ್ಲ, ಅದರಿಂದ ಹೃಶಬ್ದ ಸ್ಥಾನೇ ಭಕ್ತಿ ಪ್ರಯೋಗಾತೆ. ಅದರಿಂದ ಹೃದಯ ಸ್ಥಾನದಲ್ಲಿ ಭಕ್ತಿ ಪ್ರಯೋಗ ಮಾಡಿದೆ. ಭಕ್ತಿ ಅಂದ್ರು ಒಂದೇ, ಹೃತ್ ಅಂದ್ರು ಒಂದೇ ಅಂತ ಎರಡೂ ಹೇಳ್ತಾರೆ ಅದಕ್ಕೆ. ಆಮೇಲೆ ಒಂದು ಹೇಳ್ತಾರೆ ಯಥಾಚ ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತು ಅನನ್ಯಯ ಅನ್ಬಿಟ್ಟು, ಭಕ್ತ್ಯಾದು ಅನನ್ಯಯ ಶಕ್ಯ ಭಕ್ತಾಮ ಅಭಿಜಾನಾತಿ ಅನ್ಬಿಟ್ಟು ಮೂರು ಇದು ಶ್ರುತಿ ಹೇಳೋದು. ಸ್ಮೃತಿ ಹೇಳ್ಬೇಕಲ್ಲ, ಸ್ಮೃತಿಯನ್ನು ಸಹ ಮೂರು ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತಾರೆ. ಅದರಲ್ಲಿ 8ನೇ ಅಧ್ಯಾಯದ ಬಂದರು ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತು ಅನನ್ಯಯ ಯಸ್ಯಾಂತಾನಿ ಭೂತಾನಿ ಏನ ಸರ್ವವಿದಂ ತತಂ ಅನ್ಬಿಟ್ಟು ಒಂದು. ಅದರಲ್ಲಿ ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತು ಅನ್ಯಯ ಅಂದ್ರೆ ಭಕ್ತಿಯಿಂದ ಅತ್ಯಂತ ಭಕ್ತಿಯಿಂದ ಲಭ್ಯವಾಗುತ್ತೆ. ಏನಪ್ಪಾ ಅಂದ್ರೆ ಅನನ್ಯಯ ಭಕ್ತಿಯಿಂದ ಏನ್ ಲಭ್ಯವಾಗುತ್ತೆ, ಪುರುಷಸ್ಸ ಪರಃ ಪಾರ್ಥ, ಆ ಪುರುಷನನ್ನೇ ಪಡ್ಕೋಬಹುದು. ಯಸ್ಯಾಂತಾನಿ ಭೂತಾನಿ ಏನ ಸರ್ವವಿದಂ ತತಂ, ಯಸ್ಯ ಅಂತಾನಿ ಭೂತ ಅನ್ನೋ ಎಲ್ಲ ಕರ್ಮಗಳೆಲ್ಲ ಕಳೆದ ಮೇಲೆ ಅವಾಗ ಎಲ್ಲವೂ ಏನ ಸರ್ವವಿದಂ ತತಂ, ಅವನು ಭಗವಂತನ್ನೇ ಪಡ್ಕೊಳ್ತಾನೆ ಅಂತ ಒಂದು. ಮತ್ತೆ ಇನ್ನೊಂದು ತೆಗಿತಾರೆ 11ನೇ ಅಧ್ಯಾಯದಲ್ಲಿ ಬರುತ್ತೆ ಅದಕ್ಕೆ ಭಕ್ತ್ಯಾತ್ ಅನನ್ಯಯ ಶಕ್ಯ ಅಹಮೇಹಂ ವಿದೋರ್ಜುನ ಜ್ಞಾತುಂ ದ್ರಷ್ಟಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಅಂತ 11ನೇ ಅಧ್ಯಾಯ ಬರುತ್ತೆ. ಅಂದ್ರೆ ಅನನ್ಯಯ ಭಕ್ತಿಯೇನ ಶಕ್ಯ, ನನ್ನನ್ನು ಪಡೆಯಕ್ಕೆ ಯಾರು ಹೇಳ್ತಾರೆ ಅನನ್ಯವಾದ ಭಕ್ತಿಯಿಂದ ಮಾತ್ರ ಸಾಧ್ಯ. ಅಂದ್ರೆ ಇಲ್ಲಿ ನಮಗೆ ಭಕ್ತಿ ಯೋಗ ಸಾಧ್ಯವಿಲ್ವಲ್ಲ, ಅದಕ್ಕೆ ಈಗ ಭಕ್ತಿಗೆ ಹೇಳ್ಕೊಂಡ್ಬರ್ತಾ ಇದ್ದಾರೆ ಮತ್ತೆ. ಅದರಿಂದ ಅನನ್ಯಯ ಭಕ್ತಿಯ ಶಕ್ಯ, ಅನನ್ಯವಾದ ಭಕ್ತಿಯಿಂದಲ ಮಾತ್ರ ಒಬ್ಬನಿಗೆ ಪಡೆಯಲು ಸಾಧ್ಯ. ಅಹಮೇವಂ ಇದು ಅಂತ ನನ್ನನ್ನ ಅಹಮೇವಂ ಭಕ್ತ್ಯನನ್ಯ ಶಕ್ತಿ ಅನನ್ಯಯ ಭಕ್ತಿಯ ಶಕ್ಯ, ನನ್ನನ್ನ ಪಡ್ಕೊಳ್ಳೋದಕ್ಕೆ ಅನನ್ಯವಾದ ಭಕ್ತಿಯಿಂದ ಮಾತ್ರ ಅರ್ಜುನ ನನ್ನಿಂದ ಮಾತ್ರ ಪಡೆಯಕ್ಕಾಗುತ್ತೆ. ಆಮೇಲೆ ಜ್ಞಾತಂ ದಷ್ಟುಂಚ ತತ್ವೇನ ಪ್ರವೇಶ. ಆಮೇಲೆ ಏನ್ ಮಾಡ್ತಾರೆ, ಆಗ ತತ್ವೇನ ಜ್ಞಾತುಂ ದ್ರಷ್ಟುಂ, ಆಗ ನನ್ನ ಈ ತರ ಭಕ್ತಿಯಿಂದ ಮಾಡಿದ್ರೆ ಅವರ ಮನಸ್ಸಲ್ಲಿ ನನ್ನನ್ನ ತಿಳ್ಕೊಳ್ಳೋಕ್ಕೂ ಆಗುತ್ತೆ, ನೋಡೋದಕ್ಕೂ ಆಗುತ್ತೆ. ತತ್ವೇನ ಜ್ಞಾತುಂ, ನಾ ಯಥಾ ತತ್ವೇನ ಯಾವ ತರ ನನ್ನ ಸ್ವರೂಪ ಸ್ಥಿತಿ ಇದೆಯೋ ಆ ತರ ತಿಳ್ಕೊಳ್ತಾರೆ. ತಿಳ್ಕೊಂಡು ಪ್ರವೇಷ್ಟುಂಚ, ಆಮೇಲೆ ಪ್ರವೇಷ್ಟುಂ ಅಂದ್ರೆ ಮೋಕ್ಷಕ್ಕೆ, ಪ್ರವೇಷ್ಟುಂ ಅಂದ್ರೆ ಹೋಗಿ ಸೇರ್ತಾರೆ ಅಂತ. ಪ್ರವೇಷ್ಟುಂಚ ಪರಂತಪ, ನನ್ನನ್ನೇ ಬಂದು ಸೇರ್ಕೊಳ್ತಾರೆ ಅಂತ ಹೇಳ್ತಾರೆ. ಅಲ್ಲೂ ಸಹ ಅನನ್ಯಯ ಭಕ್ತಿ ಅಂತ ಹೇಳೋದ್ರಿಂದ ಆ ಭಕ್ತಿಯಿಂದ ಒಂದು ತೆಗೆದ್ರು. ಅದಾದ್ಮೇಲೆ 18ನೇ ಅಧ್ಯಾಯದಲ್ಲೂ ಒಂದು ಹೇಳ್ತಾರೆ ಅದರಲ್ಲಿ ಏನಂದ್ರೆ ಇವರು ಭಕ್ತಾಮಾಂ ಅಭಿಜಾನಾತಿ ಅಂತ ಅವ್ರು ಒಂದೊಂದೇ ತೆಗಿತಾರೆ ಅವರು. ಅದು ನಾವು ಪೂರ್ತಿ ಮಾಡ್ಕೋಬೇಕು, ಯಾಕಂದ್ರೆ ಅವರು ಇದಕ್ಕೋಸ್ಕರ ಪೂರ್ತಿಯಾಗಿ ಬರೋದು ಎಲ್ಲರಿಗೂ ಚೆನ್ನಾಗಿ ಮನಸ್ಸಲ್ಲಿ ಬೈಹಾಟ್ ಆಗಿರೋದಂತ ಅದನ್ನ ಮಾತು ತೆಗಿತಾರೆ. ಅದ್ರ 18ನೇ ಅಧ್ಯಾಯದ 55ನೇ ಶ್ಲೋಕ ಅದು. ಭಕ್ತ್ಯಾಂ ಅಭಿಜಾನಾತಿ ಯಾವನ್ ಯಶ್ಚಾತ್ಮಿ ತತ್ವದಃ ತಥೋ ಮಾಂ ತತ್ವತೋ ಜ್ಞಾತ ದಿಶತೆ ತದನಂತರಂ. ಅವಾಗ
ಮಾಂ ಭಕ್ತಿಯಿಂದಲೇ ಮಾಂ ಅಭಿಜಾನಾತಿ, ಭಕ್ತಿಯಿಂದಲೇ. ಇದಕ್ಕೆ 18ನೇ ಅಧ್ಯಾಯ ಕಡೆಯಲ್ಲಿ ಹೇಳೋದು. ಇದೆಲ್ಲ ಹೇಳ್ಕೊಂಬಂದ್ರು ಕಡೆಗೆ ಭಕ್ತಿಯಿಂದಲೇ ಮಾತ್ರ ನನ್ನ ತಿಳ್ಕೊಳ್ಳು ಸಾಧ್ಯ. ಯಾಕೆಂದ್ರೆ ಭಗವಂತನಿಗೆ ಅವನಿಗೆ ಕೈ ಇಲ್ಲ, ಕಾಲಿಲ್ಲ, ಏನೂ ಇಲ್ಲ ಅಂತ ಶ್ರುತಿ ಹೇಳುತ್ತೆ. ಹೇಗೆ ಅವನಿಗೆ ತಿಳಿಯೋದು ಅಂದ್ರೆ ಭಕ್ತಿಯಿಂದ ಮಾತ್ರ ನಾನು ತಿಳಿಬಹುದು. ಜಾತಿ ಯಾವನ್ಯಶ್ಚಾಸ್ಮಿ ತತ್ವ ಅನ್ಯಾಶ್ಮ, ತತ್ವತಃ ನನ್ನನ್ನ ಯಾರು ಈ ತರ ತಿಳ್ಕೊಳ್ತಾರ ಅವರು ತಥೋಮಾಂ ತತ್ವತೋ ಜ್ಞಾತ್ವ, ನನ್ನ ಈ ತರ ಧ್ಯಾನ ಮಾಡೋದ್ರಿಂದ ನನ್ನನ್ನ ತತ್ವತವಾಗಿ ತಿಳ್ಕೊಳ್ತಾರೆ. ಮಾಡ್ಬಿಟ್ಟು ವಿಶತೆ ತದನಂತರಂ, ವಿಶತಿ ಅಂದ್ರೆ ಹೊಕ್ಕೋದು, ವಿಶತೆ ತದನಂತರಂ ನನ್ನ ಸ್ಥಾನಕ್ಕೆ ಹೋಗ್ತಾರೆ ಅಂದ್ರೆ ಬರ್ತಾರೆ ಅಂತ ಅರ್ಥ. ವಿಶತಿ ನನ್ನ ಸ್ಥಾನಕ್ಕೆ ಬಂದು ಸೇರ್ತಾರೆ ಅಂತ, ತದನಂತರಂ ಆ ನಂತರದಲ್ಲಿ ನನ್ನನ್ನೇ ಬಂದು ಸೇರಿಕೊಳ್ತಾರೆ ಅಂತ. ಹಾಗಾಗಿ ಇಲ್ಲಿ ಎಲ್ಲವೂ ಸಹ ಇಲ್ಲಿ ಪ್ರತಿಯೊಂದು ಹೇಳ್ತಾರೆ ಕಡೆಗೆ. ಆಮೇಲೆ ರಾಮಾಯಣದಲ್ಲೂ ಸಹ ಯುದ್ಧಕಾಂಡದಲ್ಲೂ ಮಾತುಕೊಳ್ತಾ ಇದ್ನ ಕೆಲವು ಶ್ಲೋಕ ಅಂತ ಹೇಳ್ತಾರೆ. ನಾವು ಭಕ್ತಿಯ ಬಗ್ಗೆ ಹೇಳುವಂತಹದ್ದನ್ನ ಅಮೋಘ ಎಲ್ಲವನ್ನೂ ಸಹ ತೆಗೆದುಕೊಳ್ತಾರೆ. ಅಮೋಘಾಸ್ತೆ ಭವಿಷ್ಯಂತಿ ಭಕ್ತಿ ಮಂತಿಶ್ಚ ಯೋ ನರಾಹ, ಇದು ಬ್ರಹ್ಮನ ಸ್ತುತಿ. ಬ್ರಹ್ಮ ಸ್ತೋತ್ರ ಮಾಡ್ಬೇಕಾದ್ರೆ ರಾಮನ್ನ ಹೇಳುವಂತಹದ್ದು. ಅದನ್ನ ಪೂರ್ಣವಾಗಿ ಅಲ್ಲಿ ಹೇಳಿರೋದ್ರಿಂದ ನಾ ಅದನ್ನ ಪೂರ್ಣವಾಗಿ ಹೇಳಕ್ ಹೋಗೋದಿಲ್ಲ. ಇದು ಅಮೋಘ ಭಕ್ತಿಮಂತಶ್ಚ ಯೋ ನರಃ ಅಮೋಘಾಹ ತೇ ಭವಿಷ್ಯಂತಿ, ಯಾರು ನಿನ್ನನ್ನು ಭಕ್ತಿಯಿಂದ ನಿನ್ನನ್ನ ಅವರೇ ನಿನ್ನ ತರ ಆಗ್ತಾರೆ, ನಿನ್ನನ್ನ ಬಂದು ಸೇರ್ಕೊಳ್ತಾರೆ ಅಂತ ಹೇಳೋದನ್ನು ಸಹ ರಾಮಾಯಣದಲ್ಲಿ ಬ್ರಹ್ಮನ ಸ್ತೋತ್ರದಲ್ಲಿ ಬರುವಂತಹದ್ದು. ಅದಾದ್ಮೇಲೆ ವಾಮನ ಪುರಾಣ ಅಂತ ತೆಗಿತಾರೆ. ಎಷ್ಟೊಂದು ಉದಾಹರಣೆ ತೆಗಿತಾರೆ. ವಾಮನ ಪುರಾಣ ತೆಗಿತಾರೆ. ಯೇಷಾಂ ವಿಷ್ಣು ಪ್ರಿಯೋ ನಿತ್ಯಂ ಯೋ ವಿಷ್ಣು ಸತತಂ ಪ್ರಿಯಾಹ ನತೇ ಪುನಃ ಸಂಭವಂತಿ ತದ್ಭಕ್ತ ತತ್ಪರಾಮಣಾಹ. ಅಂದ್ರೆ ಯೇಷಾಂ ವಿಷ್ಣು ನಿತ್ಯಂ ಪ್ರಿಯ, ಯಾರಿಗೆ ವಿಷ್ಣು ನಿತ್ಯವೂ ಪ್ರಿಯನಾಗಿರ್ತಾನೋ, ಯೋ ವಿಷ್ಣೋ ಸತತಂ ಪ್ರಿಯಾಹ, ಯಾರು ವಿಷ್ಣುವಿಗೆ ಸತತವಾಗಿ ಪ್ರಿಯ ಆಗಿರ್ತಾರೋ, ಯಾರಿಗೆ ವಿಷ್ಣು ಪ್ರಿಯನಾಗಿರ್ತಾನೋ, ಯಾರು ವಿಷ್ಣುವಿಗೆ ಅತ್ಯಂತ ಪ್ರಿಯರಾಗಿರ್ತಾರೋ, ಎರಡನ್ನು ಹೇಳ್ತಾರೆ. ನತೇ ಪುನಃ ಸಂಭವಂತಿ, ಅಂತಹ ತದ್ಭಕ್ತಾ ಪುನಃ ನ ಸಂಭವಂತಿ, ಅಂತಹ ಭಕ್ತರು ಮತ್ತೆ ಈ ಭೂಲೋಕದಲ್ಲಿ ನ ಸಂಭವಂತಿ ತತ್ಪರಾಮಣಾಹ ಅಂದ್ಬಿಟ್ಟು ಅದನ್ನ ಮತ್ತೆ ಇಲ್ಲಿ ಹುಟ್ಟೋದಿದ್ದಾರೆ. ಅದರಲ್ಲಿ ತತ್ಪರ ಅಮನಾಹ, ಅವರ ತತ್ಪರಾಮನಾಹ ಅವನಲ್ಲೇ ಮನಸ್ಸಿಟ್ಟಿರೋದ್ರಿಂದ, ಪರಾಮನಾಹ ಅದು ನಕಾರ ನತ್ವ ಬರುತ್ತೆ. ಅವನಲ್ಲೇ ಮನಸ್ಸಿಟ್ಟೋದ್ರಿಂದ, ಅವನನ್ನೇ ತಲ್ಲೀನತೆಯಾಗಿ ಭಕ್ತಿ ಇರೋದ್ರಿಂದ ಅವ್ರು ಮತ್ತೆ ಇಲ್ಲಿ ಬರೋದಿಲ್ಲ ಅಂತ ಅಲ್ಲಿ ಹೇಳೋದಂತೂ ಅದನ್ನು ಸಹ ತೋರಿಸ್ಕೊಡ್ತಾರೆ. ಇದರಲ್ಲಿ ಸುಮಾರು ಎಷ್ಟೊಂದು ಅಂದ್ರೆ ಶ್ರುತಿ ಸ್ಮೃತಿ ಎರಡಲ್ಲೂ ಹೇಳಿರ್ಬೇಕು ಅಂತ ಎಲ್ಲವನ್ನೂ ಸಹ ತೆಗೆದುಕೊಡ್ತಾರೆ. ಈಗ ಆಮೇಲೆ ಇದಾಯ್ತು, ಸಂಯೋಗ ಹೇಳ್ತೀವಿ. ರೂಪಂ ಹೇಳ್ತಾರೆ. ರೂಪಂಚ ಉಭಯತ್ರ ಪುಂಡರೀಕಾಕ್ಷಂ ಬ್ರಹ್ಮೈವ. ಈಗ ರೂಪವನ್ನು ತರಿಸೋಕೆ 4 ಹೊಂದಬೇಕಂದ್ವಲ್ಲ, ಒಂದು ಇದಾಯ್ತು ಸಂಯೋಗ ಆಯಿತು. ರೂಪ ಭಗವಂತನ ರೂಪವನ್ನು ಹೇಗೆ ಅಂದ್ರೆ ಉಭಯತ್ರ ಪುಂಡರೀಕಾಕ್ಷಂ ಬ್ರಹ್ಮೈವ. ಉಭಯತ್ರ ಅಂದ್ರೆ ಭಕ್ತಿ ಯೋಗದಲ್ಲೇ ಆಗ್ಲಿ, ಇಲ್ಲ ನಾವು ಭಗವಂತನ ಮಾಡುವ ಭಕ್ತಿಯೇ ಇದಾಗ್ಲಿ, ಇದರಲ್ಲಿ ಮುಮುಕ್ಷುಗಳು, ಯಾಕಂದ್ರೆ ಮೋಕ್ಷೋಪಾಯದವ್ರು ಮಾತ್ರ. ಮುಮುಕ್ಷುಗಳು ಅಲ್ಲೇ ಇದ್ದವರಿಗೆ ಬೇರೆ ದೇವತೆಗಳಾಗ್ಬೋದು. ಈ ತರ ಐಹಿಕ ಫಲಗಳನ್ನು ಮಾಡಿಸೋರು ಬೇರೆ ದೇವತೆಗಳನ್ನ ಸೇವೆ ಮಾಡ್ತಾರಲ್ಲ, ಅವ್ರಿಗೆ ಆಗ್ಬೋದು. ಆದರೆ ಮುಮುಕ್ಷುಗಳಾದವರಿಗೆ ಉಭಯತ್ರ ಪುಂಡರೀಕಾಕ್ಷಂ ಬ್ರಹ್ಮೈವ. ಭಕ್ತಿ ಯೋಗದಲ್ಲೇ ಆಗ್ಲಿ, ನಾವು ಮಾಡುವ ಭಕ್ತಿಯಿಂದೆಲ್ಲ ಆಗ್ಲಿ, ಎರಡು ಕಡೆನೂ ಪುಂಡರೀಕಾಕ್ಷನಾದ ಪರಮಾತ್ಮನೇ ಶ್ರೀಮನ್ನಾರಾಯಣನೇ ಧ್ಯೇಯ, ಅವನೇ ರೂಪವೇ ಧ್ಯೇಯ. ಅದರಿಂದ ಆ ರೂಪವೂ ಸಹ ಒಂದೇ ಆಯ್ತು. ಅಲ್ಲಿರುವಂತ ಅವರು ವಿಷ್ಣುವನ್ನೇ ಧ್ಯಾನಿಸ್ತಾರೆ, ನಾವು ವಿಷ್ಣುವನ್ನೇ ಧ್ಯಾನಿಸ್ತೀವಿ. ಅದರ ರೂಪವು ಹೊಂದಾಯ್ತು, ಸಂಯೋಗ ರೂಪ ಆಯ್ತು. ನೆಕ್ಸ್ಟ್ ಚೋದನ ಅಂದ್ರೆ ಪ್ರೇರೇಪಣೆ ಮಾಡೋದು. ಅಂದ್ರೆ ಆದೇಶ ಪ್ರೇರೇಪಣೆ ಎಲ್ಲ ಆಗುತ್ತೆ. ಒಬ್ಬರಿಗೆ ಮಾಡು ಅಂತ ಇತಿ ಕರ್ತವ್ಯತ ಅಂತ ಹೇಳ್ತೀವಲ್ಲ, ಈ ತರ ಮಾಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಚೋದನ ಅಂತ. ಚೋದನೆಗೆ ಬಹಳ ವಿಸ್ತಾರವಾದ ಇದು. ಅದರಲ್ಲಿ ಒಂದು ಪ್ರೇರೇಪಣೆ ಮಾಡೋದು, ಆದೇಶ ಮಾಡೋದು ಎಲ್ಲವೂ ಬರುತ್ತೆ. ಇಲ್ಲ ಉಪದೇಶ ಮಾಡೋದು, ಈ ತರ ಮಾಡ್ಬೇಕು, ಈ ತರ ಮಾಡಬೇಕು, ನಿಯಮನ ಮಾಡೋದು ಎಲ್ಲವೂ ಆ ಚೋದನ ಒಂದು ಪದದಲ್ಲಿ ಬರುತ್ತೆ. ಈ ಚೋದನಾಚ ಅಂದ್ರೆ ಉಪಾಸ್ವ ಭಜಸ್ವ ಇತಿ. ಅಲ್ಲಿ ಎಲ್ಲೂ ಕೇಳ್ತಲ್ಲ, ಈ ತರ ಉಪಾಸನೆ ಮಾಡ್ಬೇಕು, ಭಜನೆ ಮಾಡ್ಬೇಕು. ಧ್ಯಾಯನ್ನೇ ಸ್ತುವನ್ನೇ ನಮಶ್ಚಂಚ ಅಂತ, ಧ್ಯಾಯನ್ನೇ ಸ್ತುವನ್ನು ಎಲ್ಲೂ ಚೋದನೆ. ಇದರ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ನಮಸ್ಕಾರ ಮಾಡ್ಬೇಕು, ಆಮೇಲೆ ಇದನ್ನ ಮಾಡ್ಬೇಕು ಅಂತ ಹೇಳ್ತಾ ಇದೆಯಲ್ಲ, ಎಲ್ಲ ಅರ್ಚನೆ ಮಾಡ್ಬೇಕು ಅಂತ ಹೇಳ್ದಲ್ಲ. ಅದರಿಂದ ಈ ಚೋದನೆ ಸಹ ಎರಡರಲ್ಲೂ ಒಂದೇ ಆಗುತ್ತೆ, ಅಂದ್ರೆ ಆದೇಶಗಳು ಒಂದೇ ಆಗುತ್ತೆ. ಅದು ಆಯ್ತು ಕಡೆಗೆ. ಆಮೇಲೆ ಉಪಾಸ್ತಿ ಭಜತಿ ಸೇವಾ ವಿಷಯೋ ಅತಯೇವ ನೈಘಂಟುಕ ಸೇವಾ ಭಕ್ತ ಉಪಾಸ್ತಿ ಇತಃ. ಇಲ್ಲಿ ಆಖ್ಯ ಅಂದ್ರೆ ವಿವರಣೆ, ಆಖ್ಯ ಅಂದ್ರೆ ಅದನ್ನ ಹೇಳುವಂತ ರೀತಿ.
ಅಲ್ಲಿ ಹೇಳಿದ್ರು ಉಪಾಸನೆಗೆ ಹೇಳಿದ್ರು ಅಲ್ವಾ ಜ್ಞಾನೇಂದ್ರಲ್ಲಿ ಅವರಿಗೆ ಉಪಾಸನೆ ನೀನು ಅವ್ರು ಹೇಳ್ದಕ್ಕೆ ಅದಂದ್ರೆ ಒಬ್ಬನ ಮಾಡ್ಬೇಕಾದ್ರೆ ಭಗವಂತನ ಮನಸ್ಸಲ್ಲಿ ಇಡ್ಬೇಕು, ಧ್ಯಾನ ಮಾಡಬೇಕು ಅಂತ ಒಂದು ಆಖ್ಯೆ ಹೇಳ್ತಲ್ಲ, ಅದಕ್ಕೆ ಒಂದು ಕ್ರಮಗಳನ್ನ ಹೇಳ್ತಲ್ಲ, ಅದೇ ತರ ಅಲ್ಲಿ ಅವ್ರ ಕ್ರಮ ಹೇಳಿದಿಲ್ಲ, ಯಾವ ತರ ಮಾಡ್ಬೇಕು, ಯಾವಾಗ ಉಪಸಂಹಾರ ಮಾಡಬೇಕು ಅನ್ನೋದು ಆಖ್ಯೆ. ಅದೇ ತರ ನಮಗೂ ಭಕ್ತಿ ಮಾಡ್ಬೇಕಾದ್ರೂ ಸಹ ನಮಗೇನಪ್ಪ ಇದೆ ಅಂದ್ರೆ ಅರ್ಚನೆ, ಧ್ಯಾನ, ಅರ್ಚನೆ, ಕಾಯಿಕ, ವಾಗ್ನ ಹೇಳಿದೆಲ್ಲ, ಅದರಿಂದ ಆಖ್ಯ ಕೂಡ ಇದು 3-4 ಹೊಂದುತ್ತೆ. ಹಾಗಾಗಿ ಭಕ್ತಿಯೋಗಕ್ಕೂ ಈ ನಾವು ಮಾಡುವ ಶಾಸನ ಪಾರಾಯಣ, ಈ ನೀವು ಪಾರಾಯಣ ಮಾಡ್ತಿರಲ್ಲ, ಅದೆರಡೂ ಒಂದೇ ಅಂತ ಪರಾಶರ ಭಟ್ರು ಸಾಧನೆ ಮಾಡ್ತಾ ಇದ್ದಾರೆ. ಎರಡೂ ಒಂದೇನೆ, ಯಾಕಂದ್ರೆ ಎಲ್ಲಾ ಲಕ್ಷ್ಯಗಳು ಹೊಂದುತ್ತೆ. ಏನು ಅಂದ್ರೆ ಆ ಕ್ರಮ ಬೇರೆ, ಇದು ಬೇರೆ, ಫಲ ಮಾತ್ರ ಎಲ್ಲರಿಗೂ ಒಂದೇ, ಮಾಡುವ ರೀತಿ ಬೇರೆ ಅಷ್ಟೇ. ಅದರಿಂದ ಆಮೇಲೆ ಹೇಳ್ತಾರೆ ಅತಯೇವ ನೈಗಂಟುಕಾಹ. ನೈಗಂಟುಕಾಹ ಅಂದ್ರೆ ಡಿಕ್ಷನರಿ ಬರ್ತೀವಲ್ಲ, ಅದು ನಿಘಂಟು ಕುಮಾರ್ ಬೇರೆ ಅವರು ಬರೋ ಹೇಳ್ತಾರೆ ಸೇವಾ ಭಕ್ತ ಉಪಾಸ್ತಿ ಇತಿ. ಅಂದ್ರೆ ಸೇವೆ, ಭಕ್ತಿ, ಉಪಾಸ್ತಿ ಅಂದ್ರೆ ಭಗವಂತರ ಇರೋದು ಇದು ಎಲ್ಲವೂ ಸಮಾನ ಪದವಾಗಿ ಹೇಳಿದ್ದಾರೆ. ಸೇವೆಯು, ಭಕ್ತಿಯು, ಇರೋದು ಎರಡೂ ಸಹ ನಿಘಂಟಕಾರರು ಸಮಾನವಾಗಿ ಹೇಳೋದ್ರಿಂದ ಭಗವಂತನ ಸೇವೆ ಮಾಡೋದು, ಭಗವಂತನ ಭಕ್ತಿ ಮಾಡೋದು, ಭಗವಂತನ ಬಳಿಯಿಂದ ಆರಾಧನೆ ಮಾಡೋದು ಎಲ್ಲವೂ ಭಕ್ತಿಯಲ್ಲೇ ಸೇರಿಕೊಳ್ಳುತ್ತೆ ಅಂತ ಅರ್ಥದಲ್ಲಿ ಹೇಳ್ತಾರೆ. ಹಾಗಾಗಿ ಆಖ್ಯವು 4 ಸಹ ಹೊಂದುತ್ತೆ. ಹಾಗಾಗಿ ಭಕ್ತಿಯೋಗವು, ನಾವು ಮಾಡುವ ಭಕ್ತಿಯು ಭಗವಂತನಲ್ಲಿ ಎಲ್ಲೂ ಒಂದೇ ಅಂತ ಅದನ್ನ ಹೇಳ್ಕೊಟ್ರು. ಅದನ್ನ ಈಗ ಮುಂದೆ ಲೈಂಗಿಕ ಪುರಾಣ, ಮಾರ್ಕಂಡೇಯ ಪುರಾಣಗಳೇ ಹೇಳಿದೆ, ಅದನ್ನು ತೆಗೆದು ತೋರಿಸ್ತಾರೆ. ಇದು ಇಷ್ಟು ಇನ್ನು ಧ್ಯಾಯಂ ಸ್ತವನ್ ನಮಶ್ಚಂಚ ಯಜಮಾನಸ್ಯಮೇವಚಾಗೆ ಇಷ್ಟೆಲ್ಲ ಇನ್ನು ಬರ್ತಾ ಇದೆ. ಈಗ ಲೈಂಗಿಕ ಪುರಾಣದಲ್ಲಿ ಹೇಳ್ತಾ ಇರೋದ್ರಲ್ಲಿ ಭಜ ಇತಿ ಏಷ ಧಾತುರ್ವೈ ಸೇವಾಯಾಂ ಪರಿಕೀರ್ತಿತಃ ತಸ್ಮಾತ್ ಸೇವಾ ಬುಧೈ ಪ್ರೋಕ್ತ ಭಕ್ತಿ ಶಬ್ದೇನ ಭೂಯಸಿ ಇತಿ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅದರಿಂದ ಈ ಲಿಂಗ ಪುರಾಣದಲ್ಲಿ ಬರುತ್ತೆ. ಇದು ಭಜ ಇತಿ ಏಷಿ ಧಾತುರ್ವೈ. ಭಜ ಅನ್ನೋದು ಭಜ್ಜನು ಧಾತು, ಏಷ ಧಾತುರ್ವೈ ಭಜ್ಜನು, ಭಜ ಸೇವಾ ಅಂತ, ಭಜ ಸೇವಾಯಂ ಅಂತ ಧಾತು. ಅದನ್ನ ತೆಗೆದು ಲಿಂಗ ಪುರಾಣದಲ್ಲಿ ತೋರಿಸಿದೆ. ಭಜ ಸೇವಾಯಂ ಧಾತು ಇದೆಯಲ್ಲ, ಭಜ ಇತಿ ಏಷ ಧಾತುರ್ವೈ ಸೇವಾಯಂ ಪರಿಕೀರ್ತತ. ಭಜ ಸೇವಾಯಂ ಅಂತ ಹೇಳೋದ್ರಿಂದ ಭಜನೆ, ಸೇವೆ ಎರಡೂ ಒಂದೇ, ಇದು ಪರಿಕೀರ್ತತ. ಅದರಿಂದ ತಸ್ಮಾತ್ ಸೇವಾ ಬುಧೈ ಪ್ರೋಕ್ತಾ ಭಕ್ತಿ ಶಬ್ದೇನ ಭೂಯಸಿ. ಅದರಿಂದನೇ ಜ್ಞಾನಿಗಳು ಭಕ್ತಿ ಮತ್ತು ಸೇವೆ ಎಲ್ಲವನ್ನೂ ಸಹ ಭಕ್ತಿ ಶಬ್ದದಲ್ಲೇ ಭೂಯಸಿ ಅಂದ್ರೆ ಅತ್ಯಂತ ಎರಡನ್ನೂ ಒಂದುಗೂಡಿರುವಂತಹ ಭಕ್ತಿ ಶಬ್ದದಿಂದ ಹೇಳ್ತಾರೆ. ಸೇವೆ ಮತ್ತು ಎರಡನ್ನೂ ಸಹ ಭಕ್ತಿ ಶಬ್ದದಿಂದ ಹೇಳ್ತಾರೆ ಅಂತ ಲಿಂಗ ಪುರಾಣದ ಹೇಳಿದೆ. ಆಮೇಲೆ ಮಾರ್ಕಂಡೇಯ ಪುರಾಣದಲ್ಲೂ ಅದೇ ತರ ಬರ್ತಾ ಇದಕ್ಕೆ ಉಪಾಸ್ಯಶ್ಚ ಭಗವತೋ ನಿರವಧ್ಯ ಮಹಾಗುಣತ್ವಾತ್ ನಿಸ್ಸೀಮ ಪ್ರೀತಿ ರೂಪಂ ನಿರ್ವಾಜ್ಯ ಸ್ವಾಮ್ಯಾತ್ ದಾಸ್ಯೈಕ ರುಚಿರ್ಗರ್ಭಂಚ ಇದಮೇವ ಉಪಾಸನಂ ವಿವಿಚ್ಯತೆ ಇತಿ ಭಕ್ತಿತ್ವ ವ್ಯಪದೇಶಃ. ಕಡೆಗೆ ಈ ಮಾರ್ಕಂಡೇಯ ಲಿಂಗ ಪುರಾಣದಲ್ಲಿ ಎರಡೂ ಒಂದೇ ಶ್ಲೋಕ ಬರುತ್ತೆ. ಹಾಗಾಗಿ ಎರಡೂ ಒಂದೇ ಶ್ಲೋಕ, ಒಂದು ಸ್ವಲ್ಪ ವ್ಯತ್ಯಾಸದಲ್ಲಿ ಅಷ್ಟೇ, ಒಂದೇ ಒಂದು ಇದರಲ್ಲಿ ವ್ಯತ್ಯಾಸ. ಆ ಎರಡರಲ್ಲೂ ಇದನ್ನೇ ಹೇಳಿದೆ, ಭಕ್ತಿ ಇತಿ ಸೇವಾಯಂ ಅಂತಾನೆ. ಅದರಿಂದ ಧಾತುವಿಂದ ಹೇಳ್ಕೊಂಡಿರೋದು. ಈಗ ಹೇಳ್ತಾರೆ ಉಪಾಸನೆಗೆ ಹೇಳ್ತಾರೆ. ಅದಕ್ಕೆ ಈಗ ಉಪಾಸ್ಯಶ್ಚ ಭಗವತಃ, ಉಪಾಸಕರು ನಾವು, ಉಪಾಸ ಮಾಡುವುದು ಭಗವಂತನ. ಅದರಿಂದ ಉಪಾಸನೆಗೆ ಒಳಗಾದಂತ ಭಗವಂತ ಇರ್ತಾನ, ಅವನು ನಿರವಧ್ಯ ಮಹಾಗುಣತ್ವಾತ್, ಅವನಿಗೆ ಅತ್ಯಂತ ನಿರವಧ್ಯ, ಅವಧ್ಯ ಅಂದ್ರೆ ಎಲ್ಲೆ, ನಿರವಧ್ಯ ಅಂದ್ರೆ ಎಲ್ಲೇ ಇಲ್ಲದ, ನಿರವಧ್ಯ ಮಹಾಗುಣತ್ವಾತ್ ಎಲ್ಲ ಇಲ್ಲದ ಮಹಾಗುಣ ಅವನಿಗೆ ಇದೆ. ಅದಕ್ಕೆ ಅನಂತ ಅಂತ ಅವನಿಗೆ ಮಹಾಗುಣತ್ವಾತ್. ನಿಸ್ಸೀಮ ಪ್ರೀತಿ ರೂಪಂ, ಅವನಿಗೆ ನಿಸ್ಸೀಮ ಅಂದ್ರೆ ನಿರ್ಹೇತುಕ, ಅವನಿಗೆ ಸೀಮೆ ಅನ್ನೋದೇ ಇಲ್ಲ. ಅವನಿಗೆ ನಿಸ್ಸೀಮ ಅಂದ್ರೆ ಸೀಮೆ ಇರೋದು, ನಿಸ್ಸೀಮ ಅಂದ್ರೆ ಸೀಮೆ ಇಲ್ಲದೆ ಇರೋದು. ಯಾವುದಕ್ಕೂ ಅಂದ್ರೆ ಅನಂತ, ಸೀಮೆನೇ ಇಲ್ಲ. ಎಷ್ಟು ಗುಣಗಳು ಭಗವಂತನಿಗೆ ಗೊತ್ತಿಲ್ಲ ಅಂತ ಹೇಳ್ತೇವೆ ಒಂದ್ ಕಡೆ. ಅವನ ಗುಣಗಳು ಎಷ್ಟು ಅಂತ ಭಗವಂತನಿಗೆ ಗೊತ್ತಿಲ್ಲ. ಸರ್ವಜ್ಞನಾಗಿದ್ರು ಸಹ ಅವನ ಗುಣ ಎಷ್ಟು ಅಂತ ಅವನಿಗೆ ಸಹ ತಿಳಿಯೋಕೆ ಸಾಧ್ಯವಿಲ್ಲ, ಅಷ್ಟು ಇದೆ ಅನ್ಬಿಟ್ಟು ಇದರಲ್ಲಿ ಹೇಳುವಂತಹದ್ದು, ಅತಿಶಕ್ತಿಯಿಂದ ಹೇಳುವಂತ ಮಾತದು. ಅದ ನಿಸ್ಸೀಮ. ಆಮೇಲೆ ಪ್ರೀತಿ ರೂಪಂ ನಿರ್ವ್ಯಾಜ ಸ್ವಾಮ್ಯಾತೆ, ಅವನು ಅತ್ಯಂತ ಪ್ರೀತಿ ರೂಪ. ಅವನಿಗಿರುವ ನಮ್ಮ ದಾಸ್ಯತ್ವ ಒಂದು ಮಾಡ್ಕೊಂಡ್ರೆ ಸಾಕು, ಅವನಿಗೆ ತಕ್ಷಣ ಅವನು ಬಹಳ ಕಾರುಣಿಕನಾಗ್ತಾನ. ಅವನು ನಿರ್ವ್ಯಾಜ ಸ್ವಾಮ್ಯಾತೆ. ಅದರಿಂದ ಅವನಿಗೆ ದಾಸತ್ವ, ನಮಗೂ ಸಹ ದಾಸಕ್ಕೆ ನಿರ್ವ್ಯಾಜ, ನಿರ್ಹೇತುಕ ದಾಸುಗಳು, ಯಾವ ಕಾರಣವೂ ಇಲ್ಲದೆ ಭಗವಂತನ ದಾಸರು ಇಲ್ಲಿ ಇರೋದ್ರಿಂದಲೇ ಜೀವಾತ್ಮ. ಆದ್ರಿಂದಲೇ ನಾವು ಯಾವ ಕಾರಣವೂ ಇಲ್ಲದೆ ಭಗವಂತ ನಿರ್ಹೇತುವಾಗಿ ದಾಸರು. ಅವನು ಸಹ ನಿರ್ಹೇತುಕ ಸ್ವಾಮಿತ್ವ, ನಮಗೆ ನಿರ್ಹೇತುಕ ದಾಸ್ಯತ್ವ, ಎರಡೇ ವ್ಯತ್ಯಾಸ. ನಿರ್ಹೇತುಕ ಇಬ್ಬರಿಗೂ ಸಮ, ನಿರ್ಹೇತುಕ ಸ್ವಾಮಿತ್ವ ಭಗವಂತ,
ನಿರ್ಹೇತುಕ ದಾಸ್ಯತ್ವ ನಾವು ಯಾರು ನಾವು ಜೀವಾತ್ಮರು ಅದನ್ನ ಹೇಳ್ತಾರಲ್ಲಿ ದಾಸ್ಯೈಕ ರುಚಿಗರ್ಭಂಚ. ಅದರಿಂದ ಇದರಲ್ಲಿ ಆ ದಾಸ್ಯೈಕ ದಾಸ ಅಂತ ಹೇಳ್ತಾರೆ. ಯಜ ಸೇವಾಯಾಮ ಎಲ್ಲವೂ ಸಹ ಅವನನ್ನ ಭಗವಂತನ ಸೇವೆಯನ್ನ ದಾಸ್ಯವನ್ನ ರುಚಿ ಅಂದ್ರೆ ಭೋಗವಾಗಿ ಅನುಭವಿಸ್ಬೇಕು. ಅಯ್ಯೋ ಏನಪ್ಪ ಕಾಟಾಚಾರ ಅಂತ ಮಾಡೋದಿಲ್ಲ, ಭೋಗವಾಗಿ ಅದೇ ರುಚಿಗರ್ಭಂಚ. ಅದರಲ್ಲಿ ರುಚಿ ಅನ್ನೋದು ನಮ್ಮ ಇದ್ರಲ್ಲಿ ತುಂಬಿರ್ಬೇಕು, ಹೃದಯದಲ್ಲಿ ನಮ್ಮ ಗರ್ಭದಲ್ಲಿ ಹೃದಯ ಗರ್ಭದಲ್ಲಿ ತುಂಬಿರ್ಬೇಕು ರುಚಿ. ಆತರ ದಾಸ್ಯೈಕ, ಆತರ ದಾಸ್ಯತ್ವ, ಭಗವಂತನ ಸೇವೆ ಮಾಡೋದೇ ರುಚಿ ಅಂತ ತಿಳ್ಕೊಳ್ಳೋ ದಾಸ್ಯತ್ವ. ಇದಮೇವ ಉಪಾಸನಂ ವಿವಿಚ್ಯತ ಇತಿ ಭಕ್ತಿತ್ವ ವ್ಯಪದೇಶ. ಇದಕ್ಕೆ ಉಪಾಸನೆ ಅಂತಾರೆ. ಉಪಾಸನೆ ಭಕ್ತಿ ಎರಡು ಒಂದೇ ಅಂತ ಮೇಲೆ ತೋರಿಸೋದ್ರಿಂದ ವಿವಿಚ್ಯತ ಇತಿ ಭಕ್ತಿತ್ವ ವ್ಯಪದೇಶಂ. ಇದೇ ಏನು ಡೆಫಿನೇಷನ್ ಹೇಳಿದ್ರು ಭಕ್ತಿಗೂ ಇದೇ ಸಹ ತಗೊಳ್ಳಿ ಅಂತ ಅಂದ್ಬಿಟ್ರು. ಉಪಾಸನೆ ಇದಿಷ್ಟು ಹೇಳಿದ್ದಾರೆ, ಭಕ್ತಿಗೂ ಇದನ್ನ ಹಾಗೆ ತಗೊಳ್ಳಿ, ಎರಡೂ ಒಂದೇ ಅಂದ್ಬಿಟ್ಟು ಹೇಳ್ತಾ ಇರೋದಕ್ಕೆ ಏವಂ ವಿಧ ಪ್ರಿಯತ್ವಂ ಆಶ್ರಿತ್ಯಹಿ. ಕಡೆಗೆ ಇದಕ್ಕೆ ನಾವು ಯಾವಾಗ ಪ್ರಿಯದಿಂದ ಅತ್ಯಂತ ಆತ್ಮೀಯದಿಂದ ಪ್ರೀತಿಯಿಂದ ಭಗವಂತನ ಅರ್ಚನೆ ಮಾಡ್ತೀವೋ, ಸ್ತೋತ್ರ ಮಾಡ್ತೀವೋ, ಧ್ಯಾನ ಮಾಡ್ತೀವೋ, ಅವನು ಸಹ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಾನೆ. ಅದನ್ನ ಹೇಳ್ತಾ ಇದಕ್ಕೆ ಏವಂ ವಿಧ ಪ್ರಿಯತ್ವಂ ಆಶ್ರಿತ್ಯಹಿ. ಅದಂದ್ರೆ ಇದು ಎಲ್ಲವೂ ಸಹ ಪ್ರಿಯತ್ವವನ್ನು ಆಶ್ರಯ ಮಾಡ್ಕೊಂಡೇ ಇದೆ. ನಾವು ಈ ತರ ಭಕ್ತಿಯಿಂದ ಮಾಡಿದ್ರೆ, ದಾಸ್ಯದಿಂದ ನಾವು ಸಂತೋಷದ ಮಾಡಿದ್ರೆ ಅದರಲ್ಲಿಂದ ಪ್ರಿಯ ಉಂಟಾಗುತ್ತೆ. ಆ ಪ್ರಿಯ ಉಂಟಾಗಿದ್ರೆ ಭಗವಂತಿಗೆ ನಮ್ಮ ಮೇಲೆ ಪ್ರಿಯ ಉಂಟಾಗುತ್ತೆ. ಅದರಿಂದ ಈ ಪ್ರಿಯಕ್ಕೆ ಆಶ್ರಯವಾಗಿದೆ ಇದು ಆಶ್ರಿತ್ಯಹಿ. ಅದಕ್ಕೆ ಹೇಳ್ತಾನೆ ಪ್ರಿಯೋ ಹಿ ಜ್ಞಾನ್ಯೋತ್ತರ್ಥಂ ಭಜತಾಂ ಪ್ರೀತಿಪೂರ್ವಕಂ ತುಷ್ಯಂತೆ ಎಂದು ಹೇಳಿದಂತೆ ಒಂದು ತುಷ್ಯಂತೆ ನಮ್ಮ ಅಂದ್ರೆ ಯಾರು ಅದಕ್ಕೆ ನಾನು ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತ ಬರುತ್ತೆ. ಅಂದ್ರೆ ನನ್ನನ್ನ ಯಾರು ಪ್ರೀತಿಯಿಂದ ನನ್ನನ್ನ ದಾನಿಸ್ತಾರೋ ಅವರು ನನ್ನ ಅತ್ಯಂತ ಪ್ರಿಯ. ಅಹಂ ಸಚ ಮಮ ಪ್ರಿಯ, ಅವರು ಸಹ ನನಗೆ ಅಷ್ಟೇ ಪ್ರಿಯರಾಗ್ತಾರೆ. ಅವರು ನನ್ನನ್ನ ಪ್ರಿಯರಾಗ್ಕೊಂಡ್ರೆ ನನಗೂ ಅವರು ಅತ್ಯಂತ ಪ್ರಿಯರಾಗ್ತಾರೆ ಅಂತ ಬರ್ತಲ್ಲ, ಅದನ್ನ ಹೇಳ್ತಾರೆ. ಅದಕ್ಕೆ ಅದನ್ನ 7ನೇ ಅಧ್ಯಾಯದಲ್ಲಿ ಬರ್ತಾರೆ ಭಗವಂತ ಅದಕ್ಕೆ. ಅದೇ ತರ ಆಮೇಲೆ ಭಜತಾಂ ಪ್ರೀತಿಪೂರ್ವಕಂ ಅಂತ ಹೇಳ್ತಾರಲ್ಲ, ಅದು ಸಹ ಭಜತಾಂ ಪ್ರೀತಿಪೂರ್ವಕಂ ಅದು ಸಹ ಗೀತೆಯಲ್ಲಿ ಬರುವಂತಹ ಮಾತನ್ನ ಯಾರು ಪ್ರೀತಿಪೂರ್ವಕವಾಗಿ ಭಜತಾಂ ಧ್ಯಾನವನ್ನು ಮಾಡ್ತಾರೋ ಅನ್ಬಿಟ್ಟು ಅಂತ. ತುಷ್ಯಂತಿ ರಮಂತಿಚ ಅನ್ನೋದು ನಾವು ಹಿಂದೆ ಹೋದ ಕ್ಲಾಸಲ್ಲಿ ಹೇಳಿದ್ರಲ್ಲ, ಅದೇ ಶ್ಲೋಕವನ್ನೇ ಇದಕ್ಕೆ ಸಹ ನಾವು ತಗೋಬೇಕು. ಅದಕ್ಕೆ ಅಂದ್ರೆ ಯಾರು ನನ್ನನ್ನ ಹೇಳ್ತಾರೆ, ಅವರು ನಾನು ತುಂಬಾ ಇದನ್ನ ಮಾಡ್ತಾರೋ ಅವರು ನನ್ನನ್ನೇ ಸಹ ಅಂದ್ರೆ ಮಚ್ಚಿತ್ತ ಮದ್ಗತಃ ಪ್ರಾಣಾಹ ಅಂತ ಹೇಳಿದ್ವಲ್ಲ, ಆ ತರ ಬೋಧಯಂತಃ ಪರಸ್ಪರಂ ಅಂತ ಹೇಳಿದ್ವಲ್ಲ, ನನ್ನಲ್ಲೇ ಮನಸ್ಸಿಟ್ಟವರು, ನನ್ನನ್ನೇ ಪ್ರಾಣ ಅಂತ ತಿಳ್ಕೊಂಡಿರೋರು ಅಂತವ್ರು ಒಬ್ಬರೊಬ್ರು ಮಾತಾಡ್ತಾರೆ. ಪರಸ್ಪರಂ ಬೋಧಯಂತಹ ಕಥೆಯಂತಶ್ಚಿ, ಒಬ್ಬೊಬ್ರು ಮಾತಾಡ್ಕೊಂಡು ಮಾನ್ ನಿತ್ಯಂ ತುಷ್ಯಂತಿ ರಮಂತಿಚ, ಅದರಲ್ಲೇ ಸಂತೋಷವನ್ನು ಪಡ್ತಾರೆ, ಹೆಮ್ಮೆಯನ್ನು ಪಡ್ತಾರೆ ಅಂತ ಹೇಳ್ತಾರೆ. ಅದನ್ನ ತುಷ್ಯಂತಿ ರಮಂತಿಚ ಅನ್ನೋದು ಇಲ್ಲಿ ನಾವು ಭಗವಂತನ ಪ್ರೀತಿಯಾಗಿ ಕಂಡ್ರೆ ಅವನು ನಮ್ಮನ್ನು ಅಷ್ಟೇ ಪ್ರೀತಿಯಾಗಿ ಕಾಣ್ತಾನೆ ಅನ್ಬಿಟ್ಟು ಹೇಳ್ತಾರೆ ಕಡೆಗೆ. ಆಮೇಲೆ ವಿಷ್ಣು ಪುರಾಣದಲ್ಲಿ ಬರುತ್ತೆ ನಾಥ ಯೋನಿ ಸಹಸ್ರೇಶು ಅನ್ಬಿಟ್ಟು ಅಂತ. ಇದರಲ್ಲಿ ಬರುವಂತಹ ವಿಷ್ಣು ಪುರಾಣದಲ್ಲಿ ಬರುವಂತಹ ಶ್ಲೋಕ. ಅದರಲ್ಲಿ ಏನು ಅಂದ್ರೆ ನಾಥಯೋನಿ ಸಹಸ್ರೇಶು ಯೇಷು ಪ್ರಜಾಮ್ಯಹಂ, ಇದು 1ನೇ ಅಂಶ 1ನೇ ಅಂಕ 20ನೇ ಇದರಲ್ಲಿ ಬರುತ್ತೆ. ಅದರಲ್ಲಿ ತೇಷು ತೇಷ್ವಚ್ಯುತಾ ಭಕ್ತಿ ಅಚ್ಯುತಾಸ್ತು ಸದಾ ತ್ವಯಿ ಯಃ ಪ್ರೀತಿರವಿಷೇತಾನಾಂ ವಿಷಯೇಶ್ವರವಾಯಿನಿ ವಾಮನು ಸ್ಮರತ ಸೌಮ್ಯ ಹೃದಯಾನ್ ಮಾಪಸತ್ಪತು. 2 ಶ್ಲೋಕ ಬರ್ತದೆ ಅದರಲ್ಲಿ. ಆಮೇಲೆ ನಾಥಯೋನಿ ಸಹಸ್ರೇಶು, ಇದು ಪ್ರಹ್ಲಾದನಿಗೂ ಭಗವಂತನಿಗೂ ನಡೆಯುವಂತಹ ಸಂವಾದ. ಇದು ಅದ್ಭುತವಾದ ಅದು 20ನೇ ಅಧ್ಯಾಯ. ನರಸಿಂಹನಿಗೂ ಪ್ರಹ್ಲಾದನಿಗೂ ನಡೆಯುವಂತಹ ಸಂವಾದ ಅದು. ಅದರ ಹೇಳ್ತಾನಕ್ಕೆ ಆಗ ಅವನು ಹೇಳ್ತಾನೆ ನಾಥ ಅಂತ ಹೇಳ್ತಾನೆ ಅವನು ಭಗವಂತನಿಗೆ. ಪ್ರಹ್ಲಾದ ಹೇಳ್ತಾನೆ ಯೋನಿ ಸಹಸ್ರೇಶು ಯೇಷು ವ್ರಜಾಮ್ಯಹಂ, ಎಷ್ಟೋ 1000 ಜನ್ಮಗಳಲ್ಲಿ ನಾನು ಅಲ್ಕೊಂಡು ಸೃಜಾಮ್ಯಹಂ, ನಾನು ಇನ್ನೂ ಈ ತರ ವ್ರಜಾಮಿ ಅಂದ್ರೆ ಎಷ್ಟೋ 1000 ಯೋನಿಗಳು ನಿನ್ನನ್ನು ತಿಳಿದೆ ಈ ಅನೇಕ ಯೋನಿಗಳನ್ನ ಪ್ರವೇಶ ಮಾಡೋದು ನಿನಗೆ. ತೇಷು ಅಚ್ಯುತಾ ಭಕ್ತಿ ಅಚ್ಯುತಾ ಸದಾ ತ್ವಯಿ. ಅದರಿಂದ ಇಲ್ಲಿ ಹೇಳ್ತಾನೆ ಇನ್ನು ಮೇಲೆ ನನಗೆ ನೀನು ಒಂದು ವೇಳೆ ಇನ್ನೂ ನನಗೆ ಇನ್ನೂ ನಿನ್ಗೆ 1000 ಹುಟ್ಟನ್ನ ಕೊಡ್ತೀನಿ ಅಂತಂದ್ರೆ ನನಗೆ ಅದು ಒಪ್ಕೇನೆ.
ಮೋಕ್ಷವನ್ನು ಈಗ ಕೊಡ್ಬೇಕು ಅಂತೆಲ್ಲ, ನಿನ್ನ ಅಭಿಪ್ರಾಯ ಇದು ನನಗೆ ಕೊಡಬೇಕು ಅಂತ ಇನ್ನೂ 1000. ಆದ್ರೆ ಒಂದೇ ಒಂದು ಏನ್ ಕಂಡೀಷನ್ ಆಗ್ತಾನೆ ಅವನು, ನೀನು 1000 ಅಲ್ಲ 1,00,000 ಜನ್ಮ ಕೊಡು, ನನಗೆ ಅದ್ರಿಲ್ಲ. ಒಂದೇ ಏನು ಅಂತ ಹೇಳ್ತಾನೆ, ತೇಷು ತೇಷು ಅಚ್ಯುತಾ ಭಕ್ತಿ ಅಚ್ಯುತಾಸ್ತು ಸದಾತ್ಮಯಿ. ಎಲ್ಲ ಜನ್ಮದಲ್ಲೂ ನಿನ್ನಲ್ಲಿ ಭಕ್ತಿ ಇದೆಯಲ್ಲ, ಅಚ್ಯುತಾ ಭಕ್ತಿ, ಅದು ಅಚ್ಯುತಾಸ್ತು, ಅದು ಚ್ಯುತಿ ಆಗ್ಬಾರ್ದು. ಅಚ್ಯುತಾ ಭಕ್ತಿ ಅದು ಅಚ್ಯುತಾ ನಚ್ಯುತಾದು, ನಿನ್ನಲ್ಲಿರುವ ಭಕ್ತಿ ನನಗೆ ಚ್ಯುತಿ ಆಗ್ಬಾರ್ದು. ಆ ತರ ಇದ್ರೆ ಇನ್ನೂ 1,000 ಜನ್ಮವನ್ನು ಕೂಡ ನನಗೆ ಸರಿ, ಪರವಾಗಿಲ್ಲ, ನಾ ಅದ್ರಲ್ಲಿ ಏನು ಬಿಡೋದು. ಆಮೇಲೆ ತಾನೆ, ಯಾ ಪ್ರೀತಿ ರವಿವೇಕಾನ ವಿಷ್ಣುರೇಶ್ವನಪಾಯಿನಿ ತ್ವಾಮನುಸ್ಮೃತ ಸ್ವಾಮಿ ಹೃದಯಾನ್ ಮಾಪ ಸರ್ಪತು. ಇಲ್ಲಿ ಒಂದು ವಿರುದ್ಧವಾದ ಉಪಮೆಯನ್ನು ಕೊಡ್ತಾನೆ ಪ್ರಹ್ಲಾದ. ಅಂದ್ರೆ ಲೌಕಿಕ, ಈಗ ನಮ್ಮಂತವ್ರಿಗೆ ಇಟ್ಕೊಂಡು ಹೇಳ್ತಾನೆ, ನಾವು ಲೌಕಿಕ ವಿಷಯದಲ್ಲಿ ಎಷ್ಟು ಪ್ರೀತಿ ಇಟ್ಟಿದ್ವಿ ಅಂದ್ರೆ, ಯಾ ಪ್ರೀತಿ ವಿಷಯೇಶು ಅನಪಾಯಿನಿ ಇದು ನಮಗೆ ಬಿಡದೇ ಇರುವಂತಹ ಮೋಹ. ಯಾರು ಅವಿವೇಕಿಗಳು ಹೇಗೆ ಲೋಕದ ವಿಷಯಗಳಲ್ಲಿ ಒಂದು ಚೂರು ಬಿಡದೆ ಮನಸ್ಸಿನಲ್ಲಿ ಆ ವಿಷಯದಲ್ಲಿ ತೊಡಗಿರ್ತಾರೋ, ಎಷ್ಟು ಪ್ರೀತಿಯಿಂದ ತೊಡಗಿರ್ತಾರೋ, ಅದು ಆ ತರ ಪ್ರೀತಿನ ತ್ವಾಂ ಅನುಸ್ಮರತ ಸೌಮ್ಯ ಹೃದಯಾನ್ ಮಾಪಸ್. ಆ ತರ ನಿನ್ನ ಭಕ್ತಿ ಅವರಿಗೆ ಲೌಕಿಕ ವಿಷಯದಲ್ಲಿರುವ ಎಷ್ಟು ಭಕ್ತಿ ಇರುತ್ತೋ ಅದೇ ತರ ನನಗೆ ನಿನ್ನ ಮೇಲೆ ಇರೋ ಭಕ್ತು ಮಾ ಅದರಲ್ಲಿ ಹೋಗದೆ ಇರ್ಲಿ, ಮಾಂ ಅಪಸರ್ಪತು. ಅಲ್ಲ ಅದೇ ಅಂದ್ರೆ ವಿರುದ್ಧವಾದ ಉಪಮೆ. ಲೋಕದಲ್ಲಿ ನಾವೆಲ್ಲ ಎಷ್ಟಿರ್ತೀವಿ ಅಂತ ಅದೇ ತರ ನನಗೂ ಕೊಡೋದು. ಅವರು ಲೋಕದ ವಿಷಯದಲ್ಲಿ ಭಕ್ತಿ ಇರ್ತಾರೆ, ಆ ಭಕ್ತಿ ನಿನ್ನ ವಿಷಯದಲ್ಲಿ ನನಗಿರ್ಲಿ, ಇನ್ನೂ 1000 ಜನ್ಮನೇ ಕೊಟ್ಟರು ಪರವಾಗಿಲ್ಲ ಅಂದ್ಬಿಟ್ಟು ಬಹಳ ಅದ್ಭುತವಾಗಿ ಹೇಳ್ತಾನೆ ಕಡೆಗೆ. ಅದನ್ನು ತೆಗೆಸ್ತಾರೆ. ಅದಕ್ಕೆ ತಸ್ಮತಿ ಈ ತರ ಅದನ್ನು ಹೇಳ್ಬಿಟ್ಟು ಕಡೆಗೆ ಇನ್ನೊಂದು ಹೇಳ್ತಾರೆ, ತಸ್ಮತಿ ಆಹ್ಲಾದ ಸಂಸ್ಥಿತ ಅಂತ ಇನ್ನೊಂದು ವಿಷ್ಣು ಪುರಾಣ ಶ್ಲೋಕ ಅಂತ ಹೇಳ್ತಾರೆ. ಅದರಲ್ಲಿ ಅವಾಗ ಅವನಿಗೆ ಯಾವ ತರ ಇತ್ತು ಅಂದ್ಬಿಟ್ಟು ಅಂತ ಇದು ಬಹಳ ಚೆನ್ನಾಗಿದೆ. ಅವಾಗ ಭಗವಂತ ಹೇಳಿದ್ಯವನು ಇದು ಯಾತಕ್ಕೆ ಕೇಳ್ತಾನಂದ್ರೆ, ನರಸಿಂಹ ಹೇಳ್ತಾನೆ ಅವನಿಗೆ ವರವನ್ನ ಕೇಳ್ಕೊ ಅಂತಾನೆ. ಆ ವರವನ್ನ ಕೇಳ್ಕೊ ಅನ್ನುವಾಗ ಹೇಳ್ತಾನೆ, ನನಗೆ ಯಾವ ವರವು ಬೇಡ ಅಂತಾನೆ. ಇಲ್ಲ ಏನಾದ್ರು ಕೇಳ್ಕೊ ಅನ್ನುವಾಗ, ಹಾಗೆ ನೀ ಕೊಡೋ ಆಗಿದ್ದರೆ ನಾ ಈಗ ಎಷ್ಟೋ ಜನ್ಮ ಕಳೆದ್ಬಿಟ್ಟಿನಲ್ಲ, ಈಗ ಇಲ್ಲಿವರೆಗೆ ಈಗ ನಿನ್ಗೆ ಗೊತ್ತಾಯ್ತು, ಇನ್ಮೇಲೆ ಇನ್ನೂ ನೀವು 1,000 ಲಕ್ಷ ಜನ್ಮ ಕೊಟ್ಟರು ನಿನ್ ಮೇಲೆ ಇರೋ ಭಕ್ತಿ ಹೋಗದೆ ಇರೋವಾಗ ವರ ಕೊಡು. ಅದೇ ವರ ಕೇಳೋದು ಕಡೆಗೆ. ಅವನು ಅದು ತುಂಬಾ ಚೆನ್ನಾಗಿದೆ, ಅದು ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟಿದ್ದಿಲ್ಲ. ಆಗ ನರಸಿಂಹ ಹೇಳ್ತಾನೆ, ಅದು ನಿನ್ಗೆ ಯಾವಾಗಲೂ ಇದೆ, ಅದು ಬಿಡು, ಅದರಿಂದ ನಾ ವರ ಕೊಡ್ಬೇಕಾಗಿಲ್ಲ, ನಿನಗೆ ಇದ್ದೇ ಇರುತ್ತೆ, ನಿನಗೆ ಮೋಕ್ಷವೇ ಸಿಗುತ್ತೆ ಅನ್ನೋ ಅರ್ಥದಲ್ಲಿ ಅದು ಇದ್ದೇ ಇರುತ್ತೆ, ಅದೇ ಬಿಟ್ಟು ಬೇರೆ ಯಾರು ಕೇಳು ಅನ್ನುವಾಗ ನೋಡಿ ಅವ್ರು ಕೇಳ್ತಾನೆ, ನನ್ನ ತಂದೆ ನಿನ್ನಲ್ಲಿ ಎಷ್ಟೋ ಅಪಚಾರ ಮಾಡಿದ್ದಾರೆ, ನಿನ್ನ ವಿಷಯದಲ್ಲಿ ತುಂಬಾ ಅಸಖ್ಯ ಅನಂತ ಅಪಚಾರ ಮಾಡಿದ್ದಾರೆ. ನೋಡಿ ತನಗೆ ಕೇಳ್ಕೊಳ್ಳಲ್ಲ, ನನಗೆ ನೀನು ಕೊಡಬೇಕು ಅಂದ್ರೆ ಅವರ ಅಪಚಾರವನ್ನ ಕ್ಷಮಿಸ್ಬಿಡು ನೀನು ಅಂದ್ಬಿಟ್ಟು ಕೇಳ್ಕೊತಾನೆ ಅವನು. ಅದ್ಭುತವಾಗಿ ತನ್ನನ್ನು ಬಲವಂತ ಮಾಡಿ ಕೇಳಿದಾಗ ಅವರ ಅಪಚಾರವನ್ನ ನೀನು ಕ್ಷಮಿಸ್ಬಿಡು, ನಿನ್ನಲ್ಲಿ ತುಂಬಾ ಅಪಚಾರ ಪಟ್ಟಿದ್ದಾರೆ ಅವರು ನನಗೆ ಗೊತ್ತು, ಅದರಿಂದ ಅವರ ಅಪಚಾರವನ್ನ ಕ್ಷಮಿಸ್ಬಿಡು ನೀನು ಅಂದ್ಬಿಟ್ಟು ಕೇಳ್ಕೊತಾನೆ ಅವನು. ವರವನ್ನೇ ಇದೇ ಕೇಳ್ಕೊಳ್ಳೋದಲ್ಲ, ಇದೇ ವರವನ್ನ. ಆವಾಗ ಅವ್ರಿಗೆ ಇದಕ್ಕೆ ಹೇಳ್ತಾರೆ, ಅದರಲ್ಲಿ ಯಾವ ತರ ಇದಕ್ಕೆ ಹಿಂದೆ ಬರುತ್ತೆ, ಅದಕ್ಕೆ ಅವನಿಗೆ ಭಗವಂತನಲ್ಲಿ ಅಚ್ಯುತಾ ಭಕ್ತಿ ಯಾವ ತರ ಭಕ್ತಿ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಅದೊಂದು ಇವ್ರು ಹೇಳೋ ತರ ಪರಾಶರ ಭಟ್ರು ಇದು ಬರೀ ನಮ್ಮ ಆಯ್ವಾರ ಹೊಂದುತ್ತೈತಾರೋ ಆಯ್ವಾರಗಳು ಹೊಂದುತ್ತೈತವರ ನಮ್ಮಂತವ್ರು ಹೊಂದೋದೇ ಇಲ್ಲ. ಪ್ರಹ್ಲಾದನ ಯಾವ ತರ ಭಕ್ತಿ ಅನ್ನೋದು ಹೇಳ್ತಾರೆ, ಇದು ನಮ್ಮಲ್ಲಿ ಸಾಧ್ಯವ ಅಂತ ನೋಡ್ಕೊಳ್ಳಿ. ಅಂದ್ರೆ ಎಲ್ಲರೂ ನನ್ನನ್ನು ಸಹ ಹೇಳ್ತೀನಿ ನೋಡಿ. ಅವಾಗ ವಿಷ್ಣು ಪುರಾಣದಲ್ಲಿ ಬರುತ್ತೆ ಯಾವ ತರ ಭಕ್ತಿ ಇತ್ತು ಅಂತ ಅವನಿಗೆ. ಸತ್ವಾಸಕ್ತ ಮತಿ ಕೃಷ್ಣ ದಶ್ಯಮಾನೋ ಮಹೋರಗೈ ನವಿವೇದ್ ಆತ್ಮನೋ ಗಾತ್ರಂ ತತ್ಸ್ಮೃತ್ಯಾತ್ ಆಹ್ಲಾದ ಸುಸ್ಥಿತ. ಇಲ್ಲಿ ಅವನೇನ್ ಮಾಡ್ತಾನೆ, ಇವನು ಯಾವಾಗಲೂ ವಿಷ್ಣು ಅಂತ ಹೇಳ್ತಾ ಇರ್ತಾನಲ್ಲ, ಘಟ ಸರ್ಪಗಳನ್ನು ಬಿಡ್ತಾನೆ ಕಡಿಯೋದಕ್ಕೆ. ಆ ಘಟ ಸರ್ಪಗಳನ್ನ ಇವರೆಲ್ಲ ಇವನು 4 ಲೋಕಕ್ಕೂ ಎಲ್ಲಕ್ಕೂ ಒಡೆಯನಾದ್ರಿಂದ ಅವರಿಗೆ ಆಜ್ಞೆ ಮಾಡ್ತಾನೆ. ಆ ಕೃಷ್ಣ ತರಸ್ಪಡೆ ಹೋಗಿ ಚೆನ್ನಾಗಿ ಮಗನ್ಗೆ ಕಡೀಲಿ ಅಂತ ಆಜ್ಞೆ ಮಾಡ್ತಾನೆ. ಅವಕ್ಕೆ ಇಷ್ಟ ಅಲ್ಲದೆ ಇದ್ರು ಅವ್ರ ಒಡೆಯನಾದ್ರಿಂದ ಆಜ್ಞೆ ಬಂದು ಕಡಿಯುತ್ತೆ ಅವು. ಯಾಕೆ ಕೃಷ್ಣೆ ಅದು ತುಂಬಾ ಕೃಷ್ಣ ಸರ್ಪ ತುಂಬಾ ವಿಷ ಅಂತದ್ದು. ಅದು ದಶ್ಯಮಾನೋ ಮಹೋರಗೈ, ಅದು ಬೇರೆ ಮಹೋ ಉರಗ, ಅದು ಕಿಂಕೋಬ್ರ ಅಂತಲ್ಲ, ಅದು ಅದರಲ್ಲಿ ಇವನು ಸತ್ವ ಆಸಕ್ತ ಇವನು ಭಗವಂತನದಲ್ಲೇ ಧ್ಯಾನದಲ್ಲಿರ್ತಾನೆ. ದೇಹವನ್ನೆಲ್ಲ ಬಂದು ಏನ್ ಮಾಡ್ತಾರೆ, ಅದನ್ನ ದಶ್ಯಮಾನ ಎಲ್ಲಾ ಕಡೆಗೆ ಕಚ್ಚಿ ಹಾಕುತ್ತಂತೆ. ಒಂದೇ 2 ಕಡೆ ಅಲ್ಲ, ಎಲ್ಲಾ ಕಡೆ ಕಚ್ಚುತ್ತಂತೆ. ಆಗ ನವಿವೇದ ಆತ್ಮನೋ, ಅವನಿಗೆ ನವಿವೇದ, ಇವನಿಗೆ ಯಾಕೆಂದ್ರೆ ಇವನು ಭಗವಂತನ ತತ್ಸ್ಮೃತ್ಯ ಆಹ್ಲಾದ ಸುಸ್ಥಿತ,
ಭಗವಂತನ ಧ್ಯಾನದಲ್ಲೇ ಆಹ್ಲಾದ ಸಂತೋಷವಾಗಿ ಸುಸ್ಥಿತ ದೃಢವಾಗಿ ಇವನು ಇದ್ದಿದ್ರಿಂದ ಇವನಿಗೆ ನ ವಿವೇದ ಆತ್ಮನೋ ಗಾತ್ರನ್ ನ ವಿವೇದ. ಅದು ದೇಹವನ್ನ ಕಚ್ತಾ ಇದ್ರು ಇವನಿಗೆ ತಿಳಿಲೇ ಇಲ್ವಂತೆ, ತಿಳಿಯಲ್ವಂತೆ ಕಡೆಗೆ. ಆಮೇಲೆ ಅದು ಹಾಸ್ಯವಾಗಿ ಬರುತ್ತೆ, ಆ ಸರ್ಪಳೆಲ್ಲ ಹೋಯ್ತಂತೆ, ಹೋಗಿ ಹಿರಣ್ಯಕಶಿಪಿಗೆ ಏನಾಯ್ತು ಅಂತ, ಅಯ್ಯ ನಮ್ಮ ಹಲ್ಲೆಲ್ಲ ಕಚ್ಚಿ ಹಲ್ಲು ಬಿದ್ದೋಯ್ತು, ನಿನ್ ಮಗನ ಏನು ಆಗ್ಲಿಲ್ಲ, ನೀ ತುಂಬ ಚೆನ್ನಾಗಿ ಬರುತ್ತೆ, ನೀ ಬೇರೆ ಯಾವ್ದಾರು ಉಪಾಯ ಮಾಡು ಅಂತ ಹೇಳಿ ಹೊಟ್ಟೋಗ್ಬಿಟ್ಟು ಅಂದ್ಬಿಟ್ಟು ಬರುತ್ತೆ, ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅವನ ಕಚ್ಚಿ ನಾವು ಹಲ್ಲುಗಳೆಲ್ಲ ಇದಾಯ್ತವರ ನೋವಾಯ್ತವರ ಅವನಿಗೇನೂ ಆಗ್ಲಿಲ್ಲ ಅವನಿಗೆ ಅಂದ್ಬಿಟ್ಟು ನಮ್ಮ ಕೈಲಾಗುತ್ತೆ ಅಂತ ಹೊರಟೋಯ್ತು ಅಂತ ಹೇಳ್ತಾರೆ. ಹಾಗಾಗಿ ತಸ್ಮೃತ್ಯ ಆಹ್ಲಾದ ಸುಸ್ಥಿತ, ಈ ತರ ಭಕ್ತಿ ಇರಬೇಕು ಅಂತಾರೆ. ಇದು ನಮಗೆ ಎಲ್ಲಿ ಸಾಧ್ಯ? ಇದು ಈ ತರ ಒಂದು ಹಾವು ಬಂದು ಕಚ್ಚಿದ್ದು ತಿಳಿದೇ ತರ ಇರ್ಬೇಕನ್ನೋ ಭಗವಂತನ ಧ್ಯಾನ ಮಾಡಬೇಕು ಅನ್ಬಿಟ್ಟು ಅಂತ ಸಂಸ್ಥಿತ ಅನ್ಬಿಟ್ಟು ಅಂತ ಅದರಿಂದ ಇದು ತತ್ನಾಮ ಸ್ಮರಣೋದ್ಧೂತ ಪುಲಕೋ ದಿತಿಪುಂಗವ ಅಂತ. ದಿತಿಪುಂಗವ ಅಂದ್ರೆ ಅವನು ರಾಕ್ಷಸನಾದ್ರಿಂದ ದಿತಿಪುಂಗವ, ಅದರಿಂದ ನಾಮಸ್ಮರಣ ಪುಲಕ. ಇಲ್ಲಿ ಆತರ ಇರಿ ಅಂತ ಹೇಳಲ್ಲ, ಆಗ ಗೊತ್ತು ಅವ್ರಿಗೂ ಸಹ ಆ ತರ ಇದ್ದ ಅವನಿಗೆ ಒಂದು ಪುಲಕ ಉಂಟಾಯ್ತಲ್ಲ, ಅಂದ್ರೆ ಇಷ್ಟಿದ್ರು ಅವನು ಒಂದು ಭಗವಂತ ನಾಮಸ್ಮರಣೆಯಿಂದ ಒಂದು ಆನಂದ ಉಂಟಾಯ್ತಲ್ಲ, ಆ ಆನಂದಯನ್ನ ಈ ಪುಂಗವಾಯಿತಿ ನಾವು ಪಡ್ಕೋಬಹುದು ಅಷ್ಟೇ. ಬೇರೆ ಇಲ್ಲದೆ ಇದ್ರು ಆ ನಾಮವನ್ನು ಸ್ಮರಣೆ ಮಾಡೋದ್ರಿಂದ ಪ್ರಹ್ಲಾದನಿಗೆ ಯಾವ ತರ ಒಂದು ಪುಳಕಿತನಾದನೋ ವಿಷ್ಣುವಿನ ನಾಮದಿಂದ, ಆ ಒಂದು ಅಂಶವನ್ನು ಸಹ ನಾವು ಪಡ್ಕೋಬಹುದು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಕಡೆಗೆ ವಿಷ್ಣು ತತ್ವದಲ್ಲಿ ಹೇಳಿರೋ ವಿಷಯವನ್ನು ಸಹ ಹೇಳ್ತಾರೆ. ಅದಕ್ಕೆ ಇದು ಸ್ವಲ್ಪ ಇದೊಂದು ಇದೇ ಇವತ್ತು ಮುಗಿಯೋದಿಲ್ಲ ಅನ್ಸುತ್ತೆ. ನೀವು ಶಂಕರ ಭಾಷೆ ಹೇಳುತ್ತೆ ನೋಡೋಣ, ಇವಾಗೆಲ್ಲ ಒಂದು ಗಟ್ಟಲ್ಲಿ ಇಸ್ಕೊಂಡ್ಬಿಟ್ಟು ಅದು ಹೋಗ್ತೇನೆ. 15 12 ಅದೇ ಇಲ್ಲ ಇದು ಈ ವಿಷ್ಣು ತತ್ವ ಮುಂದೆ ಕ್ಲಾಸಿಗೆ ಬರ್ತೇನೆ. ಯಾಕಂದ್ರೆ ಸ್ವಲ್ಪ ಶಂಕರರವರು ಹೇಳಿದ್ರೆ ಅದು ಸ್ವಲ್ಪ ನೋಡೋಣ ಬರ್ತೇನೆ. ಇಲ್ಲ ಯೂಸ್ಕೊಳ್ತೇನೆ. ಇವರೆಲ್ಲ ತುಂಬಾ ವಿಷಯವಾಗಿ ಹೇಳಿಲ್ಲ, ಸ್ವಲ್ಪ ವಿಷಯ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಎಷ್ಟು ಬೇಕೋ ಅಷ್ಟು ಅಂದ್ರೆ ಇದು ಇವರಷ್ಟು ತುಂಬಾ ಇದಕ್ಕೆ ಹೋಗಿಲ್ಲ. ಒಂದನೇ ಇದಕ್ಕೆ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ ಶಂಕರು. ಅಂದ್ರೆ ಅವರು ಅರ್ಥವನ್ನು ಹೇಳ್ಬಿಟ್ಟು ಪೂರ್ಣ ಅದ್ವೈತ ಸಾಧನೆಗೆ ಏನ್ ಬೇಕೋ ಎಲ್ಲಾ ಮಂತ್ರಗಳು ಅದು ನಾವು ಹೇಳೋಗ್ಬೇಡ, ಒಂದು 50 ಪೇಜ್ ಹೋಗುತ್ತೆ ಅದಕ್ಕೆ. ಅವರು ಸ್ಥಾಪಿಸ್ತಾರೆ ತ್ವಮೇಕಂ ದೈವತಂ ಲೋಕೆ ಏಕಂ ಅನ್ನೋದಕ್ಕೆ ಅದ್ವೈತವನ್ನೇ ಹೇಳಿದೆ ಅಂದ್ಬಿಟ್ಟು ಸ್ಥಾಪಿಸ್ತಾರೆ. ಅದು ತುಂಬಾ ಅದ್ಭುತವಾಗಿದೆ, ಬಟ್ ಚೆನ್ನಾಗಿದೆ. ಬಟ್ ಅದು ಅಲ್ಲಿವರೆಗೆ ನಾವು ಹೋಗೋದು ಬೇಡ. ಈಗ ಈ ಪ್ರಶ್ನೆಯನ್ನು ಮಾತ್ರ ನಾವು ಇದು ಮಾಡಿ ತಗೊಂಡು ಹೋಗ್ತಾನೆ, ಅದಕ್ಕೆ ಇದು ಮಾತ್ರ ಹೇಳ್ಕೊಂಡು ಹೋಗೋಣ. ಅದಕ್ಕೆ ಕಿಮೇಕಂ ದೈವತಂ ಲೋಕೆ ಹೇಳಿ ಆಯ್ತು ಅನ್ಸುತ್ತೆ, ಹೇಳ್ಬಿಟ್ಟೆ ನಾನು. ಇದನ್ನ ಮಾತ್ರ ಇವ್ರಿಗೆ ಮಾತ್ರ ಹೇಳ್ಬೇಕು, ಜಗತ್ ಪ್ರಭುನ್ ದೇವದೇವಂ ಅಂದ್ಬಿಟ್ಟು ಅದನ್ನ ಮಾತ್ರ ಮೊದಲು 3 ಹೇಳಿದ್ದಾಯ್ತು. 4ನೇದು ಮಾತ್ರ ಹೇಳ್ಕೊಂಡ. ಜಗತ್ ಪ್ರಭುಂ ದೇವದೇವ ಅನಂತಂ ಪುರುಷೋತ್ತಮ ಸ್ತೋನ್ನಾಮ ಸಹಸ್ರೇಣ ಪುರುಷ ಚತುರ್ಥಿತ ಶಂಕರ ಭಾಷ್ಯ ಇದು. ಇಲ್ಲಿ ಹೇಳ್ತಾರೆ ಕಡೆಗೆ. ಅದಕ್ಕೆ ಅಲ್ಲಿ ಭೀಷ್ಮ ಉವಾಚ ಅಂತ ಬರ್ತಲ್ಲ, ಅದಕ್ಕೆ ಹೇಳ್ತಾರೆ. ಅದಕ್ಕೆ ಭೀಷ್ಮ ಉವಾಚೆ ಇತಿ ಸರ್ವೇಷಾಂ ಬಹಿರಂತ ಶತ್ರುಣಾಂ ಭಯಹೇತು ಭೀಷ್ಮ ಮೋಕ್ಷಧರ್ಮಾದೀನಾಂ ಪ್ರವಕ್ತ ಸರ್ವಜ್ಞ ಅಂದ್ಬಿಟ್ಟು ಅಲ್ಲಿ ಭೀಷ್ಮ ಉವಾಚ ಅನ್ನಕ್ಕೆ ಭೀಷ್ಮ ಪಥಕ್ಕೇನೆ ಇವರೊಂದು ನಿರ್ವಚನ ಮಾಡ್ತಾರೆ. ಅಂದ್ರೆ ಅದಕ್ಕೆ ಸರ್ವೇಷಾಂ ಬಹಿರಂತರ ಶತ್ರುಣಾಂ ಭಯಹೇತು ಭೀಷ್ಮ. ಇವರು ಆ ಭೀಷ್ಮ ಅಂದ್ರೆ ಹೆದರ್ಕೊಳ್ತಾ ಅಂತ. ಯಾರಪ್ಪ ಹೆದರ್ಕೊಳ್ತಾರೆ ಭೀಷ್ಮರಿಗೆ ಅಂದ್ರೆ ಅಂತಃಶತ್ರು ಇರ್ತಲ್ಲ, ಅಂತರಿಂದ್ರಿಯ ಬಹಿರಿಂದ್ರಿಯ ಇರ್ತ ಶತ್ರುಗಳು ಇರ್ತಲ್ಲ, ಅವು ಭೀಷ್ಮನ್ ನೋಡಿದ್ರೆ ಹೆದರ್ಕೊಳ್ತಂತೆ. ಸರ್ವೇಶ ಬಹಿರಂತ ಶತ್ರುಣ ಭಯ ಹೇತು ಭೀಷ್ಮ. ಅವಕ್ಕೆ ಅವ್ರ ಭೀಷ್ಮ ಅಂದ್ರೆ ಭಯ ಉಂಟು ಮಾಡೋನು ಅಂತ. ನಮಗಲ್ಲ, ಭಕ್ತರಿಗಲ್ಲ, ಈ ಯಾವ ಇಂದ್ರಿಯಗಳು ಈ ತೊಂದರೆ ಕೊಡುತ್ತ ಮನುಷ್ಯರಿಗೆ, ಆ ಇಂದ್ರಿಯಗಳು ಭೀಷ್ಮನ ಕಂಡ್ರೆ ಹೆದರ್ಕೊಡುತ್ತಂತೆ. ಅದಕ್ಕೆ ಹೇಳ್ತಾನೆ ಅದ್ಭುತವಾಗಿ, ಭಯಹೇತು ಭೀಷ್ಮ. ಅವಕ್ಕೆ ಭಯಹೇತುವಾಗಿದ್ದಾರೆ ಭೀಷ್ಮರು. ಅಂತರಿಂದ್ರಿಯ ಬಹಿರಿಂದ್ರಿಯ ಶತ್ರುಗಳಿದಾರಲ್ಲ, ಆ ಶತ್ರುಗಳು ಹೆದರ್ಕೊಳ್ಳೋದಾರದೆ. ಯಾಕೆಂದ್ರೆ ಮೋಕ್ಷ ಧರ್ಮಾದೀನ ಪ್ರವಕ್ತ, ಮೋಕ್ಷ ಧರ್ಮವನ್ನೇ ಹೇಳಿದವರಲ್ವೇ ಅವರು. ಸರ್ವಜ್ಞ ಭಗವಂತ ಕೊಟ್ಟಿದ್ದ ಸರ್ವಜ್ಞರಾದ್ರಿಂದ ಭೀಷ್ಮ ಅನ್ನೋದಕ್ಕೆ ಒಂದು ಅದ್ಭುತವಾಗಿ ವ್ಯಾಖ್ಯಾನ. ಅಂದ್ರೆ ಒಂದೊಂದು ವ್ಯಾಖ್ಯಾನದಲ್ಲಿ ವಿಶೇಷವಾಗಿ ಅನುಭವಿಸ್ಬೋದು ಅಷ್ಟೇ. ಇದನ್ನ ಹೇಳ್ತಾರೆ. ಅದಕ್ಕೆ
ಹಾಗೆ ಜಗತ್ಪ್ರಭುಂ ಇತಿ ಅಂತ ಹೇಳ್ತಾರೆ. ಜಗತ್ತೇ ಸ್ಥಾವರ ಜಂಗಮಾತ್ಮಕಂ, ಎಲ್ಲವೂ ನಮ್ಗೆ ಯಾವುದಿಲ್ಲ. ಜಗತ್ತಂದ್ರೆ ಸ್ಥಾವರ ಜಂಗಮ, ಚಿತ್ತು ಆತ್ಮಕವಾಗಿದ್ದು ಜಗತ್ತು. ಜಗತ್ತು ಅಂದ್ರೆ ಸ್ಥಾವರ ಜಂಗಮಾತ್ಮವಾಗಿದ್ದ ಇದಕ್ಕೆ ಜಗತ್ತು ಅಂತ ಹೆಸರು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ತಸ್ಯ ಪ್ರಭುಂ ಸ್ವಾಮಿನಂ ಹೇಳ್ತಾರೆ. ಅದರಾಗ ಜಗತ್ ಪ್ರಭುಂ ದೇವದೇವಂ ಅಂತ ಇದೆಯಲ್ಲ, ಜಗತ್ ಪ್ರಭುಂ ಅಂತೀಯಲ್ಲ, ಆತರ ಜಗತ್ತಿಗೆ ಪ್ರಭುವಾದವನು ಸ್ವಾಮಿನಂ, ಅದಕ್ಕೆ ಸ್ವಾಮಿನಂ. ಕಡೆಗೆ ದೇವದೇವಂ ಅನ್ನುವಾಗ ಹೇಳ್ತಾರೆ, ಅದಕ್ಕೆ ದೇವದೇವಂ ದೇವಾನಾಂ ಬ್ರಹ್ಮಾದೇವಂ ದೇವಾನಾಂ ಅಂತ ಹೇಳ್ತಾರೆ. ದೇವದೇವಂ ಅಂದ್ರೆ ದೇವಂ ಅಂತ ಹಾಕ್ತಾರೆ. ದೇವದೇವಂ ಅಂದ್ರೆ ದೇವ ಅಂದ್ರೆ ಬ್ರಹ್ಮಾದಿಗಳು ದೇವತೆಗಳು. ದೇವತೆಗಳೆಲ್ಲ ಒಡೆಯರು ಬ್ರಹ್ಮ ರುದ್ರ ಅವರು ದೇವತೆಗಳಿಗೆಲ್ಲ ಅವರು ಒಡೆಯರು, ದೇವರು ಅವರಿಗೆ. ಆ ದೇವ ಅಂತಹ ದೇವಾನಾಂ ದೇವ ಅಂತ ಹೇಳ್ತಾರೆ. ಬ್ರಹ್ಮ ರುದ್ರಾದಿಗಳಿಗೂ ದೇವನಾದವನು ಭಗವಂತ. ಬ್ರಹ್ಮಾದೀನಾಂ ದೇವಂ ಯಾರು? ಅನಂತಂ ಅಂತಾರೆ. ಯಾರು ಅಂದ್ರೆ ದೇಶತಃ ಕಾಲತಃ ವಸ್ತುತಶ್ಚ ಅಪರಿಚ್ಛನ್ನಂ ಅಂತ ಅಂದ್ರೆ ಅನಂತಹ ಅನ್ನೋದಕ್ಕೆ ಇವರು ಹೇಳೋದು ದೇಶದಿಂದಲೇ ಆಗ್ಲಿ, ಕಾಲದಿಂದಲೇ ಆಗ್ಲಿ, ವಸ್ತುವಿನಿಂದಲೇ ಆಗ್ಲಿ ಅಪರಿಚ್ಛಿನ್ನತ್ವಂ. ಭಗವಂತನ ಅವನು ಯಾವುದರಲ್ಲೂ ಸಹ ಅವನ ಕಟ್ಟಾಕೋದಕ್ಕೊಂದೆ ಅಪರಿಚ್ಛಿನ್ನ. ಅವನು ಎಲ್ಲದರಲ್ಲೂ ಯಾವುದಕ್ಕೂ ಅವನು ಸಿಗೋನಲ್ಲ ಅಂತ, ಕೈಗೆ ಯಾವುದರಲ್ಲೂ ಒಂದು ಮಿತಿಗೆ ಬರೋನಲ್ಲ ಅವನು. ಅಪರಿಚ್ಛಿನ್ನತ್ವಂ ಅಂತ ಹೇಳ್ತಾರೆ. ಆಮೇಲೆ ಪುರುಷೋತ್ತಮಂ ಅನ್ನೋದಕ್ಕೆ ಹೇಳ್ತಾರೆ. ಪುರುಷೋತ್ತಮನಿಗೆ ಕ್ಷರಾಕ್ಷರಾಭ್ಯಾಂ ಕಾರ್ಯಕಾರಣಾಭ್ಯಾಂ ಉತ್ಕೃಷ್ಟಂ. ಕ್ಷರ ಅಕ್ಷರ ಇದು ಭಗವದ್ಗೀತೆಯಲ್ಲಿ ಇರುವಂತಹ ಶ್ಲೋಕವನ್ನು ಹೇಳ್ಬೋದು. ಕ್ಷರಾಕ್ಷರಮೇವಚ ಅಂತ ಬರ್ತಲ್ಲ, ಅಲ್ಲಿ ಕ್ಷರ ಅನ್ನುವಾಗ ಜೀವಾತ್ಮನ ತಗೊಂಡು ಇದು ಅದ ಅಕ್ಷರ ಅನ್ನುವಾಗ ಮೊದಲ ಪುರುಷೋತ್ತಮಂ ಈ ಕ್ಷರ ಅಕ್ಷರಕ್ಕಿಂತ ಮೇಲ್ನಾದವನು ಅಂದ್ಬಿಟ್ಟು ಹೇಳ್ಕೊಳ್ತಾರೆ. ಅಕ್ಷರ ಅನ್ನೋದು ಒಳಗಡೆ ಇರುವಂತ ಇದ್ದು, ಕ್ಷರ ಜೀವಾತ್ಮ ತಗೊಂಡು ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಕ್ಷರಕ್ಕೂ ಅಕ್ಷರಾಭ್ಯಾಂ ಅಂದ್ರೆ ಕಾರ್ಯಕಾರಣಾಭ್ಯಾಂ. ಇದು ಕಾರ್ಯ ಮತ್ತು ಕಾರಣ ಎಲ್ಲ ಭಗವಂತನೇ ಕಾರಣ, ಅವನಿಂದ ಉಂಟಾಗದ ಕಾರ್ಯ. ಇವೆಲ್ಲಕ್ಕಿಂತವೂ ಸಹ ಉತ್ಕೃಷ್ಟಂ. ಅದರಿಂದ ಪುರುಷೋತ್ತಮಂ, ಪುರುಷಾಣಾಂ ಉತ್ತಮಂ ಪುರುಷೇಶು ಉತ್ತಮಂ ಅಂತ ಹಿಂದೆ ಹೇಳಿದ್ವಿ. ಆ ಥರ ಎಲ್ಲವೂ ಸಹ ಅದೆಲ್ಲ ಉತ್ಕೃಷ್ಟನಾದವನು, ಎಲ್ಲ ಅದನ್ನ ಪುರುಷೋತ್ತಮ. ನಾಮ ಸಹಸ್ರೇಣ ಅಂತ ಹೇಳ್ತಾರೆ. ನಾಂ ಸಹಸ್ರೇಣ ಸ್ತುವನ್ನೇ ಗಣನ್ನೇ ಸಂಕೀರ್ತಯನ್ನೇ. ನಾಮ ಸಹಸ್ರೇಣ ನಾಂ ಸಹಸ್ರ ನಾಮದಿಂದ ಅಂದ್ರೆ ಸಹಸ್ರೇಣ ಸ್ತುವನ್ನೇ, 1000 ನಾಮಗಳಿಂದ ಸ್ತುವನ್ನೇ ಅವನನ್ನ ಸಂಕೀರ್ತನ ಮಾಡಿ, ಗಣನ್ನೇ ಸಂಕೀರ್ತಯನ್ನೇ ಎಲ್ಲನ್ನೂ ಸಹ ಅವನನ್ನ ಯಾವಾಗ್ಲೂ ಸಹ ಗುಣಗಳನ್ನು, ಗಣನ್ನೇ ಅಂದ್ರೆ ಗುಣಕೀರ್ತನೆ, ಸ್ತುವನ್ನೇ ಅಂದ್ರೆ ಅವನ ಸ್ತೋತ್ರವನ್ನು ಮಾಡೋದು, ಅಂದಾಮೇಲೆ ಸಂಕೀರ್ತಯನ್ನೇ ಈ ತರ ಭಗವಂತನ ಗುಣಗಳನ್ನೇ ಯಾವಾಗ್ಲೂ ಹೇಳ್ತಾ ಇರೋದು. ಕಾಯ ವಾಚ, ಧ್ಯಾನದಲ್ಲಿ ಆಗ್ಲಿ ವಾಚ್ಯದಲ್ಲಿ ಆಗ್ಲಿ ಎಲ್ಲವನ್ನೂ ಹೇಳ್ತಾ ಇರೋದು. ಅದರಿಂದ ಅಂತ ಅವನ ಸತತೋತ್ಥಿತ ಅಂದ್ರೆ ನಿರಂತರಂ ಉದ್ಯುಕ್ತ, ಸತತವಾಗಿ ಇದು ಪರಾಶರ ಭಟ್ ಹೇಳಿದೆ. ಸತತಂ ಉದ್ಯುಕ್ತ ಅಂದ್ರೆ ನಿರಂತರ, ಅವರು ಸತತಂ ಉದ್ಯುಕ್ತ ನಿರಂತರಂ ಉದ್ಯುಕ್ತ, ಯಾವಾಗ್ಲೂ ಉದ್ಯುಕ್ತನಾಗಿದ್ದಾನೆ. ಭಗವಂತನಿಗೆ ಒಂದು ಕ್ಷಣವೂ ಸಹ ಅವನು ಉದ್ಯುಕ್ತನಾಗದೆ ಇರೋದೇ ಇಲ್ಲ. ಅವನು ಏನಂತಾರೆ ಯಾಭೂತ ಸರ್ವ ವಿಭೂತನೇ ತಸ್ಮಾತ್ ಜಾಗೃತಿ ಸಂಯಮಿ ಅಂತ. ಯಾವಾಗ್ಲೂ ಸಂಯಮಿ ಜಾಗೃತ ಏವ, ಅವನು ಯಾವಾಗ್ಲೂ ಎಚ್ಚರವಾಗೇ ಇರ್ತಾನ ಅವನು ಭಗವತೆ. ಅದಕ್ಕೆ ಸತತೋತ್ಥಿತ ನಿರಂತರಂ ಉದ್ಯುಕ್ತ ಅಂದ್ರೆ ಪ್ರತಿಯೊಂದು ಕ್ಷಣದಲ್ಲೂ ಲೋಕಚಿಂತೆ ಅವನಿಗೆ. ಏನಾದ್ರೂ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನೆ ಇರ್ತಾನೆ. ಅನೇಕ ಕೋಟಿ ಬ್ರಹ್ಮಾಂಡಗಳಿರ್ತಲ್ಲ, ಎಲ್ಲಾ ಕಾಲದಲ್ಲೂ ಎಲ್ಲಾ ಬ್ರಹ್ಮಾಂಡಕ್ಕೆ ಒಂದೇ ಸಲ ಪ್ರಳಯ ಆಗ್ಬೇಕು ಅಂತಿಲ್ಲ. ಮಹಾಪ್ರಳಯ ಒಂದು ಮಾತ್ರ ಆಗುತ್ತೆ. ಬೇರೆ ಪ್ರಳಯಗಳಲ್ಲೂ ಈ ನೈಮಿತ್ತಿಕ ಈ ಪ್ರಳಯಗಳು ಬೇರೆ ಬೇರೆ ಆಗ್ಬೋದು. ಇಲ್ಲಿಗೆ ಇನ್ನೊಂದು ಬ್ರಹ್ಮಾಂಡಕ್ಕೆ ಬೇರೆ ಬೇರೆ ಆಗ್ಬೋದು. ಅದು ಮಹಾಪ್ರಳಯ ಮಾತ್ರ ಒಂದೇ ತರ ಆಗುತ್ತೆ ಅಂತ ಹೇಳ್ತಾರೆ ಅದನ್ನ. ಅದರಿಂದ ನಿರಂತರಂ ಉದ್ಯುಕ್ತ, ಯಾವಾಗ್ಲೂ ಸೃಷ್ಟಿ ಸ್ಥಿತಿ ಲಯಗಳಲ್ಲೇ ಉದ್ಯುಕ್ತನಾಗಿರುವವನು, ಚೇತನನ ಉದ್ಧಾರ ಮಾಡೋದ್ರಲ್ಲೇ ಮನಸ್ಸಿಟ್ಟಿರುವವನು, ಉದ್ಯುಕ್ತನಾಗಿರುವವನು ಅವನು ಪುರುಷ. ಅದರಿಂದ ಪೂರ್ಣಾತ್ ಇವರು ಹೇಳ್ತಾರೆ, ಪುರುಷಕ್ಕೆ ಹೇಳ್ತಾರೆ ಪೂರ್ಣಾತ್ ಪುರುಷ. ಪೂರ್ಣನಾದ್ರಿಂದ ಪುರುಷ, ಪೂರ್ಣಾತ್ ಪುರುಷ. ಅವನು ಸಂಪೂರ್ಣ, ಅವನು ಯಾವುದಕ್ಕೂ ಇದೆಯಲ್ಲ. ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಪೂರ್ಣ. ಅದರಿಂದ ಪೂರ್ಣಾತ್ ಅದು ಪೂರ್ಣತ್ವಾತ್ ಅಂತ ಪುರುಷ ಅಂತ. ಆಮೇಲೆ ಪುರೀಶಯನದ್ವಾ ಪುರುಷ. ಪುರೀಶಯೆ ಅಂದ್ರೆ ಪುರಿ ಅಂದ್ರೆ ಹೃದಯ ಪುಂಡರೀಕ, ಅಲ್ಲಿ ಶಯೆ ಮಲಗಿರೋದ್ರಿಂದ ಆ ಪುರಿ ಅಂತ ಹೆಸರು. ಒಳಗಡೆ ದಹರಾಕಾಶ, ಅದಕ್ಕೆ ಪುರೀಶಯೆ ಅಲ್ಲಿ ಇರೋದ್ರಿಂದಲೂ ಮಲಗಿರೋದ್ರಿಂದಲೂ ಪುರುಷ ಅಂದ್ಬಿಟ್ಟು ಅದರಿಂದ ಹೇಳ್ತಾರೆ. ಕಡೆಗೆ ಅಂತಹವನು ಸರ್ವ ದುಃಖಾತಗಯತಿ ಸರ್ವತ್ರ ಸಂಬದ್ಧತೆ. ಆ ಮುಂದೆ ಹೇಳುವ ಸರ್ವ ದುಃಖಾತಿಗೋದ್ ಭವೇತ್ ಇದೆಲ್ಲ ಅದು
ಇದೆಲ್ಲರೂ ಅದೇ ತರ ಹೇಳ್ತಾರೆ ಪರಾಶರ ಭಟ್ರ ಇವರೆಲ್ಲ. ಎಲ್ಲವೂ ಸಹ ಸರ್ವತ್ರ ಸಂಬಂಧ್ಯತೆ, ಇದು ಎಲ್ಲಾ ಕಡೆಗೂ ಸಂಬಂಧ. ಕೀರ್ತನೆ ಸರ್ವಮುಖಾದಿಗೋ ಭವೇತೆ, ಧ್ಯಾಯನ್ನೇ ಸರ್ವದಿಕ್ಕಾದಿರುತ್ತೆ, ಸ್ತುವನ್ನೇ ಸರ್ವದಿಕ್ಕಾದಿಗೋ ಭವೇತೆ, ಎಲ್ಲವನ್ನೂ ಸಹ ಸಂಪಾದನೆ ಮಾಡ್ಕೊಳ್ಳಿ, ಎಲ್ಲಾದ್ರಲ್ಲೂ ಇದಾಗುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯಂ ಸ್ತುವನ್ ನಮಸ್ತ್ಯಂಚ ಯಜಮಾನಸ್ತಮೇವ ಚ ಅನ್ನೋದಕ್ಕೆ ಇದಕ್ಕೆ ಇಷ್ಟ. ಇದರಲ್ಲಿ ಇನ್ನು ಸ್ವಲ್ಪ ಕೆಲವು ವಿಷಯ ಕೊಟ್ಟಿದ್ದಾರೆ ಅವರು. ಅವ್ರು ಹೇಳಿರೋ ಇದು ಇಷ್ಟಲ್ಲೇ ನಾ ಹೇಳೋದ್ರಲ್ಲೇ ಬರುತ್ತೆ. ಇಲ್ಲಿ ತಮೇವ ಇದರಲ್ಲಿ ಹೇಳ್ತಾರೆ, ಅದರಲ್ಲಿ ಇಲ್ಲಿ ಎರಡು ಬರುತ್ತೆ. ತಮೇವ ಚಾರ್ಚನ್ ಇತ್ತು, ತಮೇವ ಚಾನ್ ಬರುತ್ತೆ. ಅದಕ್ಕೆ ಶುಖನಿಧಿಗಳು ಎರಡು ತಮೇವ ಅಂತ ಯಾಕೆ ಹೇಳ್ತು ಅಂತ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಇದನ್ನ ಹೇಳ್ತಾರೆ ಅದಕ್ಕೆ. ಇಲ್ಲಿ ಇವಾಗ ಇದು ಉತ್ತರ ಶ್ಲೋಕೇನ ಚತುರ್ಥ ಪ್ರಶ್ನ ಪ್ರಹೀಯತೆ ಕಿಂ ಕಿಂ ಕಂಸ್ತು ಅಂತ ಹೇಳ್ದಲ್ಲ, ಕಮರ್ಚಂತ ಅಂತಲ್ಲ, ಕಮರ್ಚಂತ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇರ್ತಾರೆ. ಇದಕ್ಕೆ 4ನೇ ಪ್ರಶ್ನೆ ಅದು ಉತ್ತರ. ಇದರಿಂದ ಈ ಶ್ಲೋಕದಿಂದ ಚತುರ್ಥ ಪ್ರಶ್ನ ಪರಿಕ್ರಿಯತೆ, ಅವರು ಕೇಳಿದ 4ನೇ ಪ್ರಶ್ನೆಯನ್ನ ಪರಿಹಾರ ಮಾಡ್ತಾರೆ ಭೀಷ್ಮರು. ಅದಕ್ಕ ತಮೇವಚ ಅರ್ಚಯನ್ನೇ ಅನ್ನುವಾಗ ವಾಕ್ಯಾರ್ಚನಂ ಕುರ್ವನ್ನೇ ನಿತ್ಯಂ ಸರ್ವೇಷು ಕಾಲೇಶು ಭಕ್ತಿ ಭಜನಂ ತಾತ್ಪರ್ಯಂ ತಯಾ ಭಕ್ತ್ಯ ಅಂತ ಇಲ್ಲಿ ತೋರ್ತಾರೆ. ಅಂದ್ರೆ ಯಾರನ್ನಪ್ಪ ತಮೇವ, ಯಾರ ಮೇಲೆ ಹೇಳಿದ್ರು, ಜಗತ್ಪ್ರಭುಂ ದೇವದೇವ ಅನಂತಂ ಪುರುಷೋತ್ತಮ ಅಂತ ಹೇಳಿದ್ರ ತಮೇವ ಅವನನ್ನೇ ಹೇಳ್ತಾರೆ. ಅದರಿಂದ ಹೇಳ್ತಾರೆ ಅರ್ಚಯನ್ನೇ ಅಂದ್ರೆ ಬಾಕ್ಯಾರ್ಚನೆ ಹೇಳ್ತಾರೆ. ಅರ್ಚಯನ್ ಅಂದ್ರೆ ಬಾಕ್ಯಾರ್ಚನೆ. ಆಮೇಲೆ ಕುರ್ವನ್ ಅಂದ್ರೆ ನಿತ್ಯವೂ ಸಹ ಬಾಕ್ಯಾರ್ಚನೆಯನ್ನು ಮಾಡುವಂತಹದ್ದು. ನಿತ್ಯಂ ಸರ್ವೇಷು ಕಾಲೇಶು ಅಂತಾರೆ, ನಿತ್ಯವೂ ಮಾಡಬೇಕು, ಎಲ್ಲಾ ಕಾಲದಲ್ಲೂ ಮಾಡಬೇಕು, ಸರ್ವೇಷು ಕಾಲೇಶು. ಅದರಿಂದ ಭಕ್ತಿ ಭಜನಂ ತಾತ್ಪರ್ಯಂ. ನಾವು ಮಾಡುವ ಆರಾಧನೆ ಮಾಡುವಂತ ಹೂವಿನ ಅರ್ಚನೆ ಸ್ವಲ್ಪ ಕಾಲ ಇರ್ಬೋದು, ಆದ್ರೆ ಧ್ಯಾನ ಭಜನೆ ಇರ್ತಾರೆ, ಅದು ಸರ್ವಕಾಲೇಶು. ಭಕ್ತಿ ಅಂದ್ರೆ ಭಜನಂ ತಾತ್ಪರ್ಯಂ, ಭಗವಂತನ ಭಜನೆಯನ್ನೇ ಮಾಡ್ತಾ ಇರಿ, ಧ್ಯಾನವನ್ನೇ ಮಾಡ್ತಾ ಇರಿ, ಇದು ತಾತ್ಪರ್ಯ ಕಡೆಗೆ ಹೇಳ್ತಾರೆ ಅದಕ್ಕೆ. ಆಮೇಲೆ ತಯಾ ಭಕ್ತ್ಯ ಅಂತ ಹೇಳ್ತಾರೆ. ಇದರಲ್ಲಿ ತಯಾ ಭಕ್ತ್ಯ ಅಂದ್ರೆ ಭಕ್ತಿ ಎಂದರೆ ಅವನನ್ನ ಭಕ್ತಿಯಿಂದ ಬರಿಯಲ್ಲ. ಭಕ್ತಿ ಅಂದ್ರೇನು? ಭಕ್ತಿಯಿಂದ ಅಂದ್ರೆ ಅಂತರಾಳದಿಂದ ಭಕ್ತಿ ಬರಬೇಕು, ಬರೀ ಬಾಯಿನಲ್ಲಿ ಮಾಡುವ ಅರ್ಚನೆ ಅಲ್ಲ. ಭಕ್ತಿಯ ಅಂದ್ರೆ ಮನಸ್ಸಿನಲ್ಲಿ ಪ್ರೀತಿಪೂರ್ವಕವಾಗಿ ಬರಬೇಕು. ಅದೇ ತಯಾ ಭಕ್ತಿಯ. ಯಾರು? ಪುರುಷಂ ಅವ್ಯಯಂ. ಅವನು ಅವ್ಯಯಂ ಅಂದ್ರೆ ವಿನಾಶ ವಿಕ್ರಿಯ ರಹಿತಂ ಅಂತ. ಅವ್ಯಯ ಅಂದ್ರೆ ವ್ಯಯ ಇಲ್ಲದವನು, ವಿನಾಶ ವಿಕ್ರಿಯ. ಅವನಿಗೆ ಕ್ರಿಯೆಯೂ ಇಲ್ಲ, ಹುಟ್ಟೂ ಇಲ್ಲ, ಸಾವು ಇಲ್ಲ, ಅದರಿಂದ ವಿನಾಶವೂ ಇಲ್ಲ, ಕ್ರಿಯೆಯೂ ಇಲ್ಲ, ವಿಕ್ರಿಯ ರಹಿತಂ, ಯಾವುದೂ ಇಲ್ಲದೆ ಇದ್ದವನು. ಆಮೇಲೆ ತಮೇವಚ ಅರ್ಚಯನ್ನೇ ತಮೇವಚ ಧ್ಯಾಯನ್ನೇ ಅಭ್ಯಂತರ ಅರ್ಚನಂ ಕುರ್ಬನ್ನೇ. ಇವಾಗ ಧ್ಯಾಯನ್ ಬರುವ, ಅದು ಮೊದಲು ಅರ್ಚನ್ ಅನ್ನೋಕೆ ಬಾಹ್ಯ ಅರ್ಚನೆ ಹೇಳಿದ್ರು, ಈಗ ಧ್ಯಾಯನ್ ಅನ್ನುವಾಗ ಅಭ್ಯಂತರ ಅರ್ಚನಂ ಕುರ್ವನ್ನೇ, ಮನಸ್ಸಿನಲ್ಲಿ ಅರ್ಚನೆಯನ್ನು ಮಾಡಿ. ಕುರ್ವನ್ನೇ ಅಂದ್ರೆ ಸ್ತುವನ್ನೇ. ಸ್ತುವನ್ ಅಂದ್ರೆ ಹಿಂದೆನೆ ಧ್ಯಾಯನ್ ಸ್ತುವನ್ ಅನ್ಬೇಕಾದ್ರೆ ವ್ಯಾಖ್ಯಾನ ಮಾಡೋದಕ್ಕೆ ವ್ಯಾಖ್ಯಾತ ಅಂದ್ಬಿಟ್ಟು ಅದನ್ನೇ ತಗೊಳ್ಳಿ ಅಂದ್ಬಿಟ್ಟು ನಮಸ್ಯನ್ನು ಹಿಂದೆ ಹೇಳಿದ್ರೆ ನಮಸ್ಕಾರಂ ಕುರ್ವನ್ನೇ, ದೈಹಿಕ ನಮಸ್ಕಾರವನ್ನು ಮಾಡೋದು ಅಂದ್ಬಿಟ್ಟು ಕಡೆಗಿದು ಪೂಜಾ ಶೇಷಭೂತಂ. ಇದು ಪೂಜೆ ವಿಶೇಷವಾದ ಪೂಜೆಗೆ ಶೇಷಭೂತವಾದದ್ದು ಇವೆಲ್ಲವೂ. ಧ್ಯಾಯನ್ನೇ ಸ್ತುವನ್ನೇ ಅರ್ಚೆಯನ್ನೇ ಎಲ್ಲವೂ ಸಹ ಉಭಯಂ ಸ್ತುತಿ ನಮಸ್ಕಾರ ಲಕ್ಷ್ಮಣಂ, ಎರಡೂ ಸಹ ಉಭಯವೂ ಸಹ ಇದರಿಂದ ಸ್ತುತಿ ನಮಸ್ಕಾರ ಎರಡೂ ಸಹ ಸ್ತುತಿ ಮಾಡೋದು ನಮಸ್ಕಾರ ಲಕ್ಷಣಕ್ಕೆ ಸೇರಿಕೊಳ್ಳುತ್ತೆ. ಯಜಮಾನ ಅನ್ನೋಕೆ ಇವ್ರು ಹೇಳ್ತಾರೆ. ಯಾರು ಅಂದ್ರೆ ಪೂಜಕ ಫಲಭೋಕ್ತ. ಯಾರು ಪೂಜೆಯನ್ನು ಮಾಡ್ತಾನೋ ಫಲವನ್ನ ಅನುಭವಿಸ್ತಾನೋ ಅವನೇ ಯಜಮಾನ, ಅಂದ್ರೆ ಫಲವನ್ನು ಪಡ್ಕೊಳ್ಳುವನು ಅಂತ, ಫಲಭೋಕ್ತ. ಅಥವಾ ಅರ್ಚೆಯನ್ನೇ ಇತ್ಯದೇನ ಉಭಯವಿಧ ಅರ್ಚನಂ ಉಚ್ಯತೆ. ಅದೇ ತರ ಅಥವಾ ಅರ್ಚನೆ ಅನ್ಬೇಕಾದ್ರೆ ನೀವು ಇದು ಹೇಳ್ತಾರೆ, ಮೊದಲು ಬಾಹ್ಯ ಅರ್ಚನೆ ಅಂತ ಹೇಳಿದ್ರು, ಮಾನಸಿಕ ಅರ್ಚನೆ ಹೇಳಿದ್ರು, ಎರಡನ್ನೂ ತಗೊಳ್ಳಿ ಅಂತ. ಉಭಯನ್ ಅನ್ಬೇಕಾದ್ರೆ ಧ್ಯಾಯನ್ ಸುವನ್ ನಮಶ್ಚಂಚ ಅಂತ ಹೇಳ್ಬೇಕಾದ್ರೆ ಉಭಯವಿಧ ಅರ್ಚನಂ ವಿದ್ಯತೆ, ಉಭಯವಿಧವಾದ ಅರ್ಚನೆಯೂ ಸೇರಿಕೊಂಡಿದೆ ಅದಕ್ಕೆ. ಧ್ಯಾಯನ್ ಸ್ತುವನ್ ನಮಶ್ಚಂಚ ಅನ್ಬೇಕಾದ್ರೆ ಇದರಲ್ಲಿ ಮಾನಸಂ ವಾಚಿಕಂ ಮತ್ತೆ ದೈಹಿಕಂ ಕಾಯಿಕಂಚ ಉಚ್ಯತೆ. ಮಾನಸಿಕವಾಗಿ ಮತ್ತೆ ವಾಚಿಕವಾಗಿ ಮತ್ತೆ ಕಾಯಿಕವಾಗಿ ಮೂರನ್ನು ಹೇಳ್ತು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಆಮೇಲೆ ಅದನ್ನ ಆದ್ಮೇಲೆ ಕಡೆಗೆ ಇವಾಗ ಮುಂದೆ ಹೇಳ್ತಾರೆ. ಈಗ ತೃತೀಯಂ ಕೃಷ್ಣಂ ಪರಿಹೇತಿ ಉತ್ತರೇ ಸ್ತ್ರೀವಿಪಾದೈಹಿ. ಅದನ್ನ ಮುಂದೆ ಏಕೆ ಅನಾಧಿ ನಿಧನಂ ಕೃಷ್ಣಂ ಸರ್ವ ಇದನ್ನ ನಾವಿನ್ನು ಪರಾಶರ ಭಟ್ರು ಬಂದಿಲ್ಲ, ಇದು ಹೇಳಿ ಮುಗಿಸ್ಕೊಂಡ್ಬಿಡೋಣ. ಮೂರನೇ ಪ್ರಶ್ನೆ ಹೇಳ್ತಾರೆ ಇದರಲ್ಲಿ ಪರಿಪರಿಹೇತಿ. ಯಾರನ್ನ ಅನಾದಿ ನಿಧನಂ ವಿಷ್ಣು
ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾದುಗೋ ಭವೇತ್ ಅಂದ್ರೆ ಅನಾದಿ ಅಂತನು ಅನಾದಿ ನಿಧನ ಅಂತ ಕಾರಣ ಅಂತ ನಿಧನಕ್ಕೆ ಪರಾಶರ ಭಟ್ಟರು ಒಂಥರ ವ್ಯಾಖ್ಯಾನ ಮಾಡಿದರೆ, ಶಂಕರರು ಅಂದ್ರೆ ವಿಶೇಷವಾದ ವ್ಯಾಖ್ಯಾನಗಳು ಅರ್ಥವನ್ನು ಅವರು ತಮಗೆ ಹೊಂದಿಸ್ಕೊಡ್ತಾರೆ. ಅದೇ ತರ ಶುಗರ್ಗಳು ಕೊಡ್ತಾರೆ. ಅದು ಇಲ್ಲಿ ಇಲ್ಲಿ ಆದಿ ಅಂತ ಅನಾದಿ ನಿಧನಂ, ಆದಿ ಅಂತ್ಯವಿಲ್ಲದವನು. ನಿಧನಂ ಅಂದ್ರೆ ಕಾರಣಭೂತನು ಜಗತ್ತಿಗೆ, ಅವನು ಮೇಲಿನ ಅರ್ಥ. ಅದು ಸರ್ವಲೋಕ ಎಲ್ಲಾ ಲೋಕಕ್ಕೂ ಈಶ್ವರ ಅವನು. ಆಮೇಲೆ ಲೋಕಾಧ್ಯಕ್ಷ, ಯಾಕೆ ಮಹೇಶ್ವರ ಅಧ್ಯಕ್ಷ ಅಂತ ಅದಕ್ಕೂ ಹೇಳ್ತಾರೆ. ಎಲ್ಲಾ ಲೋಕಕ್ಕೂ ಈಶ್ವರ, ಎಲ್ಲ ಲೋಕಕ್ಕೂ ಅಧ್ಯಕ್ಷ ಅವನು. ಆಮೇಲೆ ಸ್ತುವನ್ ನಿತ್ಯಂ, ಅವನನ್ನು ನಿತ್ಯಂ ಸ್ತುವನ್ನೇ ನಿತ್ಯ ಮಾಡ್ತಿದ್ರೆ ಅಂತ ಸರ್ವ ದುಃಖಾತಿಗೋ ಈ ಸರ್ವ ದುಃಖಾತಿಗೋ ಭವೇತ್ ಎಲ್ಲಕ್ಕೂ ಹೋಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಇವರಿಗೆ ಅನಾದಿ ನಿಧಂ ಷಡ್ಭಾವ ವಿಕಾರ ವರ್ಜಿತಂ ಅಂತ ಹೇಳಿದ್ರು. ಅನಾದಿ ಅಂದ್ರೆ ಆದಿ ಇಲ್ಲದವನು, ನಿಧನಂ ಅನ್ನುವಾಗ ಇದಕ್ಕೆ ಷಡ್ಭಾವ ವಿಕಾರ ವರ್ಜಿತಂ ಅಂತ ಹೇಳ್ತಾರೆ. ಅದಕ್ಕೆ ಆರು ಒಂದು ವಿಕಾರ, 6 ವಿಕಾರವಾದ ಭಾವಗಳು ಲೋಕದಲ್ಲಿ ಹೇಳಿದೆ. ಆ ಷಡ್ಭಾವದ ವಿಕಾರ ವರ್ಜಿತ, ಆ ವಿಕಾರವಿಲ್ಲ. ಏನಪ್ಪ 6 ಅಂದ್ರೆ ಹುಟ್ಟೋದು, ಇರೋದು, ಬೆಳೆಯೋದು, ಮಾರ್ಪಾಡಾಗೋದು, ಸವೆಯೋದು, ಮತ್ತೆ ನಾಶವಾಗೋದು. ಈ 6 ವಿಕಾರ. ಒಂದು ಮಗು ಆದ್ರೆ ಹುಟ್ಟುತ್ತೆ, ಮಗು ಹುಟ್ಟಿದ ತಕ್ಷಣ ಅದು ಹುಟ್ಟೋದದು, ಆಮೇಲೆ ಹಾಗೆ ಬೆಳೆಯುತ್ತಲ್ಲ. ನಾವು ಚಿಕ್ಕ ಮಗು ಆದ್ರೂ ದೊಡ್ಡವರಾಗಿ ಬೆಳಿತೀವಲ್ಲ, ಅದು ಬೆಳೆಯುವಿಕೆ. ಆ ಬೆಳೆಯುವಾಗ ಏನಾಗುತ್ತೆ, ಮಾರ್ಪಾಡುಗಳು ಬರುತ್ತೆ ಅಲ್ವಾ. ಮೊದಲಿಲ್ಲದೆ ಇರೋದು ಹಲ್ಲು ಬರುತ್ತೆ, ಆಮೇಲೆ ಗಡ್ಡ ಮೀಸೆಲ್ಲ ಮಾರ್ಪಾಡಾಗುತ್ತೆ. ಸ್ತ್ರೀಯರಿಗೂ ಎಲ್ಲರಿಗೂ ಅದೇ ತರ ಮಾರ್ಪಾಡಾಗುತ್ತೆ. ಅದೆಲ್ಲ ಆದ್ಮೇಲೆ ಕಡೆಗೆ ಸವಿತಾ ಬರುತ್ತೆ. ಆಮೇಲೆ ಮೂಳೆ ಸವಿತು, ಮಂಡಿ ನೋವು ಹೇಳ್ತೀವಲ್ಲ, ಎಲ್ಲವೂ ಸವಿಯೋದು, ದೇಹ ಸವಿಯುತ್ತೆ, ಎಲ್ಲ ಸವಿಯುತ್ತೆ, ಅದು ಸವಿಯೋದೊಂದು. ಕಡೆಗೆ ನಾಶವಾಗೋದು, ಕಡೆ ಒಂದು ದಿನ ಹೋಗೋದು. ಈ 6 ವಿಕಾರಗಳು, ಷಡ್ಭಾವ ವಿಕಾರಗಳು ಜೀವಾತ್ಮನಿಗುಂಟು. ಇದು ಅವನಿಗಿಲ್ಲ ಅಂತಕ್ಕೆ ಆ ನಿಧನಂ ಅನ್ನುವಾಗ ಷಡ್ಭಾವ ವಿಕಾರ ವರ್ಜಿತಂ ಅಂತ ಅದ್ಭುತವಾಗಿ ಇವರು ಮಾಡ್ತಾರೆ. ನಿಧನಂ ಅನ್ನೋ ಕಾರಣಭೂತ ಅಂತಿದೆ, ಅದನ್ನ ಅವರೇ ಬ್ರಹ್ಮಸೂತ್ರ ಭಾಷೆಗಳೆಲ್ಲ ಹೇಳಿದ್ದಾರೆ. ಇಲ್ಲಿ ವಿಶೇಷವಾದ ಅರ್ಥ ಕೊಡೋದಕ್ಕೆ ಷಡ್ಭಾವ ವಿಕಾರ, ಯಾಕಂದ್ರೆ ಜೀವಾತ್ಮನು ಪರಮಾತ್ಮನ ವ್ಯತ್ಯಾಸ ತೋರಿಸ್ಬೇಕಲ್ಲ. ಜೀವಾತ್ಮನಿಗೆ ಷಡ್ಭಾವ ವಿಕಾರ ಇದೆ, ಪರಮಾತ್ಮನಿಗಿಲ್ಲ. ಅದಕ್ಕೆ ಷಡ್ಭಾವ ವಿಕಾರ ಅದ್ಭುತವಾಗಿ ಎಷ್ಟು ಜನ ಮಾಡಿದೆ. ಷಡ್ಭಾವ ವಿಕಾರ ವರ್ಜಿತ, ಭಗವಂತನಿಗೆ 6 ವಿಕಾರಗಳು ಇಲ್ಲ ಅವನಿಗೆ. ಆಮೇಲೆ ವಿಷ್ಣುಂ ಅನ್ನುವಾಗ ಇವರು ಎಲ್ಲರೂ ಸಹ ನಿಧನಂ ವಿಷ್ಣುಂ ಅಂತ ತಗೊಳ್ತಾರೆ. ವಿಷ್ಣುವಿಗೆ ಇದನ್ನ ತಗೊಳ್ತಾರೆ. ಇವರು ವಿಷ್ಣುವನ್ನ ಬೇರೆ ಪದವ ಮಾಡ್ತಾರೆ. ವಿಷ್ಣುಂ ವ್ಯಾಪನಶೀಲಂ, ವಿಶಲ್ ವ್ಯಾಪ್ತಿ ಅಂತ ಧಾತು. ಅದರಿಂದ ವಿಷ್ಣುಂ ಅಂದ್ರೆ ವ್ಯಾಪನ, ಎಲ್ಲರೂ ವ್ಯಾಪಿಸಿರುವವನು. ಎಷ್ಟು ಜನ ಅದ್ಭುತ ಮಾಡಿ. ವಿಷ್ಣುಂ ವ್ಯಾಪನಶೀಲಂ, ಎಲ್ಲ ವ್ಯಾಪನಶೀಲಂ ಅಂದ್ರೆ ವ್ಯಾಪಿಸಲಿ ಯೋಗ್ಯತೆ ಉಳ್ಳವನು, ಶಕ್ತಿ ಉಳ್ಳವನು ಅಂತ. ವ್ಯಾಪನ ಮಾತ್ರ ಎಲ್ಲರಿಗೂ ಸುಮ್ಮನೆ ಅದಲ್ಲ, ತಾನಾಗೆ ಆಗೋದು, ಸಂಕಲ್ಪ ಮಾತ್ರದಿಂದ ಆಗ್ಬೇಕು. ಆ ಒಂದು ಇದು ಭಗವಂತನ ಮಾತ್ರ. ಇದಕ್ಕೆ ವಿಷ್ಣುಂ ವ್ಯಾಪನಶೀಲಂ, ವ್ಯಾಪಿಸುವಲ್ಲಿ ಶಕ್ತಿ ಉಳ್ಳವನವನು. ಆಮೇಲೆ ಅವನು ಹೇಳ್ತಾನೆ, ಅವನು ಸರ್ವಲೋಕ ಮಹೇಶ್ವರಂ ಅನ್ನೋದಕ್ಕೆ ಹೇಳ್ತಾರೆ ಸರ್ವಸ್ಯ ಲೋಕ್ಯತೆ ಇತಿ ಲೋಕಃ, ಅಂದ್ರೆ ಎಲ್ಲವನ್ನೂ ಲೋಕ್ಯತೆ ಎಲ್ಲವನ್ನೂ ತೋರಿಸುತ್ತೆ. ಅಂದ್ರೆ ನಮಗೆ ಎಲ್ಲವನ್ನು ಕಾಣುತ್ತಲ್ಲ. ಸರ್ವಸ್ಯ ಲೋಕ್ಯತೆ, ಲೋಕ ಅನ್ನೋದಕ್ಕೆ ಎಲ್ಲವನ್ನೂ ನೋಡ್ತೀವಲ್ಲ, ಗಿಡ ಮರ ಬಳ್ಳಿ ಎಲ್ಲವನ್ನೂ ನೋಡ್ತೀವಲ್ಲ, ಅದು ಸರ್ವಸ್ಯ ಲೋಕ ಇದು ಲೋಕ. ದೃಶ್ಯವರ್ಗ, ಈ ದೃಶ್ಯವರ್ಗ ಇರ್ತಲ್ಲ ಅದನ್ನ, ಅದಕ್ಕೆ ತಸ್ಯ ನಿಯಂತ್ರೇಣ ಅಂದ್ಬಿಟ್ಟು ಅದರದ ನಿಯಂತ್ರಣ ಮಾಡೋನವನು, ತಸ್ಯ ನಿಯಂತ್ರೇಣ ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳ್ತಾರಕ್ಕೆ. ಆ ಮಹೇಶ್ವರಂ ಅನ್ನೋದಕ್ಕೆ ಹೇಳ್ತಾರೆ ಬ್ರಹ್ಮಾದೀನಾಮಪಿ ಈಶ್ವರತ್ವತ್ವಾತ್. ಬ್ರಹ್ಮಾದಿಗಳು, ಬ್ರಹ್ಮರುದ್ರಾದಿ, ಇದನ್ನು ಶಂಕರರು ಮಾಡಿರೋದು ಭಾಷ್ಯ ಇದು. ಬ್ರಹ್ಮರುದ್ರಾದಿಗಳಿಗೂ ಈಶ್ವರತ್ವತ್ವಾತ್, ಅವರೆಲ್ಲರಿಗೂ ಈಶ್ವರನಾಗಿರೋದ್ರಿಂದ. ಬ್ರಹ್ಮರುದ್ರಾದಿ ಅಂದ್ರೆ ಬ್ರಹ್ಮ ರುದ್ರ ಇಂದ್ರ, ಅವರೇ ಬಂದ್ರೆ ಬ್ರಹ್ಮರುದ್ರ ಬಂದ್ರೆ ಇಂದ್ರಾದಿಗಳನ್ನ ಕೇಳಲೇಬೇಕಾಗಿಲ್ಲ, ಅವ್ರಿಗಿಂತ ಕೆಳಗಡೆ ಇರೋರು. ಅದರಿಂದ ಈಶ್ವರ ತತ್ವ, ಅದರಿಂದ ಸರ್ವಲೋಕ ಮಹೇಶ್ವರಂ, ಅವರುಗಳಿಗೂ ಈಶ್ವರ ಇವನು. ಮಹೇಶ್ವರ ಅನ್ನುವಾಗ ಸರ್ವಲೋಕ ಎಲ್ಲರಿಗೂ ಸಹ ಮಹೇಶ್ವರನಾಗಿ, ಬ್ರಹ್ಮರುದ್ರಿಗೂ ಮಹೇಶ್ವರನಾಗಿರೋದ್ರಿಂದ ಅವನಿಗೆ ಸರ್ವಲೋಕ ಮಹೇಶ್ವರಂ ಅಂತ ಬಂತ. ಅದಕ್ಕೆ ಹೇಳ್ತಾರೆ. ಆಮೇಲೆ ಅವನು ತಮ್ ಅಂತ ಹೇಳ್ತಾರೆ. ಲೋಕಂ ದೃಶ್ಯವರ್ಗಂ ಅಂತ, ಅದಕ್ಕೆ ಲೋಕಂ ದೃಶ್ಯವರ್ಗಂ ಸ್ವಾಭಾವಿಕೇನ ಬೋಧೇನ ಸಾಕ್ಷಾತ್ ಪಶ್ಯತೀತಿ ಲೋಕಾಧ್ಯಕ್ಷ. ಈಗ ಲೋಕವು ಎಲ್ಲವನ್ನೂ ತೋರಿಸ್ಕೊಡುತ್ತೆ ಅಂತ ಹೇಳ್ಬಿಟ್ವಿ. ಈ ಲೋಕೇಶ್ವರ ಅಂತ ಹೇಳಿ, ಮಹೇಶ್ವರ ಅಂತ ಹೇಳಿ ಲೋಕಾಧ್ಯಕ್ಷ ಅಂತ ಬರೀ ಇನ್ನೊಂದು ಹಾಕಿದಲ್ಲ ಪದ, ಎರಡು ಒಂದೇ ಅರ್ಥ ಬರಲ್ವಾ? ಮೇಲ್ನೋಡಕ್ ಒಂದೇ ಅರ್ಥ ಕಂಡ್ರು ಸಹ ಅರ್ಥ ಬೇರೆ ಹೇಳ್ತಾರೆ. ಅದಕ್ಕೆ ಲೋಕಂ ದೃಶ್ಯೋಗಂ ಸ್ವಾಭಾವಿಕೇನ ಬೋಧೇನ ಸಾಕ್ಷಿ. ಲೋಕವು ಎಲ್ಲವನ್ನೂ ತೋರಿಸ್ಕೊಡುತ್ತೆ, ಅದರಿಂದ ಲೋಕ ಅಂತ ಹೇಳಿದ್ವಿ. ನಾವು ಕಾಣುತ್ತೆ, ನಮಗೆ ಎಲ್ಲವೂ ಒಂದೇ ಸಲ ಕಾಣೋದಿಲ್ವಲ್ಲ. ನಮ್ಗೆಲ್ಲೋ ಇಲ್ಲಿ ಪಕ್ಕದಲ್ಲಿರೋದು ಕಾಣ್ತಾ, ಹಾಲಲ್ಲಿರೋದು ನಮ್ಗೆ ಕಾಣೋದಿಲ್ಲ. ಇಲ್ಲಿರೋದು ಇಲ್ಲಿರೋದು ಎಲ್ಲೋ ಕಾಣೋದಿಲ್ಲ. ಯಾವುದೋ ಎದುರಿಗೆ ಅದು ಮಾತ್ರ ಕಾಣುತ್ತೆ.
ಈ ಭಗವಂತನಿಗೆ ಆ ಥರ ಅಲ್ಲ. ಎಂತ ಅದ್ಭುತವಾದ ವ್ಯಾಖ್ಯಾನ ನೋಡಿ ಇವ್ರದ್ದು. ದೃಶ್ಯ ಸ್ವಾಭಾವಿಕೇನ ಬಹುಧೇನ ಸಾಕ್ಷಾತ್ ಪಶ್ಯತಿ ಇತಿ ಲೋಕಾಧ್ಯಕ್ಷ. ಸ್ವಾಭಾವಿಕವಾಗಿ ಎಲ್ಲವನ್ನೂ ಏಕಕಾಲದಲ್ಲಿ ಎಲ್ಲವನ್ನೂ ಏಕಕಾಲದಲ್ಲಿ ನೋಡುವ ಸಾಮರ್ಥ್ಯ ಉಳ್ಳವನಾದ್ರಿಂದ ಲೋಕಾಧ್ಯಕ್ಷ ಅಂತ ಶಂಕರ ಎಂತ ಅದ್ಭುತವಾದ ವ್ಯಾಖ್ಯಾನ ನೋಡಿ. ಎಲ್ಲವನ್ನೂ ಏಕಕಾಲದಲ್ಲಿ ನೋಡುವ ಸಾಮರ್ಥ್ಯ. ನಮಗೆ ಲೋಕಕ್ಕೆ ತೋರಿಸ್ಕೊಡುತ್ತೆ, ಎಲ್ಲವನ್ನೂ ನೋಡೋ ಸಾಮರ್ಥ್ಯ ಇಲ್ಲ. ಎದುರಿಗೆ 3 ವಸ್ತು ಇನ್ನೊಂದು ಕಣ್ಣಿಗೆ ಬೀಳೋದಿಲ್ಲ. ಅಲ್ಲೇ ಇದ್ರು ಹುಡುಕತಿರ್ತೀವಿ ನಾವು. ಅವನಿಗೆ ಆ ಥರ ಇಲ್ಲ. ಎಲ್ಲಾ ಕಾಲದಲ್ಲಿ ಎಲ್ಲಾ ವಸ್ತುಗಳು ಏಕಕಾಲದಲ್ಲಿ ಕಾಣ್ತಾ ಇರುತ್ತೆ ಅವನಿಗೆ. ಅದರಿಂದ ಲೋಕಾಧ್ಯಕ್ಷ ಸಾಕ್ಷಾತ್ ಪಶ್ಯತೀತಿ, ತನ್ನ ಕಣ್ಣುಗಳಿಂದ ನೋಡ್ತಾನೆ ಇರ್ತಾನೆ. ಇದರಿಂದ ಲೋಕಾಧ್ಯಕ್ಷ ಅಂತ ಹೇಳಿದ್ರು. ತಮ್ ನಿತ್ಯಂ ಅಂತವನ ಸ್ತುವನ್ ನಿತ್ಯಂ ಅಂತ ಹೇಳ. ತಮ್ ನಿತ್ಯಂ ಅಂದ್ರೆ ನಿರಂತರಂ ಅಂತ ಹೇಳೋದು. ನಿತ್ಯಂ ಅಂದ್ರೆ ಪ್ರತಿದಿನ ಅಂತಲ್ಲ. ಅಂದ್ರೆ ಯಾಕೆ ನಿರಂತರ ಪದ ಹಾಕಿದ್ರೆ ನಿತ್ಯ ಇವತ್ತು ಆಯ್ತು, ಇವತ್ತು ತಾರೀಕು ಇವತ್ತು 6 ಬೆಳಗ್ಗೆ ಒಂದ್ಸಲ ಶಾಸನ ಹೇಳ್ಬಿಟ್ಟು ಆಯ್ತು ನಾಳೆ 7 ನಾಳೆ ಒಂದ್ಸಲ ಶಾಸನ ಅಲ್ಲ. ನಿತ್ಯಂ ಅಂತ ನಿರಂತರಂ, ಯಾವಾಗಲೂ ಅಂತ ಹೇಳಿದ್ರು. ನಿತ್ಯಂ ಅಂತ ನಿರಂತರಂ ಸ್ತುವನ್ನೇ. ನಿತ್ಯಂ ಸ್ತುವನ್ ಅಂತ ಅರ್ಥ ಪ್ರತಿನಿತ್ಯ ಒಂದೊಂದ್ಸಲ ಹೇಳೋದು ಅಂತಲ್ಲ, ನಿರಂತರಂ ಸ್ತುವನ್ನ, ಯಾವಾಗ್ಲೂ ಹೇಳ್ತಾನೆ ಇರಬೇಕು ಸ್ತುವನ್ನು. ಆವಾಗ ಮಾಡಿದ್ರೆ ಸರ್ವದಿಕ್ಕೋ ತಗೋ ಭವೇತ್ ಅಂದ್ರೆ ಇತಿ ತ್ರಯಾನಾಂ ಸ್ತವಾರ್ಚನ ಜಪಾನಾಂ ಸಾಧಾರಣಂ ಫಲವಚನಂ ಅಂತಾರೆ. ಅದರಿಂದ ಸರ್ವದುಃಖಾದಿಗೋ ಭವೇತ್ ಅನ್ನೋದು ತ್ರಯಾನಾಂ. ಇದು 3 ಯಾವ್ದಾರೆ ಧ್ಯಾಯನ್ನ ಸ್ತುವನ್ನ ನಮಸ್ಕನ್ 3ಕ್ಕೂ ತ್ರಯಾನಾಂ ಫಲ ಒಂದೇ. ಸರ್ವದುಃಖಾದಿಗೋ ಭವೇತ್ ಸೇರಿಸಿ ಎಲ್ಲ ಕಡೆ ಅಧ್ಯಯನ ಮಾಡ್ಕೊಂಡಲ್ಲ, ಫಲ ಒಂದೇ. ಧ್ಯಾಯನ್ನ ಮಾಡಿದ್ರು ಇದು ಸ್ತುವನ್ ಎಲ್ಲವೂ ಮಾಡಿದ್ರು ಸಹ ಸಾಧಾರಣಂ ಫಲವಚನ, ಒಂದೇ ಫಲವಚನ 3ಕ್ಕೂ. ಸರ್ವಾಣಿ ಆಧ್ಯಾತ್ಮಿಕಾದೀನಿ ದುಃಖಾನಿ ಅತೀತ್ಯ ಗಚ್ಚತಿ ಸರ್ವದುಃಖಾದಿಗೋ ಭವೇ ಸ್ಯಾತ್. ಸರ್ವದುಃಖಾದಿಗೋ ಭವೇತ್ ಅಂತ ಏನು ಅಂತ ಅದಕ್ಕೂ ವ್ಯಾಖ್ಯಾನ ಮಾಡ್ತಾ. ಅದಕ್ಕೆ ಸರ್ವಾಣಿ ಆಧ್ಯಾತ್ಮಿಕಾದೀನಿ, ಆಧ್ಯಾತ್ಮಿಕವಾದದ್ದು ಲೋಕದಲ್ಲಿ ಆಗುತ್ತಲ್ಲ ಎಲ್ಲವನ್ನೂ ಸಹ, ದುಃಖಾನಿ ಎಲ್ಲ ದುಃಖವನ್ನು ಅತೀತ್ಯ, ಅದನ್ನ ದುಃಖ ಅತಿಗೋ ಭವೇತ್ತಲ್ಲ ಅದನ್ನ ದಾಟಿ ಅತೀತ್ಯ ಗಚ್ಚತೀತಿ, ಆ ದುಃಖವನ್ನು ದಾಟಿ ಹೋಗುತ್ತೆ. ಅದರಿಂದ ಸರ್ವಾ ದುಃಖ ತಿಗಃ ಭವೇತ್. ತಿಗೋ ಅಂದ್ರೆ ಅವನು ಸರ್ವಾ ದುಃಖ ತಿಗಃ ಭವೇತ್, ಅವನು ದುಃಖವನ್ನು ದಾಟಿದವನಾಗುತ್ತಾನೆ ಅಂತ ಅರ್ಥ ಹೇಳ್ತಾರೆ ಅದಕ್ಕೆ. ಅದರಿಂದಲೂ ಸಹ ಇದು ಬರುತ್ತೆ ಅದಕ್ಕೆ. ಸರಿ, ಇಲ್ಲಿ ಇನ್ನೊಂದು ಬ್ರಹ್ಮಣ್ಣಂ ಸರ್ವಧರ್ಮಜ್ಞ ನೋಕೋಣ ಶುಕ್ರದ ಇಲ್ಲಿಗೆ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಪರೇಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಶ್ರುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ನಾಳೆ ನೋಡೋಣ. ನಾಳೆಗೂ ನಾನೇ ಹೇಳ್ಕೊಂಡ್ರಪ್ಪ, ನಾಳೆಗೆ ಒಳ್ಳೆ ಫ್ರೈಡೇನೇ ಇರ್ತು. ಯಾಕಂದ್ರೆ ನಾನು ಫ್ರೈಡೇ ಇರ್ತಿರ್ಲಿಲ್ಲ ಅನ್ಕೊಂಡೆ. ಫ್ರೈಡೇ ನಾನು ರಾಮಂದು ಹೇಳ್ಕೊಂಡೆ. ನಾಳೆ ನಾನೇ ಸ್ತೋತ್ರ ತಗೊಂಡಿರ್ತೇನೆ, ಪಾಠ ಇರುತ್ತೆ. ನಾಳೆ ಕ್ಲಾಸ್ ಇರುತ್ತೆ ಅವ್ರಿಗೆ. ಅಲ್ಲ ಫ್ರೈಡೇ ತಗೊಂಡಿ ನಾವು, ಫ್ರೈಡೇನ ಇರಲಿಲ್ಲ. ಅದೇ ಫ್ರೈಡೇ ತಗೊಳ್ತಾ ಒಂದಿನ ಇನ್ನು ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಾಳೆ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ನಮಸ್ಕಾರ.